ಸದಾಕಾಲ ಸ್ಮರಣೀಯರು, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದವರು, ದಯವೇ ಧರ್ಮದ ಮೂಲವೆಂದು ಸಾರಿದವರು, ಸ್ತ್ರೀ ಕುಲದ ಉದ್ಧಾರಕರು, ಸಮಗ್ರ ಕ್ರಾಂತಿಯನ್ನು ಗೈದಂತಹ ವಿಶ್ವಗುರು ಧರ್ಮಗುರು ಬಸವ ತಂದೆಯನ್ನು ಸ್ಮರಿಸಿ, ಬಸವಾದಿ ಪ್ರಮಥರನ್ನ ಸ್ಮರಿಸಿ, ಆರಾಧ್ಯ ದೈವನಾದ ಶ್ರೀ ಮದನಾದಿ ನಿರಂಜನ ಜಗದ್ಗುರು ತೋಂಟದ ಎಡೆಯೂರಿನ ಸಿದ್ಧಲಿಂಗ ಶಿವಯೋಗಿಯನ್ನು ಸ್ಮರಿಸಿ, ಬಸವ ಯೋಗ ಪರಂಪರೆಯಲ್ಲಿ ಬಾಳಿ ಬೆಳಗಿದಂತಹ ಅಥಣಿಯ ಶಿವಯೋಗಿಗಳನ್ನು, ಮುಳಗುಂದದ ಬಾಲಲೀಲಾ ಮಹಂತ ಶಿವಯೋಗಿಗಳವರನ್ನು, ಗಣಮಠದ ಶಿವಯೋಗಿಗಳನ್ನು, ವಿಜಯ ಮಹಂತೇಶ್ವರರನ್ನ, ಗುರುಕುಮಾರೇಶ್ವರರನ್ನ ಸ್ಮರಣೆ ಮಾಡಿ, ಈ ನಾಡಿನಲ್ಲಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ತ್ರಿವಿಧ ದಾಸೋಹಿಗಳಾದ ಧಾರವಾಡದ ಮೃತ್ಯುಂಜಯ ಅಪ್ಪಂಗಳವರನ್ನು ಸ್ಮರಿಸಿ, ಅವರಿಗೆ ಬಸವ ಜಯಂತಿಯ ವಿಚಾರವನ್ನು ಕೊಟ್ಟಂತಹ ಕರ್ನಾಟಕದ ಗಾಂಧಿ ಎನಿಸಿಕೊಂಡ ಹರ್ಡೇಕರ ಮಂಜಪ್ಪನವರನ್ನು ಸ್ಮರಿಸಿ, ವಚನ ಸಾಹಿತ್ಯವನ್ನು ರಕ್ಷಿಸಿಕೊಟ್ಟಂತಹ ಹಳಕಟ್ಟಿಯವರನ್ನ ನೆನೆದು, 70-80 ವರ್ಷಗಳ ಹಿಂದೆ ಶರಣ ತತ್ವವನ್ನು ಈ ನಾಡಿನಲ್ಲಿ ಬೆಳಗಿದಂತಹ ಜ್ಞಾನದ ಬೆಳಕಾದ ಬಂತನಾಳದ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿಕೊಂಡು, ಗದಗಿನ ತೋಟದ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಂಡು, ಎಲ್ಲ ದಾರ್ಶನಿಕರನ್ನು ನೆನೆದು, ರಾಷ್ಟ್ರೀಯ ಬಸವದಳ ಸಿಂದಗಿಯ ಇವರ ಒಂದು ನಿರಂತರ ಪ್ರಯತ್ನದ ಪರವಾಗಿ ನಡ್ಕೊಂಡು ಬರ್ತಕ್ಕಂತಹ ಶಿವಶರಣರ ತತ್ವ ಅನುಭವ ದರ್ಶನಗಳ ಈ ಪ್ರವಚನದಲ್ಲಿ ಈ ವರ್ಷ ಬಸವ ಜಯಂತಿಯ ಪೂರ್ವಭಾವಿಯಾಗಿ ನಡ್ಕೊಂಡು ಬರ್ತಕ್ಕಂಥ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಂದಿರುವಂತಹ ಎಲ್ಲ ತಾಯಂದ್ರೆ, ತಂದೆಗಳೇ, ಸಮಸ್ತ ಸದ್ಭಕ್ತರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶಿವಪ್ಪಗೌಡ ಬಿರಾದವರವರೇ, ಚೆನ್ನಪ್ಪ ಕತ್ತಿಯವರೇ, ಚನ್ನು ಹೊಟ್ಲವರೇ, ಶ್ರೀಶೈಲ್ ಎಳಮೇಲಿಯವರೇ, ರಮೇಶ್ ಪಟ್ಟಣಶೆಟ್ಟಿಯವರೇ, ಗೌರಿ ತಾಯಿಯವರೇ, ಇನ್ನೋರ್ವ ಸುಕೃತ ತಾಯಿಯವರೇ, ಆತ್ಮೀಯ ಕಲಾ ವೃಂದದವರೇ, ಸೇವಾ ಸಮಿತಿಯವರೇ, ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಪ್ರವಚನ ಕಳೆದ 10-11 ದಿವಸಗಳಿಂದ ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು 4-6 ದಿವಸಗಳಲ್ಲಿ, 4-5 ದಿವಸಗಳಲ್ಲಿ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೂ ಕೂಡ ತಲುಪ್ತಾ ಇದೆ. ತಮ್ಮೆಲ್ಲರ ಭಕ್ತಿ, ಶ್ರದ್ಧೆ, ಸೇವೆ ಮೂಲಕ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳು ಈ ಬಸವ ಮಂಟಪದಲ್ಲಿ ನಡೀತಾ ಬರ್ತಾ ಇದ್ದಾವೆ. ಇಲ್ಲಿಯವರೆಗೂ ನಡ್ಕೊಂಡು ಬಂದಿರುವಂತಹ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಕುರಿತು ಬಹಳಷ್ಟು ತಾರ್ಕಿಕ, ಮೌಲ್ವಿಕ, ವಿಚಾರಾತ್ಮಕ, ವಿಮರ್ಶಾತ್ಮಕ, ಸತ್ಯಾತ್ಮಕ, ಚಿಂತನಾತ್ಮಕ, ಭವಿಷ್ಯಾತ್ಮಕ ಹಲವಾರು ಕಠೋರ ನಿಲುವಿನ ಸತ್ಯಗಳನ್ನು ಕುರಿತು ಸಿಂದಗಿ ಬಸವ ಮಂಟಪ ಈ ಸಲ ನಮಗೊಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಆ ಎಲ್ಲ ವಿಚಾರಗಳು ಇವತ್ತಿನ ಪ್ರಸ್ತುತ ವರ್ತಮಾನದ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿ, ಅದರಲ್ಲಿ ನೋವಿದೆ, ಸಿಟ್ಟಿದೆ, ಕಳಕಳಿ ಇದೆ, ಜನಗಳು ಉದ್ಧಾರ ಆಗಲಿ ಅನ್ನುವಂಥ ಭಾವ ಇದೆ. ಇವೆಲ್ಲವುಗಳ ಉದ್ಧಾರದ ಸಲುವಾಗಿ ನಾವೆಲ್ಲ ಬಹಳ ನೋವಿನಿಂದ, ಸಂಕಟದಿಂದ ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಅವು ವೈಯಕ್ತಿಕವಾದವುಗಳಲ್ಲ, ದ್ವೇಷಾತ್ಮಕವಾದವುಗಳಲ್ಲ.
ಅವು ಸಮಾಜದ ಜನಗಳು ಬದುಕಲಿ ಅಂತ ಶರಣರು ಕೊಟ್ಟು ಹೋಗಿರುವಂಥ ನೈಜ ತತ್ವಗಳನ್ನು ಕುರಿತು ಇಲ್ಲಿ ಹೇಳಿದ್ದೇವೆ ಹೊರತು ಅವು ಯಾವ ಕೂಡ ಮಾನವ ಕುಲಕ್ಕೆ ಮಾರಕವಾದಂಥ ಮಾತುಗಳಲ್ಲ. ಹೀಗಾಗಿ ಇವತ್ತು ಜಗ ಬದುಕಲಿಕ್ಕೆ ಬೇಕಾಗಿರುವುದು ಮಾನವೀಯತೆ. ವಿಜ್ಞಾನ ತಂತ್ರಜ್ಞಾನ ಇವತ್ತು ಸಾಕಷ್ಟು ಬೆಳೆದಿದೆ, ಆದರೆ ಮನುಷ್ಯನ ಜೀವನ ಇನ್ನೂ ನಮ್ಮ ಕೈಯಲ್ಲಿ ಸಿಕ್ಕಿಲ್ಲ. ದೊಡ್ಡ ದೊಡ್ಡ ದೇಶಗಳ ದೊಡ್ಡವರನ್ನುವಂಥವರು ಇವತ್ತು ಸಾಮಾನ್ಯರ ಬದುಕಿನ ಮೇಲೆ ಚೆಲ್ಲಾಟವನ್ನು ಆಡುವಂತಹ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಮನುಷ್ಯ ಜೀವಿಗಳನ್ನು ಇರುವೆಗಳು, ಹೊಲದಲ್ಲಿಯ ಕ್ರಿಮಿಕೀಟಗಳು ಕೊಂದ ಹಾಗೆ ಕೊಲ್ಲುವಂತಹ ಒಂದು ವಿಜ್ಞಾನವೇ ಈ ಜಗತ್ತಿಗೆ ಅನ್ನುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಆ ದೇಶ, ನಾಳೆ ಇನ್ನೊಂದು ದೇಶ, ಮತ್ತೊಂದು ದಿನ ನಮ್ಮ ದೇಶ. ಹಾಗಾದರೆ ಮನುಷ್ಯರನ್ನ ಕೊಂದು ಬದುಕುವುದೇ ಧರ್ಮ ಅನ್ನೋದಿದ್ರೆ ಅಂತಪ್ಪ ಧರ್ಮವೇ ನಮಗೆ ಬೇಡ ಅನ್ನುವಂಥ ಮಾತನ್ನು ನಾಡಿನ ದಾರ್ಶನಿಕರು ಹೇಳ್ತಾರೆ. ಕೊಂದು ಬದುಕೋದು, ತುಳಿದು ಬದುಕೋದು ಧರ್ಮವಲ್ಲ, ತಿಳಿದು ಬದುಕೋದು, ದಯದಿಂದ ಬದುಕೋದು ಧರ್ಮ ಅನ್ನುವಂಥದ್ದನ್ನು ಈ ನೆಲದ ಶರಣರು ನಮಗೆ 900 ವರ್ಷಗಳಿಂದ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ಬಸವಾದಿ ಪ್ರಮುಖರು ಅಂದಿಗಿಂತಲೂ ಇಂದು ಪ್ರಸ್ತುತರಾಗುತ್ತಾರೆ. ಈ ಜಗತ್ತಿಗೆ ಬೇಕಾಗಿರುವುದೇ ಇನ್ಸಾನಿಯತ್, ಮಾನವೀಯತೆ. ಮಾನವೀಯತೆ ಇಲ್ಲದ ಧರ್ಮ ಅದು ವ್ಯರ್ಥ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾದರೆ ಧರ್ಮ ಅಂದರೆ ಅದಕ್ಕೆ ವ್ಯಾಖ್ಯಾನ ಏನು? ವಿಥೌಟ್ ರಿಲಿಜಿಯನ್ ಧರ್ಮಕ್ಕೆ ಏನು ವ್ಯಾಖ್ಯಾನವನ್ನು ಕೊಡಬೇಕಾಗ್ತದೆ? ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಹಲವಾರು ಧರ್ಮಗಳಿದ್ದಾವೆ. ಆ ಧರ್ಮಗಳು ಕೆಲವೊಂದಿಷ್ಟು ಸಂಖ್ಯಾಬಾಹುಳ್ಯವಾದ ಧರ್ಮಗಳಿದ್ದಾವೆ, ಇನ್ನೊಂದಿಷ್ಟು ಕಡಿಮೆ ಸಂಖ್ಯೆಯುಳ್ಳ ಧರ್ಮಗಳಿದ್ದಾವೆ. ದೇಶದ ಕಾನೂನುಗಳನ್ನು ಸಹಿತ ಧರ್ಮಗಳು ಆಳುತ್ತವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಕ್ರಿಶ್ಚಿಯನ್ ಪ್ರಬಲ ಧರ್ಮ, ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಕುರಾನ್ ಧರ್ಮಗ್ರಂಥವೇ ಅವರಿಗೆ ಪ್ರಬಲವಾದಂಥ ಅಸ್ತ್ರ. ಭಾರತದಂಥ ಬೃಹತ್ ದೇಶಕ್ಕೆ ಹಲವು ಜಾತಿಗಳು, ಹಲವು ಧರ್ಮಗಳು ಕೂಡಿ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಿರ್ತಕ್ಕಂಥ ಸಂವಿಧಾನವೇ ಇದಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಧರ್ಮಗ್ರಂಥ ಅಂತ ತಿಳಿದವರು ಹೇಳ್ಕೊಂಡು ಬರ್ತಾರೆ. ಸಂವಿಧಾನ, ಆ ಸಂವಿಧಾನ ಎಲ್ಲರಿಗೂ ಬದುಕಲಿಕ್ಕೆ ಹಕ್ಕು ಕೊಟ್ಟಿದೆ, ಸಮಾನ ಅವಕಾಶಗಳನ್ನು ಕೊಟ್ಟಿದೆ, ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಮಗೆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಅದು ನಮ್ಮ ಅಜ್ಞಾನ ಮತ್ತು ನಮ್ಮ ತಪ್ಪು ಹೊರತು ಅದು ಸಂವಿಧಾನದ ತಪ್ಪಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಪರಿಸ್ಥಿತಿ ಇವತ್ತು ಏನಾಗಿದೆ ಈ ದೇಶದಲ್ಲಿ ಅಂದರೆ, ನನಗೆ 12ನೇ ಶತಮಾನದ ಶರಣರ ವಚನಗಳ ನೆನಪಿಗೆ ಬರ್ತಾವೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದಡೆ ನಿಲ್ಲಬಹುದೇ? ಒಲೆ ಹತ್ತಿ ಉರಿದ್ರೆ ನಿಲ್ಲಿಸ್ಬೋದು, ಮನೆ ಹತ್ತಿ ಉರಿದ್ರೂ ನಿಲ್ಲಿಸ್ಬೋದು, ಒಂದು ಓಣಿ ಹತ್ತಿ ಉರಿದ್ರೂ ನಿಲ್ಲಿಸ್ಬೋದು, ಒಂದು ಊರು ಹತ್ತಿ ಉರಿದ್ರೂ ನಿಲ್ಲಿಸ್ಬೋದು. ನೆಲನ ಹತ್ತಿ ಉರಿಯಾಕತ್ತಬಿಟ್ಟದ, ಏನು ನಿಲ್ಲಿಸೋಕ್ಕಾಗ್ತದೆ? ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ಮಾನವ ಸಂಪನ್ಮೂಲಗಳು ಖರ್ಚಾಗಿರ್ತವೆ, ಸಾಕಷ್ಟು ಆರ್ಥಿಕತೆಯಾಗಿ ಹೋಗಿರ್ತದೆ, ಸಮಯ ಅದೆಲ್ಲವೂ ಅಲ್ಲಿ ವಿನಿಯೋಗ ಆಗಿರ್ತದೆ. ಅಂಥ ಕಟ್ಟಡಗಳನ್ನು ಇವತ್ತು ನಾವು ಕಂಡಂಥ ವಿಜ್ಞಾನದ ಕ್ಷಿಪಣಿಗಳಿಂದ, ಬಾಂಬುಗಳಿಂದ ಒಂದೊಂದು ಸೆಕೆಂಡಿನಲ್ಲಿ, ಒಂದೊಂದು ನಿಮಿಷದಲ್ಲಿ ಆ ಬೃಹತ್ ಕಟ್ಟಡಗಳನ್ನು ನೆಲಕ್ಕೆ ಉರುಳಿಸಾಕತ್ತೀವಿ ಅಂದ್ರೆ ವಿಜ್ಞಾನ ಇಷ್ಟು ಮುಂದುವರಿಯುವ ಅವಶ್ಯಕತೆ ಇತ್ತೇನೋ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ನಮ್ಮಂಥವರ ಮಾನವತಾವಾದಿಗಳ ಹೃದಯದಲ್ಲಿ ಮೂಡುತ್ತೆ. ಯಾರೋ ದ್ವೇಷಕ್ಕಾಗಿ ಶಾಲೆಯ ಮಕ್ಕಳ ಮೇಲೆ ಬಾಂಬುಗಳನ್ನು ಹಾಕಿ ಭವಿಷ್ಯದಲ್ಲಿ ಅರಳುವ ಕುಸುಮಗಳಾದಂಥ ಮಕ್ಕಳನ್ನು ಸಾವಿರ ಸಂಖ್ಯೆಯಲ್ಲಿ ಕೊಲ್ಲುವಂತಹ ಯುದ್ಧವೇ? ಕೊಂದು ಬದುಕುವುದು ಧರ್ಮವೇ? ಒಬ್ಬ ಲಾವಣಿಕಾರ ಹೇಳ್ತಾನೆ, ಯುದ್ಧವೆಂಬುದೊಂದು ನಂಜಿನ ಹೈನ, ಸತ್ತು ಕಟ್ಟುವರು ಸಾವಿನ ಸದನ. ಯುದ್ಧ ಅಂದ್ರೆ ಅದು ನಂಜಿನ ಹೈನ. ಯಾರಾದರೂ ಆಗುತ್ತಾನೆ ತಕ್ಷಣ ಕರು ಹಾಕಿದ ಗೋಮಾತೆಯಾಗಲಿ ಅಥವಾ ಯಾವುದೇ ಹಸು ಎಮ್ಮೆಗಳ ಹಾಲನ್ನು ಕುಡಿಬಾರ್ದು ಅಂತ ಹೇಳ್ತೈತೆ ವಿಜ್ಞಾನ. ನಂಜ್ ಅಂತ ಹೇಳ್ತೈತೆ. ಪೂರ್ವದಲ್ಲಿನೂ ಕುಡಿಬಾರ್ದು, ಇಳಿದ ತಕ್ಷಣ ಒಂದು ವಾರ ಕುಡಿಬಾರ್ದು. ಅದು ನಂಜ್ ಆಗ್ತದೆ, ಪರಿಶನ ಆಗ್ತದೆ,
ಶರೀರಕ್ಕೆ ಅದು ತೊಂದರೆ ಆಗ್ತದೆ ಅಂತ ಹೇಳ್ತದೆ ವಿಜ್ಞಾನ, ವೈದ್ಯಕೀಯ ಶಾಸ್ತ್ರ. ಅದು ನಂಜು ಅಂತ ಕರಿತೀವಿ ನಾವು. ಕೆಲವರಿಗೆ ಕೆಲವು ನಂಜು, ಗರ್ಭಿಣಿಯರಿಗೆ ಕೆಲವು ನಂಜು, ರೋಗದವರಿಗೆ ಕೆಲವು ನಂಜು, ಕೆಲವರಿಗೆ ಕೆಲವು ಪದಾರ್ಥಗಳ ನಂಜು ಅಂತ ಕರಿತೀವಿ. ಇಂಥ ರೋಗ ಬಂದರೆ ಇಂಥ ಪದಾರ್ಥ ತಿನ್ನೋದು ಬಿಡಬೇಕಂತ ವೈದ್ಯರು ಹೇಳ್ತಾರೆ. ತಿನ್ನೋದು ಬಿಡಲಿಲ್ಲ ಅಂದರೆ ಅದು ಮುಂದೆ ರೋಗ ಬಂತು ಮರಣಕ್ಕೂ ಗುರಿ ಆಗಬಹುದು ಅಂತ ತಿಳ್ಕೊಂಡು ವೈದ್ಯಕೀಯ ಶಾಸ್ತ್ರ ಹೇಳ್ತದೆ. ಅದು ನಂಜಾಗ್ತದೆ, ನಂಜಾಗಿ ಪ್ರಾಣಕ್ಕೆ ಕುತ್ತಾಗ್ತದೆ, ಶರೀರನೇ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ ಅಂತ ವೈದ್ಯಕೀಯ ಶಾಸ್ತ್ರ ಹೇಳ್ತದೆ, ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಇಲ್ಲಿ ಅದು ಹೆಂಗೆ ನಂಜೋ ಅದೆಲ್ಲದಕ್ಕಿಂತಲೂ ದೊಡ್ಡ ನಂಜು ಯಾವುದಂದ್ರೆ, ಇಲ್ಲಿ ಒಬ್ಬ ಮನುಷ್ಯ ರೋಗ ಬಂದಾವ ಅಪತ್ಯ ಮಾಡಿ ಸಾಯ್ಬೋದು, ಒಬ್ಬ ಮನುಷ್ಯ ರೋಗ ಬಂದಾವ ಅಪತ್ಯ ಮಾಡಿ ಸತ್ತು ಹೋಗ್ಬೋದು. ಆದರೆ ಯುದ್ಧ ಅನ್ನೋದು ಹಂಗಲ್ಲ, ತಪ್ಪು ಇಲ್ಲದವರು ಸಹಿತ ಅದು ತೊಗೊಂಡು ಹೋಗ್ಬಿಡ್ತದೆ. ಯಾರು ತಪ್ಪು ಮಾಡಿರ್ತಾರೋ ಬಿಟ್ಟಿರ್ತಾರೋ ಸಾಮಾನ್ಯ ನಾಗರಿಕರ ಬದುಕಿನಲ್ಲಿ ಚೆಲ್ಲಾಟವಾಡ್ತದೆ. ಎಷ್ಟೋ ಮಂದಿ ಭವಿಷ್ಯಗಳನ್ನು ಕಟ್ಟಿಕೊಂಡು ಕೂತಿರ್ತಾರೆ, ಸಾಧನೆ ಮಾಡಿರ್ತಾರೆ, ಸಂಪತ್ತು ಗಳಿಸಿಕೊಂಡು ಅನುಭವಿಸ್ಬೇಕಂತ ಕೂತಿರ್ತಾರೆ, ಏನೇನೋ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಅಂಥವರ ಮೇಲೆ ಒಂದು ಮಾನವ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನದ ಕ್ಷಿಪಣಿಗಳನ್ನು, ಬಾಂಬುಗಳನ್ನು ತಂದು ತಮ್ಮ ತಮ್ಮ ದ್ವೇಷಕ್ಕಾಗಿ ಒಗೆದು ಸಾಮಾನ್ಯ ನಾಗರಿಕರು ಕೂಡ ಚೆಲ್ಲಾಟ ಆಡ್ತಾರಂದ್ರೆ ಬೇಕೆ ಇದು ವಿಜ್ಞಾನ ಅನ್ನುವಂಥದ್ದನ್ನು ನಾವು ಇವತ್ತು ಚಿಂತನೆ ಮಾಡಬೇಕಾದಂಥ ಅನಿವಾರ್ಯತೆಯ ಕಾಲ ಬಂದಿದೆ. ಎಂತೆಂಥವ್ರು ಸತ್ತು ಹೋದ್ರಿ, ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಪ್ರಾಣ ಕಳ್ಕೊಂಡ್ಬಿಟ್ರು. ಹಂಗಾರೆ ಅವ್ರು ಕಲಿತಿದ್ದಕ್ಕೆ ಶ್ರಮ ಏನು ಬಂತು? ಅವ್ರು ಕಷ್ಟಪಟ್ಟು ಸಾಧನೆ ಮಾಡಿ ಸಮಾಜಕ್ಕೆ ಏನೋ ಒಂದು ಸರ್ವಿಸ್ ಕೊಡಬೇಕಂತ ಇಷ್ಟೆಲ್ಲ ಮಾಡಿದಂಥವ್ರು ಇರುವಂಥ ಕಟ್ಟಡಗಳ ಮೇಲೆ ನೀವು ಕ್ಷಿಪಣಿಗಳನ್ನು ಬಿಟ್ಟು ಮನುಷ್ಯರನ್ನು ಕೊಲ್ತೀರಿ ಅಂದ್ರೆ ಮತ್ತೆ ಯುದ್ಧ ಅಂದರೆ ನಂಜಿನ ಹೈನಲ್ಲಿ, ಯುದ್ಧ ನಂಜಿನ ಹೈನಲ್ಲಿ. ಯುದ್ಧವೆಂಬುದು ನಂಜಿನ ಹೈನ. ಕಟ್ಟಿದ್ದೇನಿವರು ಸತ್ತು ಕಟ್ಟುವರು ಸಾವಿನ ಸದನ, ಸಾವಿನ ಸದನಗಳನ್ನು ಕಟ್ಟಾಕತ್ತಾರೆ ಇವತ್ತು. ಇರಾನದವರು, ಅಮೇರಿಕದವರು, ಇಸ್ರೇಲ್ದವರು, ಲೆಬನಾನದವರು. ಹೀಗೆ ಬಿಟ್ಟರೆ ಅದು ಎಲ್ಲಿಗೆ ಹೋಗ್ತದೆ ಅಂದರೆ, ನಾಳೆ 1945 ದಶಕದಲ್ಲಿ 2ನೇ ಮಹಾಯುದ್ಧ ಆಗಿತ್ತು. ಮತ್ತೆ ಈಗಿದು ಹಿಂಗೆ ಉಲ್ಬಣಗೊಂಡ್ರೆ 3ನೇ ಮಹಾಯುದ್ಧವೂ ಕೂಡ ಆಗ್ಬೋದು. ಯಾಕಂದ್ರೆ 2ನೇ ಮಹಾಯುದ್ಧ ಆಗುವಾಗ ಇನ್ನೂ ಅಷ್ಟು ತಂತ್ರಜ್ಞಾನ ವಿಜ್ಞಾನ ಮುಂದುವರೆದಿದ್ದಿಲ್ಲ. ಆಲ್ಬರ್ಟ್ ಐನ್ಸ್ಟೈನ್ ಒಬ್ಬ ದೊಡ್ಡ ವಿಜ್ಞಾನಿ, ಬಹುಶಃ ಈ ಜಗತ್ತಿಗೆ ಒಂದು ಸೂತ್ರವನ್ನು ಕೊಟ್ಟವ, E=mc² ಅನ್ನುವಂಥ ಸೂತ್ರವನ್ನು ಕೊಟ್ಟ. ಈ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುವಂಥದ್ದು ಯಾವುದು ಅಂದರೆ ಬೆಳಕು ಅನ್ನುವಂಥದ್ದನ್ನು ಹೇಳಿದವ. ಸೆಕೆಂಡಿಗೆ 1 ಲಕ್ಷ ಅಲ್ಲ 3 ಲಕ್ಷ ಕಿಲೋಮೀಟರ್ ಬೆಳಕು ಓಡ್ತದೆ, ಲೈಟ್ ಇಯರ್ಸ್ ಅಂತ ಹೇಳಿದ. ಇವತ್ತು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಏನೋ ಬೆಳಕು ಓಡ್ತದಕ್ರೆ, ಆ ಓಡುವಂಥ ಬೆಳಕಿನಕ್ಕಿಂತಲೂ ವೇಗವಾಗಿ ಓಡುವಂಥದ್ದು ಇನ್ನೊಂದೈತಿ, ಅದು ನಮ್ಮ ಮನಸ್ಸು ಅನ್ನುವಂಥದ್ದು ಕೂಡ ಹೇಳಿದ. ಮನಸ್ಸು ಅನ್ನುವಂಥದ್ದು ಕೂಡ ಹೇಳಿದ. ಐನ್ಸ್ಟೈನ್ ಅಣುಸೂತ್ರವನ್ನು ಕೊಟ್ಟ. ಆ ಕೊಟ್ಟಂಥ ಅಣುಸೂತ್ರದಿಂದ ಏನು ತಯಾರು ಮಾಡಿದರು? ಅಣುಬಾಂಬ್ ತಯಾರು ಮಾಡಿದರು. ಸೂತ್ರ ಯಾವುದು, ಫಾರ್ಮುಲಾ ಯಾವುದಂತ? ಅಣುಸೂತ್ರ. ಆ ಫಾರ್ಮುಲಾವನ್ನು ಇಟ್ಟುಕೊಂಡು ಅಣುಬಾಂಬ್ ತಯಾರು ಮಾಡಿದರು. ಅದನ್ನು ಮುಂದೆ ಹಿರೋಶಿಮಾ ನಾಗಾಸಾಕಿ ಮೇಲೆ ಅದನ್ನು ಪ್ರಯೋಗವನ್ನು ಮಾಡಿದರು. ಅದನ್ನು ಮಾಡಿದಾಗ ಅವ ಇನ್ನೂ ಬದುಕಿದ್ದ. ಅವ ಬದುಕಿದಾಗ ಇಷ್ಟು ವಿಲ ಒದ್ದಾಡಿದ. ಒಂದು ನಾಗರಿಕತೆಯನ್ನು, ಒಂದು ದೇಶವನ್ನು, ಒಂದು ಪರಂಪರೆಯನ್ನು, ಅಲ್ಲಿರುವಂಥ ಮನುಷ್ಯರನ್ನು ಕೊಲ್ಲಾಕ ನನ್ನ ವಿಜ್ಞಾನ ಬಳಕೆಯಾಯಿತೆ. ಅಯ್ಯೋ ಶಿವ, ಹಾಗಾದರೆ ಈ ಜಗತ್ತಿಗೆ ನಾನು ಅಣುಬಾಂಬ್ ಕೊಡಬಾರ್ದಾಗಿತ್ತು ಅಂತ ಹೇಳಿದ, ಅಣುಸೂತ್ರ ಕೊಡಬಾರ್ದಾಗಿತ್ತು ಅಂತ ಹೇಳಿದ, ಫಾರ್ಮುಲಾ ಕೊಡಬಾರ್ದಾಗಿತ್ತು. ಕೊನೆಗೆ ಭಾಳ ನೊಂದ್ಕೊಂಡವನು ಐನ್ಸ್ಟೈನ್ ಭಾಳ ನೊಂದ್ಕೊಂಡ. ಐನ್ಸ್ಟೈನ್ ಅವರಿಗೆ ಒಬ್ಬರು ಮಗಳಿತ್ತು. ಆ ಮಗಳಿಗೆ ಒಂದು ಪತ್ರ ಬರೀತಾನೆ. ಮೈ ಡಿಯರ್ ಡಾಟರ್, ಪ್ರೀತಿಯ ಮಗಳೇ, ನಾನು ಇದಕ್ಕೊಂದು ಪತ್ರವನ್ನು ಬರೆದಿದ್ದೇನೆ. ಈ ಪತ್ರವನ್ನು ನೀನು ಇಂದಿಗೆ ಓದಬೇಡ. ನಾನು ಸತ್ತ 20 ವರ್ಷಗಳ ನಂತರ ಆ ಪತ್ರವನ್ನು ಓದು ಅಂತ ಹೇಳ್ತಾನೆ. ಎಷ್ಟು ವರ್ಷಕ್ಕೆ? 20 ವರ್ಷಕ್ಕೆ ಪತ್ರವನ್ನು ಓದು. ಒಂದು ವೇಳೆ ನೀನು ಬದುಕಿದ್ರೆ ಆ ಪತ್ರವನ್ನು ಓದಿ ಅದರಲ್ಲಿ ಏನಿತ್ತನ್ನೋ ಸಂದೇಶ ಜಗತ್ತಿಗೆ ಹೇಳು. ಇಲ್ಲದಿದ್ರೆ ನೀನು ಡೆತ್ ಆಗಿಬಿಟ್ರೆ ಅದು ಹೋಗಿಬಿಡ್ಲಿ ಪತ್ರ ಅಂತ, ಹೋಗ್ಬಿಡಿ. ಆ ಮಗಳು ತಂದೆಯ ಮಾತನ್ನು ನಡೆಸಿಕೊಡ್ತಾಳೆ. ಐನ್ಸ್ಟೈನ್ರವರು ತೀರಿಕೊಂಡ 20 ವರ್ಷಕ್ಕೆ ಆ ಪತ್ರವನ್ನು ಹೊಡಿತಾಳೆ. ಆ ಮಗಳು ಬದುಕಿರ್ತಾಳೆ.
ಅದರಲ್ಲಿ ಎಷ್ಟೊಂದು ನೋವಿನಿಂದ ಬರೆದಿರ್ತಾನೆ ಅಂದ್ರೆ, ಮಗಳೇ ನಾ ಯಾಕೆ ನಿಮಗೆ 20 ವರ್ಷ ಬಿಟ್ಟು ನಾ ಆ ಪತ್ರ ಓದಂತ ಹೇಳಿದಂದರೆ, ನೀನು ತಕ್ಷಣವೇ ಓದಿದ್ದಿ ಅಂದ್ರೆ ನನ್ನ ನೋವನ್ನು, ನನ್ನ ಸಂಕಟವನ್ನು ನೀನು ಮನಸ್ಸಿನೊಳಗೆ ನಾ ಹೆಂಗೆ ಕೊರಗಿದೆ, ನಿನ್ನ ಲೈಫ್ನ್ಯಾಗೂ ನೀನು ಕೊರಗಬೇಕಾಗಿತ್ತು. ಅದಕ್ಕೆ ನಿನ್ನ ಲೈಫ್ ಕಳೆದ ಮೇಲೆ ಪತ್ರ ಓದಲಿ ಅನ್ನೋ ಸಲುವಾಗಿ ಆ ನೋವು ನಿನಗೆ ಈಗ ಗೊತ್ತಾಗಬಾರ್ದು, ನನ್ನ ಸಂಕಟ ಕೊನೆಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ ನನಗೆ 20 ವರ್ಷ ಬಿಟ್ಟು ಆ ಪತ್ರ ಓದಕ್ಕೆ ಹೇಳಿ. ಆ ಪತ್ರದಲ್ಲಿ ಏನು ಬರೆದಿದ್ದ ಅಂದರೆ, ನನ್ನಿಂದ ಜಗತ್ತಿಗೆ ಉಪಕಾರವಾಗುವ ಬದಲಿ ಅಪಕಾರ ಭಾಳಾಗಿದೆ ಮಗಳೇ. ನಾನು ಏನೋ ಒಂದು ನನ್ನ ತಂತ್ರಜ್ಞಾನ, ನನ್ನ ವಿಜ್ಞಾನ, ನನ್ನ ಬುದ್ಧಿಶಕ್ತಿಯಿಂದ ಒಂದು ಸೂತ್ರವನ್ನು ಕೊಟ್ಟೆ, ಒಂದು ವಿಜ್ಞಾನ ಸಾಪೇಕ್ಷತವಾದ ಸಿದ್ಧಾಂತವನ್ನು ಕೊಟ್ಟೆ, ಅಣುಸೂತ್ರವನ್ನು ಕೊಟ್ಟೆ, ಫಾರ್ಮುಲಾವನ್ನು ಕಂಡುಹಿಡಿದು ಕೊಟ್ಟೆ. ಆದರೆ ಇವತ್ತು ಜಪಾನದಂಥ ಒಂದು ದೇಶ ಸರ್ವನಾಶ ಆಗ್ತದೆ. ಶತ್ರು ರಾಷ್ಟ್ರಗಳು ಮಿತ್ರ ರಾಷ್ಟ್ರಗಳಂತ ಎರಡಾಗಿ ಆ ದೇಶದ ಮೇಲೆ ಇವರು, ಇವ್ರ ದೇಶದ ಮೇಲೆ ಇವರು ಬಾಂಬುಗಳನ್ನು ಹಾಕಿ 1000 ವರ್ಷ ಕಟ್ಟಲ್ಪಟ್ಟಂಥ ಈ ಭೂಮಿಯನ್ನು ಏನೂ ಬಿತ್ತಿ ಬೆಳಿಲಾರ್ದಂಗೆ ಇದನ್ನು ನಾಶ ಮಾಡಕತ್ತಾರಂದ್ರೆ, ಎಷ್ಟೋ ಏನೂ ತಿಳಿಲಾರ್ದಂಥ ಬಗಲಾಗಿರೋ ಕಂದಮ್ಮಗಳು ಜಗತ್ತನ್ನು ನೋಡೋಕ್ಕಿಂತ ಮೊದಲನ ಸುಟ್ಟು ಬೂದ್ಯಾಕವಂದ್ರೆ ಅದ್ರ ಎಲ್ಲದರ ಪಾಪ ಇವತ್ತು ನಾನು ಕಟ್ಕೋಬೇಕಾಗಿದೆ ಮಗಳೇ. ಆ ಸಂಕಟ ನನಗೆ ಕಾಡಕತ್ತೈತಿ, ಆ ನೋವು ನನಗೆ ಕಾಡಕತ್ತೈತಿ. ಅದಕ್ಕೆ ಜಗತ್ತಿಗೆ ನಾನು ಅಣುಬಾಂಬ್ ಕೊಡಬಾರ್ದಾಗಿತ್ತು. ಈ ಜಗತ್ತಿಗೆ ಬೇಕಾಗಿರೋದು ಅಣುಬಾಂಬ್ ಅಲ್ಲ, ಲವ್ ಬಾಂಬ್ ಅಂತಮ್ಮ, ಪ್ರೇಮದ ಬಾಂಬು, ಪ್ರೀತಿಸುವ ಬಾಂಬ್ ಅಂತ. ಜಗತ್ತಿಗೆ ಬೇಕಾಗಿರೋದು ಪ್ರೀತಿಯ ಬಾಂಬ್, ಹ್ಯುಮ್ಯಾನಿಟಿ ಬಾಂಬ್ ಅಂತ, ಮಾನವೀಯತೆಯ ಬಾಂಬ್, ಪರಸ್ಪರ ಪ್ರೀತಿಸುವ ಬಾಂಬ್, ಲವ್, ಒಬ್ಬರನ್ನೊಬ್ಬರನ್ನು ಪ್ರೀತಿಸುವ ಭಾವ. ಇವತ್ತು ನಾನು ಅದನ್ನು ಕೊಡಬೇಕಾಗಿತ್ತು. ಕೊನೆಗೆ ಆಕೆ ಪತ್ರಿಕಾ ಹೇಳಿಕೆಯನ್ನು ಕರೆದು, ನಮ್ಮ ತಂದೆಯವರು ಬರೆದ ಪತ್ರ ಇದು ಇಡೀ ಜಗತ್ತಿನ ಕಣ್ಣೀರು. ನಾನು ಕೊಟ್ಟಂಥ ಸೂತ್ರದಿಂದ ಮಾನವರಿಗೆ ಉಪಯೋಗ ಆಗುವಷ್ಟು ಸಾಕಷ್ಟು ಕೆಲಸಗಳಾಗಿದ್ದು. ಇವತ್ತು ನಾವೇನಿವತ್ತು ಸಾಕಷ್ಟು ವಿಜ್ಞಾನ ಲೋಕದಲ್ಲಿ ಬದಲಾವಣೆಯನ್ನು ಮಾಡಿದ್ದೀವಿ, ಅವೆಲ್ಲ ಐನ್ಸ್ಟೈನ್ನ ಸಿದ್ಧಾಂತದ ಮೇಲೆ ಬಂದಂಥವುಗಳೇ. ಸಾಪೇಕ್ಷತವಾದ ಸಿದ್ಧಾಂತದ ಮೇಲೆ ಸಾಕಷ್ಟು ಇವತ್ತು ಮನುಷ್ಯ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾನೆ. ಅಣುಸೂತ್ರದಿಂದ ಇವತ್ತು ಸಾಕಷ್ಟು ನಾವು ಬದಲಾವಣೆಯನ್ನು ಮಾಡಿದ್ದೀವಿ. ವಿಜ್ಞಾನ, ತಂತ್ರಜ್ಞಾನ, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಬೆಳೆದಿದೆ. ಆದರೆ ಅದೇ ಐನ್ಸ್ಟೈನು ಮಹಾತ್ಮ ಗಾಂಧೀಜಿಯನ್ನು ಕುರಿತು, ಗಾಂಧೀಜಿಯವರವಾಗಿ ಇಲ್ಲಿದ್ದರು, ಆತ ವಿದೇಶದಲ್ಲಿದ್ದ, ಗಾಂಧೀಜಿ ಬಗ್ಗೆ ಒಂದು ಮಾತು ಬರೀತಾರೆ. ಅದಕ್ಕಿಂತ ಪೂರ್ವದಲ್ಲಿ ಥಿಯೋಡರ್ ರೂಸ್ವೆಲ್ಟ್ ಅನ್ನುವಂಥವನು ಅಮೇರಿಕದ ಅಧ್ಯಕ್ಷನಾಗಿರ್ತಾನೆ. ಅವನ ಹೆಸರು ಥಿಯೋಡರ್ ರೂಸ್ವೆಲ್ಟ್. 1944-45 ಅಮೇರಿಕದಲ್ಲಿ ಒಂದು ದುಂಡು ಮೇಜಿನ ಸಮ್ಮೇಳನ ನಡೀತದೆ. ಈ ಅಣುಬಾಂಬಿನ ಪವರ್ ಎಷ್ಟೈತೆ ಅನ್ನೋದು ನೋಡಕತ್ತಾಗ ಆ ರೂಸ್ವೆಲ್ಟನ ಮುಂದೆ ಹೇಳ್ತಾರೆ, ಒಂದು ದೇಶಕ್ಕೆ ಒಂದು ಬಾಂಬ್ ಆದ್ರೆ ಸಾಕು. ಹಿಂಗೆ 1000 ಕಿಲೋಮೀಟರ್, ಹೆಂಗೆ 1000 ಕಿಲೋಮೀಟರ್, ಎಷ್ಟು ಹೆಂಗೆ 1000 ಕಿಲೋಮೀಟರ್, 1000 ಕಿಲೋಮೀಟರ್ಸ್ ಉದ್ದ, 1000 ಕಿಲೋಮೀಟರ್ಸ್ ಆಗ ಹೆಚ್ಚು ಕಡಿಮೆ ಭಾರತ ದೇಶದ ಅರ್ಥ. ಇನ್ನೊಂದು 1000 ಕಿಲೋಮೀಟರ್ ಹೋದ್ರೆ ಕಾಶ್ಮೀರ ಬಂತು, ನಮ್ಗೆ 2500 ಕಿಲೋಮೀಟರ್ ಕಾಶ್ಮೀರ ಬಂದ್ಬಿಟ್ಟು. ಹಿಂಗೊಂದು 1000 ಕಿಲೋಮೀಟರ್ ವಿಸ್ತೀರ್ಣ ಉಳ್ಳಂಥ ದೇಶಕ್ಕೆ ಒಂದು ಬಾಂಬ್ ಯಾವ್ದಾರ ಮೂಲೆಯಾಗ ಹಾಕಿಬಿಟ್ರೆ ಆ ದೇಶನ ಸುಟ್ಟು ಹೋಗ್ಬಿಡ್ತೈತಿ. ಅಷ್ಟು ಪವರ್ ಇದಕ್ಕೆ ಐತಿ ಅಂತ ಹೇಳಿ, ಅಷ್ಟು ಪವರ್ ಐತಿ. ಅಂಥ ಬಾಂಬಿದು. ಗನ್ ಹಿಡ್ಕೊಂಡು ಮನುಷ್ಯರು ಕೂಡ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಬ್ಯಾಡ್ ಅಂದ್ರೆ ಅಣುಬಾಂಬ್ ಹಾಕಿಬಿಟ್ರೆ ಒಂದು ನಾಗರಿಕತೆನ ಕೊಲೆಪ್ಸ್ ಮಾಡಿಬಿಡ್ಬೋದು. ನೋಡ್ರಿ, ಮೊನ್ನೆ ಅಮೇರಿಕದ ಅಧ್ಯಕ್ಷ ಅದನ್ನು ಬರ್ಕೊಂಡಿದ್ದ. ಹೇಳಲಿಕ್ಕೆ ಬರೋದಿಲ್ಲ, ನಿಮ್ಮ ಮೊಂಡತನವನ್ನು ಬಿಡದೇ ಹೋದರೆ ಒಂದು ದೇಶದ ನಾಗರಿಕತೆಯನ್ನೇ ಬೆಳಗ್ಗೆ ಹೊರಗೊಡೋದು ನಾಶ ಮಾಡ್ತೀವಿ ಅಂತ. ಅದು ಯಾವ ಹೆದರಿಕೆ ಅಂದ್ರೆ ಅದು ಅಣುಬಾಂಬ್ ಹಾಕೋ ಹೆದರಿಕೆನೇ. ಒಬ್ಬ ಬುದ್ಧಿ ಹೇಳಿ ಮನುಷ್ಯನ ಕೈಯಲ್ಲಿ ದೇಶ ಕೊಟ್ಟರೆ ಏನಾಗೈತೆ ಅನ್ನೋದಕ್ಕೆ ಅಮೇರಿಕದ ಅಧ್ಯಕ್ಷನೇ ಕಾರಣ. ಒಬ್ಬ ಭೂಮ ಮನುಷ್ಯನ ಕೈಯಾಗಿ ದೇಶ ಕೊಟ್ಟರೆ ಏನಕ್ಕೈತೆ. ಇನ್ನೊಬ್ಬನಿದ್ದಾನೆ ಉತ್ತರ ಕೊರಿಯಾದಲ್ಲಿ, ಕಿಮ್ ಜಾನ್ ಅಂತಿದ್ದಾನೆ. ಅವ ಇವನಿಗಿಂತ ಹುಂಬಿದಾನ. ಅವ ನೀವೊಂದು ದೇಶ ಅಲ್ಲ, ಭೂಮಿ ಮೇಲೆ ಇಡೀ ಭೂಮಿ ನಡು 50 ಸಲ ಸುಡುವಷ್ಟು ಬಾಂಬ್ ಅವನಂತೆ ಅಂತ ಹೇಳ್ತಾನೆ. ಇಡೀ ಭೂಮಂಡಲದ ಮೇಲೆ ಅಣುಬಾಂಬ್ ಇಟ್ಟದಾಗುತ್ತನು. ಈ ಜಗತ್ತನ್ನ, ಭೂಮಂಡಲವನ್ನು 300 ಸಲ ಬ್ಲಾಸ್ಟ್ ಮಾಡುವಷ್ಟು ಬಾಂಬ್ ಅದ ನೋಡಿ. ಎಷ್ಟು ಸಲ? 300 ಬಾರಿ. 300 ಬಾರಿ ಅಲ್ಲ, ಬರೀ 3 ಬಾರಿ ಹಾಕಿದ್ರೆ ಜಗತ್ತಿನೊಳಗೆ, ಭೂಮಿ ಒಳಗೆ 3 ರಿಂದ 4 ಲಕ್ಷ ವರ್ಷ ಎಲ್ಲಿ ಒಂದು ಹುಳ ಸಹಿತ ಕಾಣೋದಿಲ್ಲ. ಎಲ್ಲ ಕೊಲೆಪ್ಸ್ ನಾಗರಿಕತೆ, ಎಲ್ಲ ಮಾಯ. ನಾವು ಮಾಯ, ನೀವು ಮಾಯ. ಇಡೀ ಭೂಮಂಡಲನ ಮಾಯ. ಸಿಂದಿಗೆ ಬಿಜಾಪುರ ತೊಗೊಂಡೇನು ಮಿಕ್ಕಿ ಅನ್ಸೋದು ಎಲ್ಲ ಜಲ ಸತ್ಯನಾಶ ಹೇಳಂಗಿಲ್ಲ. ಎಲ್ಲ ನಾವು ಮಾಯ, ನೀವು ಮಾಯ, ಒಂದು ದಿನ ಎಲ್ಲ ಮಾಯ. ಅಪಾರ್ಟ್ಮೆಂಟ್ಗಳ ಮಾಯ, ಬಜಾರ್ ಮಾಯ, ಭೂಮಿ ಮಾಯ, ತ್ವಾಟ ಮಾಯ, ಮನೆಗಳ ಮಾಯ, ನಾಗರಿಕತೆ ಮಾಯ, ಗಂಡ ಹೆಂಡತಿ ಮಕ್ಕಳು, ಉದ್ಯೋಗ ವ್ಯಾಪಾರ ಎಲ್ಲ ಸತ್ಯನಾಶ. ಇದರಿಂದ ಮನುಷ್ಯನ
ದ್ವೇಷದಿಂದ ಅವ ಹೇಳಾಕತ್ತಾನವ ಇದೆಲ್ಲ ನಡೆಯಕತ್ತೈತಿ ನೋಡ್ಕೊಂತ ನಾನು ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ ನೋಡ್ರಿ. ಬಹುಶಃ ಕಾಲಜ್ಞಾನದ ಪ್ರಕಾರ ಇನ್ನೇನು 3ನೇ ಮಹಾಯುದ್ಧ ಬಂತೇನೋ ಅಂತ ಅನಿಸ್ತದೆ. ಹೇಳಿದ್ರು ನಮ್ಮ ಶರಣರು ಮುಂದೆ ನಕ್ಷತ್ರಗಳು ಉದರ್ಯಾವ ಭೂಮಿಯು ನಡುಗೀತ ಅಂತೇಳಿ ಕಾಲಜ್ಞಾನ ಇದೆ. ನೀಲಮ್ಮನ ಕಾಲಜ್ಞಾನ ನಕ್ಷತ್ರಗಳು ಉದರ್ಯಾವ ಭೂಮಿಯು ನಡುಗೀತು ರಾಕ್ಷಸರೆಲ್ಲರೂ ಹತವಾಗಿ ಹೋಗಾರ ಅಂಥೇಳಿ. ನಕ್ಷತ್ರಗಳು ಉದುರ್ತಾವಂದ್ರೆ ಮ್ಯಾಗ ಕಾಣುವಂಥ ಗ್ಯಾಲಕ್ಸಿಗಳ ನಕ್ಷತ್ರಗಳಲ್ಲ, ಅವು ಭಾಳ ದೂರ ಅದಾವೆ ನಕ್ಷತ್ರಗಳು. ಲೈಟ್ ಇಯರ್ಸ್ ದೂರ ಅದಾವೆ, ಕೋಟಿ ಕೋಟಿ ದೂರ ಅದಾವೆ. ಎಷ್ಟೆಷ್ಟು ದೂರ ಅದಾವ ಗೊತ್ತಂದ್ರೆ ಅವು ನಕ್ಷತ್ರಗಳು. ಹಾಗೆ ಸುಮ್ಮನೆ ಬಂತು ವಿಷಯ ಅಂತ ಹೇಳ್ತೀನಿ. ಖಗೋಳವನ್ನು ಯಾರಾದರೂ ಓದಿದ್ರು ಗೊತ್ತಾಗ್ತದೆ. ಖಗೋಳಶಾಸ್ತ್ರ ಯೂನಿವರ್ಸಲ್ ಟ್ರುತ್ ಅಂತ ಕರೀತಾರೆ ಖಗೋಳಶಾಸ್ತ್ರ. ಆ ಖಗೋಳಶಾಸ್ತ್ರದಲ್ಲಿ ಎಷ್ಟು ವಿಚಿತ್ರ ಅಂದರೆ ಗ್ಯಾಲಕ್ಸಿಗಳು ಅಂತ ಬರ್ತಾವೆ, ಅದಕ್ಕೆ ಆಕಾಶ ಗಂಗೆ ಅಂತ ಬರ್ತಾವೆ. ಹೆಸರು ಏನು ಕರೀತಾರೆ ಅದಕ್ಕೆ? ಆಕಾಶ ಗಂಗೆ. ಇವತ್ತು ನಾವು ಒಂದು ಭೂಮಿಯನ್ನು ಗ್ರಹದಾಗ ಅದೀವಿ, ಗ್ರೀನ್ ಪ್ಲಾನೆಟ್. ನಮ್ಮ ಅಕ್ಕಪಕ್ಕದಲ್ಲಿ ಇನ್ನು 8 ಅದಾವ: ಮಂಗಳ, ಬುಧ, ಗುರು, ಶುಕ್ರ, ಶನಿ, ನೆಪ್ಚೂನ್, ಪ್ಲೂಟೋ. ಇವು ನಮ್ಮ ಅಕ್ಕಪಕ್ಕದ ಕುಟುಂಬ ಅಂತೀವಲ್ಲ, ಇವೆಲ್ಲ ಕೂಡಿ ಒಬ್ಬ ಸೂರ್ಯನ ಮಂಡಲದಾಗದ, ಒಬ್ಬ ಸೂರ್ಯನ ಕೇಂದ್ರ ಸ್ಥಾನದಾಗ ಇವದಾವ. ನಮಗೊಬ್ಬ ಸೂರ್ಯ ಅದಾನ. ಆ ಸೂರ್ಯನ ಕೇಂದ್ರ ಸ್ಥಾನದೊಳಗೆ 9 ಗ್ರಹಗಳದಾವ. ಇದು ಒಂದು ಸೌರ ಮಂಡಲ ಅಂತ ಹೇಳ್ತದೆ. ಯಾವುದು? ಸೌರ. ನಮಗೆ ಸೂರ್ಯ 15 ಕೋಟಿ ಕಿಲೋಮೀಟರ್ ದೂರ ಅದಾನ. ಎಟ್ಟದಾನ? 15 ಕೋಟಿ ಕಿಲೋಮೀಟರ್ ದೂರ. 15 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂಥ ಸೂರ್ಯನಿಂದ ಬರುವಂತಹ ಉಷ್ಣ ಬಿಸಿಲು ಅಂತ ಏನು ಕರಿತೀವಿ, ಹೀಟ್, ಅದು ಭೂಮಿಗೆ ಬಂದು ಮುಟ್ಟಬೇಕಾದ್ರೆ 8 ನಿಮಿಷ 20 ಸೆಕೆಂಡ್ ತಗೋತೈತೆ. ಅದು ಎಷ್ಟು ವೇಗದಾಗ ಬರ್ತೈತೆ? ಅದು 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬರುತ್ತದೆ. ಎಷ್ಟರಲ್ಲಿ ಬರ್ತೈತಿ? 3 ಲಕ್ಷ ಕಿಲೋಮೀಟರ್ ವೇಗದಾಗ ಬರ್ತೈತೆ. ಅದು ಭೂಮಿಗೆ ಬಂದು ಮುಟ್ಟಬೇಕಾದ್ರೆ ಎಷ್ಟು ನಿಮಿಷಕ್ಕೆ ಬರ್ತೈತಿ? 8 ನಿಮಿಷಕ್ಕೆ 20 ಸೆಕೆಂಡಿಗೆ ಬಿಸಿಲು ಬಂದು ಬರ್ತೈತಿ. ಬಿಸಿಲು ಬಂದು ನಮ್ಗೆ ಬೀಳ್ತದೆ. ಎಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಂದು ಹೊಡಿತಾವ ಅಲ್ಲಿ ಹೀಟು, ಅಲ್ಲಿ ಉಷ್ಣಾಂಶ ಹೆಚ್ಚಿರ್ತದೆ. ಎಲ್ಲಿ ಓರೆಯಾಗಿ ಬಂದು ಬೀಳ್ತಾವ ಅಲ್ಲೊಂದು ಸ್ವಲ್ಪ ಉಷ್ಣಾಂಶ ಕಡಿಮೆ ಇರ್ತದೆ. ಸಮುದ್ರದ ತೀರದ ಪ್ರದೇಶಗಳಲ್ಲಿ ಕಡಿಮೆ ಬೀಳ್ತೈತಿ. ಮುಂದೆ ಹೋದಾಗ ಸೂರ್ಯನ ಶಾಖ ಹೆಚ್ಚಾಕೈತಿ. ಅವನೊಳಗೆ ಎಷ್ಟು ಶಕ್ತಿ ಐತಿ ಗೊತ್ತಂడి? 2 ಲಕ್ಷ ಟ್ರಿಲಿಯನ್ ಹೀಟ್ ಐತಂತ, ಹೀಲಿಯಂ. ಯಾರಲ್ಲಿ? ಸೂರ್ಯನ. ಇವತ್ತು ಸೂರ್ಯನ ಬಿಸಿಲು ಭೂಮಿಗೆ ಬಿದ್ದೈತೆ ಅಂದ್ರೆ ಅದು ಇವತ್ತು ತಯಾರಾದದ್ದಲ್ಲಂಥದ್ದು. 1000 ವರ್ಷದಿಂದ ಅವನ ಹಿಂದೆ ತಯಾರಾಗಿದ್ದು ಸೂರ್ಯನ ನಟ್ಟ ನಡುವ ಕೇಂದ್ರ ಸ್ಥಾನದ ಪಾಯಿಂಟಿನೊಳಗೆ 1000 ವರ್ಷದಿಂದ ಹೀಲಿಯಂ ಆಗಿ ರೂಪುಗೊಂಡು ಆ ಸೂರ್ಯನ ಅಂಚಿಗೆ ಬಂದದು ವಿಕಿರಣಗಳನ್ನು ಸೂಸಬೇಕಾದ್ರೆ 1000-2000 ವರ್ಷದ ಬಿಸಿಲು ಇವತ್ತು ನಮಗೆ ಬಿದ್ದಿರ್ತೈತೆ ಅಂತ. ಅದು ಅವನ ಹಿಂದೆ 8 ವರ್ಷದಿಂದ ತಯಾರಾಗಿರ್ತೈತಂಥದ್ದು 2000 ವರ್ಷದಿಂದ ಅವನಲ್ಲಿ ತಯಾರಾಗಿರ್ತೈತೆ ಅಂತ. ಇವತ್ತು ನಾವು ಭೂಮಿ ಮೇಲೆ ಬಿದ್ದು ಬಿಸಿಲು ಒಮ್ಮೆ ನಮಗೆ ರೆಡಿಮೇಡ್ ಆಗಿ ಬಂದದ್ದಲ್ಲ, ಅದು ಫ್ಯಾನ್ ಹಚ್ಚಿದ ಗಾಳಿ ಅಲ್ಲ. ಅವನಂತ್ಯಕ್ಕೆ 2000 ವರ್ಷದಿಂದ ತಯಾರಾದ ಬಿಸಿಲ ನಮಗೆ ಯಾವಾಗ ಬಂದು ಬೀಳ್ತೈತಿ? ಈಗ ಬಂದು ಬೀಳ್ತದೆ. ನೋಡ್ರಿ ಪ್ರಪಂಚ ಎಷ್ಟು ನಶ್ವರ ಐತಿ ನೋಡ್ರಿ. ನಾವು ಸುಮ್ಮನೆ ನಾವು ಇರೋದು 70-80 ವರ್ಷ ಎಷ್ಟು ಹಾರಾಡ್ತೀವಿ ನಾವು ಭೂಮಿ ಮೇಲೆ. ಸೂರ್ಯ ಎಷ್ಟು ದೊಡ್ಡವ ನನಗೆ ಗೊತ್ತ? ಖಗೋಳ ಓದಿದವ್ರಿಗೆ ಗೊತ್ತಾಕತಿ. ನಿಮ್ಮ ಭೂಮಿ ಎಷ್ಟು ಹಿಡಿತಾವ ಗೊತ್ತು? ಸೂರ್ಯನ ಹೊಟ್ಯಾಗ 1,30,000 ಭೂಮಿ ಅವ್ರ ಹೊಟ್ಯಾಗ ಹಿಡಿತಾವ. ಎಷ್ಟು? 130 ಅಲ್ಲ, 1,30,000 ಇಂಥ ಭೂಮಿನ ದೊಡ್ಡ ಭೂಮಿ ಐತೆ ಅಲ್ಲಿ ಎಲ್ಲ ಒಳಗೊಂಡ ದೇಶಗಳು. ಅದನ್ನ ಓದು ಸೂರ್ಯನ ಹೊಟ್ಯಾಗ ತುರುಕಿದ್ರೆ 1,30,000 ಹಿಡಿತಾವಂತ. 30,000 ಅವನ ಹೊಟ್ಯಾಗ. ಮತ್ತು ಎಷ್ಟು ದೊಡ್ಡ ಇರ್ಬೇಕು ಅವ್ನು ಸೂರ್ಯ. ನಮಗೆ ಎಷ್ಟು ಕಾಣ್ತಾನವ? ಒಂದು ಗಂಗಾಳದ ಆಟೋ, ಒಂದು 30 ಆಟ ನಮಗೆ ಕಾಣ್ತಾನೆ. ಅವನ ಹತ್ಯಕ್ಕೆ ಎಷ್ಟೈತಿ ಹೀಟ? 2 ಲಕ್ಷ ಟ್ರಿಲಿಯನ್ ಹೀಟ್ ಐತಿ. ನಮಗೆ ಭೂಮಿಗೆ ಏಟು ಬೀಳ್ತೈತಿ? ಎವರೇಜ್ 50-55-60, 40-45, 50, ಕೆಲವು ಕಡೆ 55-60. ಯಾವುದೇ ಭೂಮಂಡಲದ ಭಾಗದಲ್ಲಿ 65%, 65ರಿಂದ 70 ದಾಟಿತು ಅಲ್ಲಿ ಏನು ಬೆಳೆಯಂಗಿಲ್ಲ. ಮುಗಿತು. ಜರ 70 ದಾಟಿ 80ಕ್ಕೆ ಬಂತು ಅಂದ್ರೆ ಆಟೋಮೆಟಿಕ್ ಬೆಂಕಿ ಹತ್ಕೊಂತೈತಿ. 100 ಬಂತು ಅಂದ್ರೆ ಸಮುದ್ರದ ನೀರ 2 ತಿಂಗಳದಾಗ ಬರೋಷ್ಟು. ಸಮುದ್ರದ ನೀರ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ರೆ ಏನಾಗತ್ತಿ? ನೀರು ಆವೇಕತಿ. ಏನಾಗಿಬಿಡ್ತದೆ? ಆವೆ.
ಅವ್ರ ಹತ್ತಿ ಹಾಕಿರೋದು 2 ಲಕ್ಷ ಹೀಟ್ ಟ್ರಿಲಿಯನ್. ಅದು 2 ಲಕ್ಷ ಟ್ರಿಲಿಯನ್ ಹೀಟ್ ಆದ್ರೆ ಅದು ಲೆಕ್ಕಕ್ಕನ ಅದು ಮ್ಯಾಥಮೆಟಿಕ್ಸ್ ಗೊಲ್ಲವ್ರಿಗೆ ಗೊತ್ತಿಲ್ಲ. ಯಾರ ಮ್ಯಾಥಮೆಟಿಕ್ಸ್ ಮಾಡಿದವ್ರನ್ನ ಕೇಳ್ಬೇಕಂದ್ರೆ 2 ಲಕ್ಷ ಟ್ರಿಲಿಯನ್ ಹೀಟ್ ಅಂದ್ರೆ 2ರ ಮುಂದೆ ಪೂಜೆ ಎಷ್ಟು ಬರ್ತಾವ ಅನ್ನೋದು ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು, ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿಗಳನ್ನ ನಾವು ಸುಮ್ಮನೆ ನಮಗೆ ಎಷ್ಟು ಬೇಕಾಟ ತೊಗೊಂಡಿರ್ತೀವಿ. ನಾವು ಎರಿದ ಮೇದಂಗೆ ಎಲ್ಲ ಒಟ್ಟು ತೊಗೊಂಡಿರ್ತೀವಿ. ನಾವು ಬೇಕಿದ್ದು ಜಗತ್ತಿಗೆ ಕೊಡೋರು ಸಂದೇಶ ಅಂತ. ಅದ್ರಾಗ ನಮಗೆ ಭೂಮಿಗೆ ಇವತ್ತು ಸಿಂದಗಿ ಅಂತ ಊರಿಗೆ ಕಲಬುರಗಿ ಜಿಲ್ಲಾಕ್ಕೆ 40-42 ಬಿತ್ತರೆ ಅದ್ರ ಹಣೆ ಬಾರ ಹೇಳಬಾರ್ದು. ಬಂದವ್ರದ್ದು ನರಕ. ಬಿಜಾಪುರ ದಾಟಿ ಈ ಕಡೆ ಬಂದ್ರೆ, ಬಿಜಾಪುರ ದಾಟಿ ಕಲಬುರಗಿ ಸೀಮಿ ಕಡೆ ಬ್ಯಾಸಿಗೆ ಹೋಗೋ ಮಟ್ಟ ರೌರವ ನರಕ. ಎಷ್ಟು ನರಕ? ರೌರವ ನರಕ. ಫ್ಯಾನ್ ಹಚ್ಚ್ರಿ ಬೆಚ್ಚಗ ಬರ್ತಾವೆ, ಕೂಲರ್ ಹಚ್ಚ್ರಿ ಬೆಚ್ಚಗ ಹೊಡಿತಾವೆ. ಹೊರಗೆ ಬಂದರೂ ಸಮಾಧಾನ ಇಲ್ಲ, ಒಳಗೆ ಕುಂತರೂ ಸಮಾಧಾನ ಇಲ್ಲ. ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವ್ರಿಗಿದ್ರೆ ಏನಾರ ಒಂದು ಲೆಕ್ಕದಾಗಿರ್ತೈತಿ. ಬೇರೆ ದಾರಿ ಯಾರಾದರೂ ಬಂದ್ರೆ ನಮಗೆ 2 ಸಲ ಏನು ಮುಗಿದ್ವಿ ಈ ಊರಿಗೆ ಬಂದೆ. ಅವ ಅಂಗಡಿ ಡಾಕ್ಟರ್ ಹಂಗೆ ಬಂದು ಹಚ್ಚವಕ್ಕ. ಯಾಕಂದ್ರೆ ರಾತ್ರಿ ಇದನ್ನು ಕಂಟ್ರೋಲ್ ಮಾಡ್ಬೇಕಲ್ಲ. ಪಾಪ ಅವ್ರು ಕರೆದು ಬಿಟ್ಲೆ ಬಂದ್ರಿ ಬುದ್ಧಿ. ಯಾಕಂದ್ರೆ ನಾವಲ್ಲಿ ಹಗಲೆಲ್ಲ ರಿಪೇರಿಯಾಗಿ ರಾತ್ರಿ ಇಲ್ಲಿ ಬರ್ಬೇಕು. ನಾವು ಅಲ್ಲಿ ರಿಪೇರಿ ಹಾಕ್ಕೊಂತ ಕೂತೀವಿ ಅಂದ್ರೆ ಇಲ್ಲಿ ಬಂದು ಹಾಕವು. ನಮ್ಗೆ ಇದ್ರ ಸಂಕಟ ಇರ್ತೈತಿ. ಒಂದೊಂದು ದಿನಾನು ನಮ್ಗೆ ಭಾಳ ಮುಖ್ಯ. ಒಂದೊಂದು ದಿವಸನೂ ನಮಗೆ ಭಾಳ ಮುಖ್ಯ. ಒಂದೊಂದು ದಿವಸವೂ ನಮಗೆ ಭಾಳ ಮುಖ್ಯ. ಎಂಥ ತ್ರಾಸ ಅಂದ್ರೆ ಇಲ್ಲಿ ಚೀಚೆ ಹೇಳ್ಬಾ. ಎಷ್ಟಕ್ಕಿದು 42-44 ಈಟ್ ಐತಿ ಅಷ್ಟೇ, ಅದ್ರೊಳಗೆ ಐತಿ. ಇನ್ನು ಮುಂದೆ ಮೇ ತಿಂಗಳದಾಗ ಏನೋ ಇನ್ನೊಂದು 2 ಪಾಯಿಂಟ್ ಹೆಚ್ಚಾಕತ್ತಂತೆ. ಏಪ್ರಿಲ್ ಮುಗಿದು ಮೇ ತಿಂಗಳದಾಗ ಇನ್ನೊಂದು 2 ಹೆಚ್ಚು. ಯಾಕೆ ಹೆಚ್ಚಾಕತ್ತೆ ಅಂದ್ರೆ ಭೂಮಿ ಸೂರ್ಯನ ಸಮೀಪ 15 ಕೋಟಿ ಇದ್ದದ್ದು ಆಟೋಮೆಟಿಕ್ 14.5 ಕೋಟಿ 50 ಲಕ್ಷ ಕಿಲೋಮೀಟರ್ ಸಮೀಪ ಹೋಗಿಬಿಡ್ತೈತಿ. ಅದಕ್ಕೆ ಭೂಮಿ ಮೇಲೆ ಹೀಟ್ ಹೆಚ್ಚಾಕತ್ತೆ. ಇಷ್ಟ 4 ತಿಂಗಳಿಗೊಮ್ಮೆ ಮಳೆಗಾಲ, 4 ತಿಂಗಳಿಗೊಮ್ಮೆ ಚಳಿಗಾಲ, 4 ತಿಂಗಳಿಗೊಮ್ಮೆ ಬೇಸಿಗೆ ಕಾಲ ತಿರುಗ್ತದೆ. ಹಿಂಗೆ 24 ಗಂಟೆ ತಿರುಗುತ್ತಂದ್ರೆ ಭೂಮಿ ಮೇಲೆ 1 ದಿವಸ ಆಕೈತಿ. 365 ದಿನ ತಿರುಗ್ತಂದ್ರೆ 1 ವರ್ಷ ಆಕೈತಿ. ನಮಗೆ 365 ದಿನ ತಿರುಗಿದ್ರೆ 1 ವರ್ಷ. ಬುಧ ಗ್ರಹ ಬರೀ 70 ದಿನ ತಿರುಗಿದ್ರೆ 1 ವರ್ಷ. ಅದು ಸೂರ್ಯನ ತಿರುಗ್ತದೆ. ಅದು ನಮಗಿಂತ ಸಮೀಪ ಐತಿ. ನಿಮ್ಮಲ್ಲಿ 44-50 ಹೀಟ್ ಬಿದ್ದರೆ ಬುಧ ಗ್ರಹದೊಳಗೆ 150 ಹೀಟ್ ಆಯಿತು. ಆದ್ರೆ ಮುಗಿದು ಹೋಗ್ತಾರೆ ಶಿವಾಯ ನಿಂತಂಗೆ ಹ್ಯಾಂಗೆ ಹೋಗಿ ಹಂಗೆ ಸುಟ್ಟು ಹೋಗ್ಬಿಟ್ಟು. ಮಂಗಳ ಗ್ರಹದೊಳಗೆ ಹೆಚ್ಚು ಕಡಿಮೆ 55-65. ಒಂದು ಕಾಲಕ್ಕೆ ಮಂಗಳ ಗ್ರಹದಲ್ಲಿ ಜೀವರಾಶಿಗಳಿತ್ತು ಅಂತ ವಿಜ್ಞಾನಿಗಳು ಪತ್ತೆ ಹಚ್ಚಕತ್ತಾರ. ಇವ್ರಿಗೇನು ಸಿಗೋದು ಇನ್ನು ಭೂಮಿ ಮ್ಯಾಗೆ ಕೆಳಗೆ ಏನಿತ್ತು ಅನ್ನೋದ ಇಷ್ಟು ವರ್ಷ ತಿಳಿಬೋದು. ಇನ್ನು ಮಂಗಳ ಗ್ರಹಕ್ಕೆ ಹೋಗಿ ಏನು ಮಾಡ್ಬೇಕು? ಎಲಾನ್ ಮಸ್ಕ್ ಅಂತವನು ಹೋಗ್ಬೇಕಿಲ್ಲ. ಯಾಕಂದ್ರೆ ಅವ್ನು ಬೆಲೆಯನ್ನು ಏರ್ಸಲ್ಲ, ಅವನು ಹೋಗ್ಬೇಕಿಲ್ಲ. ಎಲಾನ್ ಮಸ್ಕ್ ಅವನೇ ಹೋಗ್ಬೇಕು. ಇನ್ನು ಶನಿ ಗ್ರಹಕ್ಕೆ 3800 ದಿವಸಗಳು ತಿರುಗಿದ್ರೆ ಅದಕ್ಕೆ 1 ವರ್ಷ ಆಕೈತಂತೆ. 3800 ದಿನ ನಮ್ಮ ಭೂಮಿಗೆ ತಿರುಗಿದ್ರೆ ಒಂದು 12 ವರ್ಷ ನಾವು ಹೋಗ್ಬಿಟ್ಟಿವಿ. ಒಂದು ಪಟ್ಟಣ ಮುಗಿತೀವಿ. ಅದಕ್ಕೆ 3800 ದಿವಸ ತಿರುಗಿ ಬಂದ್ರೆ ಅವಾಗ 1 ವರ್ಷ ಆಕೈತಂತೆ ಶನಿ ಗ್ರಹದವ್ರಿಗೆ. ಯಾರಾದರೂ ಭಾಳ ವರ್ಷ ಆಯುಷ್ಯದಿಂದ ಬದುಕಬೇಕನ್ನೋರಿದ್ರೆ ಶನಿ ಗ್ರಹಕ್ಕೆ ಗುರುಗ್ರಹಕ್ಕೆ ಹೋಗ್ಬೇಕು. ಮತ್ತು ಕರ್ಕೊಂಡು ಹೋಗಕ್ಕೆ ಗಾಡಿ ಬೇಕಲ್ಲ. ಅವು ಯಾವ ಇನ್ನೂ ತಯಾರಾಗಿಲ್ಲ. ರಾಕೆಟ್ಗಳು ಬೇಕಲ್ಲ. ಎಂಥ ವಿಜ್ಞಾನಿ ರಾಕೆಟ್ಗಳನ್ನು ಕಂಡು ಹಿಡಿದಾರಂದ್ರೂ ಸೈನ್ಸಿಸ್ಟ್ ರಾಕೆಟಿನ ವೇಗ ಸೆಕೆಂಡಿಗೆ 17ರಿಂದ 25 ಕಿಲೋಮೀಟರ್ ಮಾತ್ರ ವೇಗ. 17-20 ಕಿಲೋಮೀಟರ್. ನಾಸಾದವರು 76ರಾಗ ಒಂದು ರಾಕೆಟ್ ಬಿಟ್ಟರು. 76ನೇ ಇಸ್ವಿಯಾಗಿ ಬಿಟ್ಟರು. 50 ವರ್ಷದಿಂದ ಭೂಮಿ ಸೂರ್ಯನನ್ನು ದಾಟಿ ಗ್ಯಾಲಕ್ಸಿಗಳನ್ನು ದಾಟಿ ಏನೈತೆ ಅಂತ ನೋಡಕ್ಕೆ ಬಿಟ್ಟರು. ಅದು ಈಗ ಎಷ್ಟು ಕೋಟಿಗೆ ಹೋಗೈತೆ ಅಂದ್ರೆ 600 ಕೋಟಿ ಕಿಲೋಮೀಟರ್ ಹೋಗೈತಿ. ಎಷ್ಟು ಕೋಟಿ ಹೋಗೈತಿ? 600 ಕೋಟಿ ಹೋಗೈತದೆ. 2025 ಇಸ್ವಿಗೆ ಅಲ್ಲಿ ಹೋಗಿ ಅದು ಕ್ಯಾಮ್ರಾ ಹೊಡೆದೈತಿ. ನಿಮ್ಮ ಭೂಮಿ ಅವ್ರ ಕ್ಯಾಮ್ರಾದಾಗ ಏಟು ಕಾಣಕತ್ತೈತಿ ಅಂದ್ರೆ ಹೆಣ್ಮಕ್ಳ ಹಣಿ ಮ್ಯಾಗ ಹಚ್ಕೊಳ್ಳೋ ಸಣ್ಣ ಟಿಗಳೆ ಏಟು ಕಾಣಕತ್ತೈತೆ. ಎಲ್ಲಿ ಫೋಟೋ ಹೊಡೆದೈತದ ಯಾರಾದರೂ ಯೂಟ್ಯೂಬ್ನಾಗ ಹೋಗಿ ನೋಡ್ರಿ. ಸೂರ್ಯ ಏಟು ಕಾಣಕತ್ತಾನಂದ್ರೆ ಸೂರ್ಯನ ಲೆಕ್ಕಕ್ಕಿಲ್ಲ. ನಾವು ತಿಳ್ಕೊಂಡಿವಿ ಸೂರ್ಯ ಭಾಳ ದೊಡ್ಡವ. ಇವನಕ್ಕಿಂತ 10 ಪಟ್ಟು ದೊಡ್ಡವಿದ್ದ ಒಬ್ಬ ಸೂರ್ಯ ಅದಾನಂತ. ಅವನು 10 ಪಟ್ಟಿದ್ದ ಒಬ್ಬ ಅದಾನಂತ. ಅವನು 10 ಅಲ್ಲ 100 ಪಟ್ಟಿದ್ದು ಮತ್ತೊಂದು ಐತಂತ. ಇಂಥವ್ರು 10,000ಕ್ಕೂ ಹೆಚ್ಚು ಸೂರ್ಯರು ಒಂದು ಗ್ಯಾಲಕ್ಸಿ ಆಗದಾರಂತ. ಆ ಗ್ಯಾಲಕ್ಸಿ ಹೆಸರು ಏನಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ. ಅದ್ರ ತವ್ರ ಮನೆ ಅದ, ನಮ್ಮ ತವ್ರ ಮನೆ. ಅದ್ರಾಗ ನಾವು ಅದೀವಿ ನೋಡ್ರಿ. ಸದ್ಯ ನಾವಿರೋದು ಯಾವ ಗ್ಯಾಲಕ್ಸಿ ಅಂದ್ರೆ ಮಿಲ್ಕಿ ವೇ ಅಂದ್ರೆ ಹಾಲಿನ ಹಾದಿ. ಅದು ಯಾವ ಬಣ್ಣದ್ದು ಐತದೋ ಹಾಲಿನ ಬಣ್ಣದ ಗ್ಯಾಲಕ್ಸಿಯಾಗಿ ನಾವು ಅದೀವಿ.
ನಮ್ಮದು ಏಟು ಅಡಿಕೆ ಬೆಟ್ಟ, ಇಟ್ಟರಾಗ ಅಮೇರಿಕಾ, ರಷ್ಯಾ, ಇಂಗ್ಲೆಂಡು, ಚೀನಾ, ಜಪಾನ, ಇಂಡಿಯಾ ಇಟ್ಟರಾಗ ನಾವು ಅದೀವಿ. ಲೆಕ್ಕದಾಗ ಇಲ್ಲ ಈ ಭೂಮಿ. ಒಂದರ ಬೆಳಕು ಒಂದಕ್ಕೆ ಹೋಗ್ಬೇಕಾದ್ರೆ ಅದು 55 ವರ್ಷಕ್ಕೆ 600 ಕೋಟಿ ಕಿಲೋಮೀಟರ್ ಹೋಗಿತ್ತು. ಅದು ಇನ್ನೂ ಅದು ಹೋಗ್ಬೇಕಾದ್ರೆ ಇನ್ನೂ ಅದಕ್ಕೆ ಸೌರಮಂಡಲ ದಾಟಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ದಾಟಿ ಹೋಗ್ಬೇಕಾದ್ರೆ ಅದಕ್ಕೆ ಎಷ್ಟು ಸಾವಿರ ವರ್ಷ ಬೇಕನೋ ಅವಾಗ ಒಂದು 50,000 ವರ್ಷ ಆದಮೇಲೆ ಮಿಲ್ಕಿ ವೇ ಗ್ಯಾಲಕ್ಸಿ ದಾಟ್ತೈತೆ ಅಂತದ. ಅಲ್ಲಿ ಮಟ್ಟ ಅದು ದಾಟಕ್ಕಾಗೋದಿಲ್ಲ. ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಎಂಡ್ರೋಮೀಡ್ ಅಂತ ಇನ್ನೊಂದು ಬರ್ತೈತಿ, ನಮ್ಮ ಪಕ್ಕದಲ್ಲಿ ಪ್ರಾಕ್ಸಿಮಾ ಸೆಂಟಾರಿ ಅಂತ ಬರ್ತೈತಿ. ಅವು ಹೋಗ್ಬೇಕಾದ್ರೆ ಆ ಗ್ಯಾಲಕ್ಸಿಗೆ ಹೋಗ್ಬೇಕಾದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ದಲ್ಲಿ ಹೋದ್ರೆ, ನಾ ಹೇಳೋದೆಷ್ಟು, 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋದ್ರೆ ಆಂಡ್ರೋಮೀಡ್ ಗ್ಯಾಲಕ್ಸಿಯನ್ನು ಮುಟ್ಟಬೇಕಾದ್ರೆ 25 ಲಕ್ಷ ವರ್ಷ ಬೇಕಂತ. ಎಷ್ಟು ಬೇಕು? 25 ಲಕ್ಷ. ಭೂಮಿ ಮ್ಯಾಗ ಕೃತಾಯುಗ ಅಲ್ಲ, ಕಲಿಯುಗ ಮೂರು ಹೋಗ್ಬಿಟ್ಟು ಸತ್ಯಾನಾಶ. ವಿಚಾರ ಮಾಡಕತ್ರಿ ಏನು ಇಲ್ಲ ಇಲ್ಲಿ. ಬಠಾ ಬೈದು ಚಟ ಸೂರ್ಯ ಸುಮ್ಮನೆ ನಾವು ಕಾಮನ್ ಬಿಲ್ ಮೂಡಿದಂಗೆ ಮೂಡಿವಿ, ಕಪ್ಪಾಗಿ ಹೋಗ್ಬಿಡ್ತೀವಿ. 25 ಲಕ್ಷ ವರ್ಷಕ್ಕೆ ಅದು 8 ಕಿಲೋಮೀಟರ್ದಾಗ ಹೋಗ್ಬೇಕು. 1 ಸೆಕೆಂಡಿಗೆ 3 ಲಕ್ಷ ಓಡಬೇಕದು. ಒಂದು ವೇಳೆ ಅದು ಬರೀ ಸೆಕೆಂಡಿಗೆ 25 ಕಿಲೋಮೀಟರ್, 30 ಕಿಲೋಮೀಟರ್, 20 ಕಿಲೋಮೀಟರ್ದಾಗ ಆದ್ರೆ ಅದು ಹೋಗಿ ಮುಟ್ಟಾಕ 300 ಕೋಟಿ ವರ್ಷ ಬೇಕಂತ. 300 ಕೋಟಿ ಲೈಟ್ ಏರಿಸ್ಬೇಕಂತ. ಆ 300 ಕೋಟಿ ಒಳಗೆ ಈ ಬ್ರಹ್ಮಾಂಡನ ಉಳಿದಿರೋದಿಲ್ಲ. ಶಿವಾಯ ಗಪ್ಪಾಗಿ ಹೋಗ್ಬಿಟ್ಟಿರ್ತದೆ. ಭೂಮಂಡಲ ಅಲ್ಲ ಹೇಳೋದು, ಬ್ರಹ್ಮಾಂಡನ ಹೋಗ್ಬಿಟ್ಟಿರ್ತದೆ, ನಾಶ ಆಗಿ ಹೋಗ್ಬಿಟ್ಟಿರ್ತದೆ. ಸೂರ್ಯನಂತ ಸೂರ್ಯನಿಗೆ ಈಗ 1500 ಕೋಟಿ ವರ್ಷ ಆಯುಷ್ಯ ಆತಂತ, ಭೂಮಿಗೆ 400 ಕೋಟಿ ಆತಂತ. ಇನ್ನು ಸೂರ್ಯನಿಗೆ ಈಗ ಸದ್ಯ ಇನ್ನು 300 ಕೋಟಿ ವರ್ಷಗಳು ಹೋಗ್ಬಿಟ್ರೆ ಸೂರ್ಯ ಸುಟ್ಕೊಂತ ದೊಡ್ಡದಾಕೊಂತ ತನ್ನ ಸುತ್ತಲೂ ಮುತ್ತಲಿರುವಂಥ ಎಲ್ಲ ಗ್ರಹಗಳನ್ನು ನುಂಗಿ ಬಿಡ್ತಾರಂತ. ಒಂದು ದಿನ ಸೂರ್ಯನ ಬಾಯಾಗ ಹೋಗೋದೇ ಇತ್ತು. ಸೂರ್ಯನೂ ಕೂಡ ನಾಶಕ್ಕ, ಚಂದ್ರ ನಾಶಕ್ಕನೆ, ಗ್ಯಾಲಕ್ಸಿಗಳ ನಾಶಕ್ಕವ. ಈ ಬ್ರಹ್ಮಾಂಡದೊಳಗೆ ಯಾವುದೂ ಶಾಶ್ವತವಿಲ್ಲ, ಯಾವುದು ಶಾಶ್ವತ ಸುಳ್ಳ. ನಮ್ಮದು ಏಟು ಮನಿ, ನಮ್ಮದು ಏಟು ದೇಶದು, ನಮ್ಮದು ಏಟು ಭೂಮಿ. ಸಮೀಪಕ್ಕೆ ಹೋದ್ರೆ ದೂರದಿಂದ ನೋಡಿದ್ರೆ ಒಂದು ಟಿಕಳಿ ಆಟ, ಒಂದು ಅಡಿಕೆ ಬೆಟ್ಟದಾಟ ಕಾಣ್ತದೆ. ಅಟ್ರಾಗ ನಾವು ಬಡದಾಡಕತ್ತೀವಿ ಇಲ್ಲಿ. ಇಂಡಿಯಾ ಪಾಕಿಸ್ತಾನ ಬಾರ್ಡರ್, ಇರಾನ ಅಮೇರಿಕಾ ಬಾರ್ಡರ್ ಅಂತ ಬಡದಾಡಕತ್ತೀವಿ ಇಲ್ಲಿ ನೋಡ್ರಿ. ಖಗೋಳ ಓದಿಬಿಟ್ರೆ ಮನುಷ್ಯನಿಗೆ ವೈರಾಗ್ಯ ಬಂದು ಹೋಗ್ಬಿಡ್ತೈತಿ. ಅಯ್ಯೋ ಶಿವನೇ, ನಾವು ಇಟ್ಟರಾಗದೀವಿ. ಅಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕಾದ್ರೆ ಕೋಟಿ ವರ್ಷ ಬೇಕು. ಅಂಥ ಗ್ರಹದ ಅಂಥ ರಾಕೆಟ್ನ್ಯಾಗ ಕುಂದ್ರಾವ್ಯಾವ, ಅಲ್ಲಿ ಹೋಗಾವ್ಯಾವ, ಅಲ್ಲಿ ಬದುಕಿ ಹೊಳಿ ಭೂಮಿಗೆ ಮೆಸೇಜ್ ಕೊಡಾವ್ಯಾವ. ಶಿವಾಯ ನಮ್ಮ ವಯಸ್ಸೇಟು ಗ್ಯಾರಂಟಿ ಕಾರ್ಡ ಇಲ್ಲ. ಅದಕ್ಕೆ ಎಷ್ಟು ನಮಗೆ ಗೊತ್ತಾದ್ರೆ ಹೇಳ್ತೀರಿ. ಎಷ್ಟು ಮುಗಿದು ನಿಮ್ಮ ಅಂದ್ರೆ ಮುಗಿದು ನೋಡ್ರಿ, ಒಂದು 50, 55, 60, 40, 45 ಅಂತ ಮುಗಿದದ್ದು ಗೊತ್ತದಾವ ನಿಮಗೆಲ್ಲ. ಮುಗಿದದ್ದು ಎಲ್ಲರೂ ಹೇಳ್ತೀರಿ. ಉಳಿದದ್ದು ಎಟ್ಟದಾವ ಹೇಳಂದ್ರೆ ಶಿವಾಯ. ಉಳಿದದ್ದು ಎಟ್ಟದಾವ ಹೇಳಂದ್ರೆ ಹೇಳೋ ಮಷೀನೇ ಇಲ್ಲ. ಎಲ್ಲ ಕಾರ್ಡು ಬರ್ತಾವ. ಆಧಾರ್ ಕಾರ್ಡ್ ಬರ್ತೈತಿ, ATM ಕಾರ್ಡ್ ಬರ್ತೈತಿ, ಹೊಲದ ಕಾರ್ಡ್ ಬರ್ತೈತಿ, ಪಾಸ್ಬುಕ್ ಕಾರ್ಡ್ ಬರ್ತೈತಿ. ಡೆತ್ ಕಾರ್ಡ್ ಬಂತಂದ್ರೆ ಎಲ್ಲ ಕಾರ್ಡ್ ಕ್ಯಾನ್ಸಲ್. ಅದಕ್ಕೆ ಹೇಳ್ತಾರೆ ನೋಡ್ರಿ, ಹೊಲದ ಉತ್ತಾರ ಬಂತು, ಮನೆ ಉತ್ತಾರ ಬಂತು, ಅಪಾರ್ಟ್ಮೆಂಟ್ ಉತ್ತಾರ ಬಂತು, ದೇಶದ ಉತ್ತಾರ ಬಂತು, ಮರಣ ಉತ್ತಾರ ಬಂತಂದ್ರೆ ಎಲ್ಲ ಉತ್ತಾರ ಕ್ಯಾನ್ಸಲ್. ತಂದೆ ಹೊಕ್ಕಾನ, ಮಗ ಏರ್ತಾನ, ಮಗ ಹೊಕ್ಕಾನ, ಮೊಮ್ಮಗ ಏರ್ತಾನ, ಮೊಮ್ಮ ಹೊಕ್ಕಾನ, ಮರಿ ಮೊಮ್ಮಗ ಬರ್ತಾನೆ. ಇದು ಹಿಂಗೆ ಎಲ್ಲರೂ ಖಾಲಿ ಮಾಡ್ಕೊತಾನೆ ಹೋಗೋದು, ಖಾಲಿ ಮಾಡ್ಕೊತಾನೆ ಇರೋದು. ಎಷ್ಟು ನಮ್ಮದು ಬದುಕಿಲ್ಲಿ ಕ್ಷಣಿಕ ಅಂದರೆ ಕ್ಷಣಿಕ ಅಂತ ಹೇಳ್ತಾರೆ. ಅದಕ್ಕೆ ಇದರ ತತ್ವಜ್ಞಾನಿಗಳು ಏನಂತ ಬರೋದು, ಈ ಭೂಮಿ ಮ್ಯಾಗ ಜೀವನ ಇದು 3 ದಿನದ ಶಾಂತಿ ಅಂತ ಬರೋದು. 3 ದಿನದ ಶಾಂತಿ ಅಂತ ನಮ್ದು. ಮತ್ತು 3 ದಿನದ ಸಂತ್ಯಾಗಿ ಇಲ್ಲಿ ಹುಟ್ಟಿದ ಜೀವಿಗಳು ಎಲ್ಲರಿಗೂ ಒಂದ ತಾಸು ಒಂದ ಆಯುಷ್ಯ ಇಲ್ಲ. ಮನುಷ್ಯನಿಗೆ 100 ಅಂತೀವಿ, ಹಕ್ಕಿ ಪಕ್ಷಿಗಳಿಗೆ 20 ಅಂತೀವಿ, ದನಕರುಗಳಿಗೆ 22 ಅಂತೀವಿ, ಹಾವಿಗೆ 12 ಅಂತೀವಿ, ಇರುವಿಗೆ 3 ದಿನ ಆಯುಷ್ಯ ಅಂತ ನೋಡ್ರಿ. ಆ 3 ದಿನದಾಗ ಅವಕ್ಕೆ 100 ವರ್ಷ ಬದುಕಿದ ಭಾವ ಬಂದ್ಬಿಡ್ತದೆ 3 ದಿನದಾಗ. ಅದು ಮತ್ತು ಗ್ಯಾರಂಟಿ ಇಲ್ಲ, 100 ಅನ್ನೋದು ಗ್ಯಾರಂಟಿ ಇಲ್ಲ. ಕುಂತೀವಿ ಈಗ ಸದ್ಯ ಖರೆ ಅದು ಖರೆ. ಇನ್ನೊಂದು ತಾಸಿಗೆ ಏನಕ್ಕಿವೆ ಗೊತ್ತಿಲ್ಲ. ಇದು ವಿಜ್ಞಾನಕ್ಕೂ ನಿಲಿಕ್ಕಿಲ್ಲ, ವೈದ್ಯಕೀಯ ಶಾಸ್ತ್ರಕ್ಕೂ. ಜೀವ ಇದ್ದಾಗ ಅವ್ರು ನಮ್ಮನ್ನು ಚೆಕ್ ಮಾಡ್ಬೋದು, ಆದ ಮೇಲೆ ಸಾರಿ ಮುಗಿದೋಯ್ತು. ಜೀವ ಆದ ಮೇಲೆ ಯಾಕೆ ನಾನು ಈ ಮಾತುಗಳನ್ನು ಹೇಳಕತ್ತೀನಿ ಅಂದ್ರೆ, ನೀವು ಎಷ್ಟು ತಂತ್ರಜ್ಞಾನ ಬೆಳೆಸಿ ನೀವು ಏನು ಮಾಡಿ ತಿಪ್ಪರ್ಲಾಗ ಹೋಗಿದ್ರು ಈ ಭೂಮಿಯ
ಈ ಜಗತ್ತಿನ ಈ ಬ್ರಹ್ಮಾಂಡದ ಮೂಲ ಸೃಷ್ಟಿಯ ರಹಸ್ಯ ಪರಮಾತ್ಮ ಅದನ್ನು ಯಾರ ಕೈಯಾಗಿ ಬಿಟ್ಟು ಕೊಟ್ಟಿಲ್ಲ, ಅದನ್ನು ತನ್ನ ಕೈಯಾಗಿ ಇಟ್ಕೊಂಡಾನ. ಅವ ಎಂದೂ ಬಿಟ್ಟು ಕೊಡೋದಿಲ್ಲ. ಸುಮ್ಮನೆ ಇಲ್ಲಿ ನಾವು ಎದಕ್ಕೆ ಬಂದೀವಿ? ಬಾಳಾಕ ಬಂದೀವಿ. ಬಾಳ್ರಿ, ಇನ್ನೊಬ್ಬರನ್ನ ಬಾಳಿಸ್ರಿ, ಬದುಕ್ರಿ, ಇನ್ನೊಬ್ಬರನ್ನ ಬದುಕಿಸ್ರಿ, ಉಣ್ರಿ, ಇನ್ನೊಬ್ಬರಿಗೆ ಉಣಿಸ್ರಿ, ಆಡ್ರಿ, ಇನ್ನೊಬ್ಬರನ್ನ ಆಡಿಸ್ರಿ, ನೋಡ್ರಿ, ಇನ್ನೊಬ್ಬರ ಕಷ್ಟಕ್ಕೆ ಭಾಗಿಯಾಗ್ರಿ, ಪ್ರೇಮದಿಂದ ಬದುಕ್ರಿ, ಪ್ರೀತಿಯಿಂದ ಬದುಕ್ರಿ. ಒಂದು ದಿನ ಕರದಾಗ ಹೋಗಿಬಿಡ್ರಿ. ಇಟ್ಟು ಮಾಡಾಕ ಬಂದೀವಿ ಅಂತ ನೋಡ್ರಿ. ನಾವು ಭೂಮಿಗೆ ಇಷ್ಟು ಮಾಡಾಕ ಎದಕ್ಕೆ ಬಂದೀವಿ? ಇಷ್ಟು ಮಾಡಾಕ. ಇಟ್ಟು ಮಾಡಾಕಾಗೋದು. ನಮ್ಮ ದೇಶದವ್ರು ಹೊಡೆದಾಡ್ತಾರೆ, ರಾಜ್ಯದವ್ರು ಹೊಡೆದಾಡ್ತಾರೆ, ಜಿಲ್ಲಾದವ್ರು ಬಡದಾಡ್ತಾರೆ, ತಾಲೂಕದವ್ರು ಬಡದಾಡ್ತಾರೆ, ಊರವ್ರು ಬಡದಾಡ್ತಾರೆ, ಓಣಿಯವ್ರು ಬಡದಾಡ್ತಾರೆ, ಮನೆಗೆ ಬಡದಾಡ್ರಿ. ಅಣ್ಣದು ತಮ್ಮಗೆ ಸೇರ್ಕಿಲ್ಲ, ತಮ್ಮ ಅಣ್ಣಗೆ ಸೇರ್ಕಿಲ್ಲ, ದೊಡ್ಡ ಸೊಸೆ ಸಣ್ಣ ಸೊಸೆಗೆ ಸೇರ್ಕಿಲ್ಲ. ಎಲ್ಲಿಂದ ಬಂತು ನೋಡ್ರಿ ದ್ವೇಷ? ಒಂದು ಕುಟುಂಬದಿಂದ ಇದು ಜಗತ್ತಿನ ಮೂಲಿಗೆ ಹೋಗೈತೆ ಅಂದ್ರೆ ಅದಕ್ಕೆ ಮನುಷ್ಯನನ್ನು ನಾಶ ಮಾಡಕ್ಕೆ ಯಾರೂ ಬೇಡ. ಪ್ರಾಣಿಗಳು ಬೇಡ, ಪಕ್ಷಿಗಳು ಬೇಡ, ತಿಮಿಂಗಲಗಳು ಬೇಡ, ಹುಲಿ ಚಿರತೆಗಳು ಬೇಡ. ಮನುಷ್ಯ ಅವು ಪ್ರಾಣಿಗಳೇನಾರ ಹೆಚ್ಚಾದ್ರೆ ಅವು ಆಟ ನಾಶಕ್ಕವತ್ತ. ಆದ್ರೆ ಮನುಷ್ಯನ ತಲೆ ಒಳಗೆ ಕ್ರಿಮಿನಲ್ ಬುದ್ಧಿ ಏನಾದರೂ ಬಂತಂದ್ರೆ ಮನುಷ್ಯ ಒಬ್ಬರ ನಾಶ ಆಗೋದಿಲ್ಲ, ಅವನು ಕೂಡ ಎಲ್ಲರೂ ನೋಡ್ಬೇಕು. ಅದಕ್ಕೆ ಈ ಮನುಷ್ಯನ ಕಂಟ್ರೋಲ್ ಮಾಡೋದಕ್ಕಾಗಿ ಶರಣರು ಮಹಾತ್ಮರು ದೊಡ್ಡವರು ಏನು ಮಾಡಿದ್ರಂದ್ರೆ ಅವನಿಗೊಂದು ಧರ್ಮದ ಬೇಲಿ ಹಾಕಿದ್ರು. ಅದಕ್ಕೆ ಐನ್ಸ್ಟೈನ್ ಒಂದು ಮಾತು ಬರೀತಾನೆ, ರಿಲಿಜಿಯನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್. ಏನು ಬರ್ದ? Religion without science is blind. Science without religion is lame. ಧರ್ಮವಿಲ್ಲದ ವಿಜ್ಞಾನ ಕುರುಡು, ವಿಜ್ಞಾನವಿಲ್ಲದ ಧರ್ಮ ಉಂಟ. ನೀ ಬೇಕಾದಂಥ ವಿಜ್ಞಾನ ಕಂಡಿಡಿ, ಅದರಾಗ ಧರ್ಮ ಇಡು. ಯಾವ ಧರ್ಮ? ಮಾನವೀಯತೆ. ವಿಜ್ಞಾನ ಮುಂದುವರೆದಂತೆ ಅಂತ ಸಿಕ್ಕ ದೇಶಕ್ಕೆ ಬಾಂಬ್ ಹಾಕೊಂತ ಹೋಗಿಬಿಟ್ರೆ ಅವ್ರಿಗೊಂದು ನೀ 8 ದಿನ ಬದುಕಂಗ. ಅದಕ್ಕೆ ವಿಜ್ಞಾನ ಎಷ್ಟೋ ಮುಂದುವರಿಲಿ, ಅಲ್ಲಿ ಏನಿಟ್ಟವ? ಹ್ಯುಮ್ಯಾನಿಟಿ ರಿಲಿಜಿಯನ್. ಮಾನವೀಯತೆ ಬೇಕು, ಮಾನವೀಯತೆ ಬೇಕು, ಮಾನವೀಯತೆ ಬೇಕು. ಸ್ವಾಮಿ, ಇರಾನ್ ಆದ್ರೇನು, ಇರಾಕ್ ಆದ್ರೇನು, ಪಾಕಿಸ್ತಾನ ಇದ್ರೇನು, ಅಲ್ಲಿರೋ ಮಕ್ಕಳಲ್ಲಿ ಏನು, ಮನುಷ್ಯರಲ್ಲಿ ಏನು? ಇವತ್ತು ಇರಾನ್ದಾಗ ಮಕ್ಕಳು ಸತ್ತಾವಂತ ನಾವು ಖುಷಿ ಪಡಕ್ಕಾಗತ್ತೇನು? ಯಾಕೆ ನಾಳೆ ನಮ್ಮ ದೇಶದಾಗ ಮಕ್ಕಳು ಸತ್ರ ನೋವಲ್ಲೇನು? ಜಗತ್ತಿನೊಳಗೆ ಯಾರ ಮಕ್ಕಳಾದ್ರೆ ನಮ್ಮ ಮಕ್ಕಳಲ್ಲ. ಪ್ರತಿಯೊಂದು ಮಗು ಈ ಭೂಮಿ ಮೇಲೆ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತಿರ್ತದು. ಒಂದು ಕೂಸು ಈಗ ಯಾರೋ ಎತ್ಕೊಂಡು ಕೂತೀರಿ, ಸಣ್ಣ ಕೂಸು, ನಿನ್ನ ಜಾತಿ ಯಾವುದು ಕೇಳ ಹುಡುಗ ಗೊತ್ತಿಲ್ಲ, ನಿನ್ನ ಊರು ಯಾವುದು ಕೇಳೋ ಗೊತ್ತಿಲ್ಲ. ಅದಕ್ಕೆ ಒಂದಾಗ ಗೊತ್ತು, ಅವ್ರ ತಾಯಿ, ಅವ್ರ ತಂದೆ, ಅವ್ರನ್ನ ಯಾರ್ಯಾರು ಎತ್ಕೊಂತಿರ್ತಾರೆ ಅದು ಅಟ್ಟ ಗೊತ್ತು. ಅವ್ರು ಗುರ್ತು ಹಿಡಿತೈತಿ. ನಗು ಬಂದಾಗ ನಗತೈತಿ, ಅಳು ಬಂದಾಗ ಅಳತೈತಿ, ಹಸಿವಾದಾಗ ಉಣ್ತೈತಿ, ನೀತಿ ಬಂದಾಗ ಮಲಗ್ತೈತಿ. ಏನು ಗೊತ್ತಿಲ್ಲ. ಅಡ್ರೆಸ್ ಗೊತ್ತಿಲ್ಲ, ಅವು ಅಪ್ಪನ ಹೆಸರು ಗೊತ್ತಿಲ್ಲ, ಅವನ ಹೆಸರು ಗೊತ್ತಿಲ್ಲ. ಸುಮ್ಮನೆ ಕಣ್ಣೀಲಿ ಅವ್ರು ಗುರ್ತು ಹಿಡಿತೈತಿ. ಅದು ಒಟ್ಟಕ್ಕೆ ಎತ್ಕೊಂತಾಳ, ಹಾಲು ಕುಡಿಸ್ತಾಳ ಅಂತ ಗೊತ್ತಿರ್ತೈತೆ ಅದಷ್ಟೇ. ಅದೇ ಕೂಸು ಬೆಳ್ಕೊಂತ ದೊಡ್ಡದಾಕೊಂತ ಬಂತಂದ್ರೆ ವಿಶ್ವ ಮಾನವ ಇದ್ದದ್ದು ಅಲ್ಪ ಮಾನವ ಆಕತಿ. ಅದಕ್ಕೆ ಜಾತಿ ಸುತ್ತಕೊಂತೈತಿ. ಮತ್ತೆ ಕಲಸಾಕ್ ಚಾಲು ಮಾಡ್ತೀವಿ, ಅದು ನಮ್ಮ ಓಣಿ ಅಲ್ಲ, ಅಲ್ಲಿ ಹೋಗಬೇಡ, ಅವ್ರು ನಮ್ಮವರಲ್ಲ, ಅಲ್ಲಿ ಹೋಗಬೇಡ, ನಮಗೆ ಅವ್ರಿಗೆ ಜಗಳ ಆಗ್ಯಾವ, ಅವ್ರು ಮಾರಿ ನೋಡಬೇಡ. ಬಂದು ನೋಡ್ರಿ, ಅಲ್ಪ ಹುಟ್ಟುತ್ತಲೇ ಪ್ರತಿಯೊಂದು ಮಗು ವಿಶ್ವ ಮಾನವ, ಬೆಳೆಯುತ್ತ ಅಲ್ಪ ಮಾನವ. ಮನುಷ್ಯರು ನಾವು ಇದನ್ನು ಕಲಿಸಿಕೊಡ್ತೀವಿ ಮಕ್ಕಳಿಗೆ, ಮಕ್ಕಳು ಹಂಗೆ ಬೆಳಿತಾವು. ಕೆಲವರು ಸಮಾಜಕ್ಕೆ ಯೋಗ್ಯ ರತ್ನಗಳಾಕ್ಕವ, ಕೆಲವರು ದೇಶಕ್ಕೆ, ಓಣಿಗೆ, ಹುಟ್ಟಿದ ಮನೆಗೆ ಕುಲಕಂಟಕ ಮಕ್ಕಳಾಕ್ಕವ. ಎಂಥ ಮಕ್ಕಳಾಕ್ಕವ? ಕುಲಕಂಟಕ ಮಕ್ಕಳ ಮೇಲೆ ಭವಿಷ್ಯ ಆಗ್ತೀರಿ. ಯಾರ ಮನೆ ಒಳಗೆ ಮಕ್ಕಳು ಚಲೋ ಆದ್ರೆ ಆ ಮನೆ ನಂದು ಗೋಕಲ. ಯಾರ ಮನೆ ಒಳಗೆ ಚಟಗಾರ ಕ್ರಿಮಿನಲ್ ಮಕ್ಕಳು ಹುಟ್ಟ್ಯಾರ ಆ ಮನೆ ಸತ್ತ ಮೇಲೆ ನರಕಲ್ಲ, ಇದ್ದಾಗ ನರಕ ನೋಡ್ಬೇಕು ನಾವು. ಅದಕ್ಕೆ ಗದಗಿನ ಜಗದ್ಗುರುಗಳು ಹೇಳ್ತಿದ್ರು, ತೋಂಟದಾರಿ ಸ್ವಾಮಿಗಳು ಇದೇ ಊರಲ್ಲಿ ಹುಟ್ಟಿದವರು, ಗದಗಿನ ತೋಂಟದಾರಿ ಸ್ವಾಮಿ ಭಾಳ ದೊಡ್ಡವರು. ಅವರೊಂದು ಮಾತು ಹೇಳ್ತಿದ್ರು, ತಿನ್ನುವಂಥ ದವಸ ಧಾನ್ಯಗಳು ಜೋಳ, ಗೋಧಿ, ಅಕ್ಕಿ ಇಂಥವೆಲ್ಲ ಕಡಿಮೆ ಬಿದ್ದರೆ ಬೇರೆ ದೇಶದಿಂದ ತರಿಸ್ಬೋದು. ಎಲ್ಲಿಂದ ತರಿಸ್ಬೋದು ಅಂತ? ಬೇರೆ ದೇಶದಿಂದ ಆಮದು ಮಾಡ್ಕೋಬೋದು. ಒಳ್ಳೆ ಮಕ್ಕಳು ಕಡಿಮೆ ಬಿದ್ದರೆ ಕೊಡ್ರಿ ನಮಗಂದ್ರೆ ಯಾವ ದೇಶದವ್ರು ಕೊಡ್ತಾರ ಅಂತ ಹೇಳ್ತಿದ್ರು ಗದಗಿನ ಅವ್ರು. ನೋಡ್ರಿ ಆ ವಿಚಾರಗಳು ಎಷ್ಟು ಚಂದ. ಪೆಟ್ರೋಲ್ ಕಡಿಮೆ ಇದ್ರೆ ತರಿಸ್ಕೋಬೋದು, ಡೀಸೆಲ್ ಕಡಿಮೆ ಇದ್ರೆ ತರಿಸ್ಕೋಬೋದು, ರೇಷನ್ ಕಡಿಮೆ ಇದ್ರೆ ತರಿಸ್ಕೋಬೋದು, ವೈದ್ಯಕೀಯ ಸಾಮಾನು ಕಡಿಮೆ ಇದ್ರೆ ತರಿಸ್ಕೋಬೋದು. ಏನು ಕಡಿಮೆ ಬಿದ್ದರೂ ಬಳಕೆ ಮಾಡೋ ಬೇರೆ ದೇಶದಿಂದ ನಾವು ರೊಕ್ಕ ಕೊಟ್ಟು ತೊಗೋಬೋದು. ನಮ್ಮ ದೇಶದಾಗ ಮಕ್ಕಳು ಚಲೋ ಹುಟ್ಟಿಲ್ಲ, ನಿಮ್ಮ ದೇಶದ ಮಕ್ಕಳು ಕೊಡ್ರಿ ಅಂದ್ರೆ ಯಾರು ಕೊಡ್ತಾರ? ಅದಕ್ಕೆ ಒಳ್ಳೆ ಮಕ್ಕಳು ಕಡಿಮೆ ಆದರೆ ಇಲ್ಲಿಂದ ತರಿಸೋರು. ಅದಕ್ಕೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳಲ್ಲಿ ಬರೀ ಸರ್ಟಿಫಿಕೇಟು, ಮಾರ್ಕಸ್ ತಗೊಳ್ಳೋ ವಿದ್ಯೆ ಕಲಿಸೋದಕ್ಕಿಂತ ನಾವು ಮಾನವೀಯತೆಯ ಪರೋಪಕಾರ, ಪ್ರೀತಿಯ ಸಂಪತ್ತನ್ನು ಮಕ್ಕಳಿಗೆ ಕಲಿಸಬೇಕು. ಅದು ಕೊಟ್ಟಾಗ ಅವ ವೈದ್ಯರಾಗಲಿ, ಇಂಜಿನಿಯರಾಗಲಿ,
ಸ್ವಾಮ್ಯರಾಗಲಿ, ಸಾಹಿತ್ಯ ಆಗಲಿ, ಕಲಾವಿದ ಆಗಲಿ, ಅಲ್ಲಿ ಏನು ಬರಬೇಕು? ಇನ್ಸಾನಿಯತ್, ಹ್ಯುಮಾನಿಟಿ, ಮಾನವೀಯತೆ, ಪ್ರೀತಿ, ದಯಾ, ಅಂತಃಕರಣ. ಇವು ಅಲ್ಲಿ ಕೊಟೇಶನ್ ಆಗ್ಬೇಕು. ಇವು ಏನಾಗ್ಬೇಕು? ಇವಲ್ಲೇ ಕೊಟೇಶನ್. ಡಾಕ್ಟರ್ ಇದೆಯಾ? ಅಲ್ಲಿ ಕೊಟೇಶನ್ ಆಗ್ಬೇಕು. ಇಂಜಿನಿಯರ್ ಇದೆಯಾ? ಕೊಟೇಶನ್. ರೈತ ಇದೆಯಾ? ಕೊಟೇಶನ್. ಬಿಸ್ನೆಸ್ ಮ್ಯಾನ್ ಇದೆಯಾ? ಕೊಟೇಶನ್. ನೋಡ್ರಿ, ಇದನ್ನು ಹೇಳಕ್ಕೆ ಧರ್ಮ ಬೇಕು ನಾವು. ಅದಕ್ಕೇನಂದ? ಧರ್ಮವಿಲ್ಲದ ವಿಜ್ಞಾನ ಕುರುಡು. ಮತ್ತು ಯಾವ ಧರ್ಮದೊಳಗೆ ವಿಜ್ಞಾನ ಇಲ್ಲ ಅದು ಮೌಢ್ಯ ಆಗಿಬಿಡ್ತೈತೆ, ಅದು ಕುಂಟ. ಕುರುಡ ನೋಡಂಗಿಲ್ಲ, ಕುಂಟ ನಡೆಯಂಗಿಲ್ಲ. ಅದರ ಅರ್ಥ ಏನು? ದಾಂಡಿಗೆ ಮುಟ್ಟಂಗಿಲ್ಲ ಅಂತ ಅರ್ಥ. ದಾಂಡಿಗೆ ಮುಟ್ಟಂಗಿಲ್ಲ. ಕುರುಡಗ ದಾರಿ ಗೊತ್ತಾಗೋದಿಲ್ಲ, ಕುಂಟಗ ಕಾಣ್ತೈತಿ, ಹೋಗಾಕ ಕಾಲಿಲ್ಲ. ಕುಂಟಗ ಹೋಗ್ಬೇಕು, ದಾರಿ ಐತಿ ಗೊತ್ತೈತಿ, ಹೋಗಾಕ ಕಾಲಿಲ್ಲ. ಕುಂಟಗ ಕಾಲದವ, ನೋಡಾಕ ದೃಷ್ಟಿ ಇಲ್ಲ. ಅದಕ್ಕೆ ಧರ್ಮ ವಿಜ್ಞಾನದಲ್ಲಿ ಬರಬೇಕಂತ ಅಂದಾಗ ವಿಜ್ಞಾನ ಅದು ಬೆಳಕಾಕತ್ತೆ ಅಂತ, ಜಗತ್ತಿಗೆ ಹೊಳಪಾಕತ್ತೆ ಅಂತ, ಮಾನವರ ಕಲ್ಯಾಣ ಆಕತ್ತೆ ಅಂತ ವಿಜ್ಞಾನದಲ್ಲಿ ಧರ್ಮ ಬರ್ಬೇಕಂತ. ರಾಜಕಾರಣದಲ್ಲಿ ಧರ್ಮ ಪ್ರವೇಶ ಮಾಡ್ಬೇಕಂತ. ತಂತ್ರಜ್ಞಾನದಲ್ಲಿ ಧರ್ಮ. ಅದು ಯಾವ ಧರ್ಮ? ಮಾನವೀಯತೆಯ ಧರ್ಮ, ವೈಚಾರವಂತ ಧರ್ಮ, ಮೌಢ್ಯ ಕಂದಾಚಾರಗಳಿಂದ ಕೂಡಿದ, ಅಸಮಾನತೆಯಿಂದ ಕೂಡಿದಂಥ ಧರ್ಮ ಅಲ್ಲ. ನಾವು ಕಂಡುಕೊಂಡ ಧರ್ಮ ಅಲ್ಲ. ಆ ಧರ್ಮ ಅಂದ್ರೆ ಅದು ದಯಾಮೂಲ ಧರ್ಮ, ಪ್ರೀತಿ, ವಿಶ್ವಾಸ, ಅಂತಃಕರಣ, ಪ್ರಾಮಾಣಿಕತೆ, ಹ್ಯುಮ್ಯಾನಿಟಿಯ ಧರ್ಮ. ಅದು ಹೋಗ್ಬೇಕದು. ಎಲ್ಲದ್ರಾಗ ಹೋತಂದ್ರೆ ರಾಜಕಾರಣ ನೆಟ್ಟಿಗಿರ್ತೈತಿ. ದುರಂತ ಅಂದ್ರೆ ಇವತ್ತು ಧರ್ಮದಾಗ ರಾಜಕಾರಣ ಬಂದೈತಿ. ಮಠಮಾನ್ಯದಾಗ ರಾಜಕಾರಣ ಬಂದು ಹೋಗ್ಕೊಂತ ಮಠದ ಸ್ವಾಮಿಗಳು ಬಾಳೆ ಮಾಡಿಸಿಬಿಡುವಲ್ಲ. ಮಠದ ಸ್ವಾಮಿಗಳು ಎಲ್ಲ ಬಿಟ್ಟು, ಪೂಜೆ ಬಿಟ್ಟು, ಮಾನವೀಯತೆ ಬಿಟ್ಟು ಇವರು ರಾಜಕಾರಣಕ್ಕೆ ಬಾರ್ದು. ಅವರು ಸತ್ಯನಾಶ. ಇವರು ಜುಟ್ಲು ಅವ್ರ ಕೈಯಾಗಿ ಸಿಕ್ಕು, ಅವ್ರ ಜುಟ್ಲು ಇವ್ರ ಕೈಯಾಗಿ ಸಿಕ್ಕು. ನಾವೇನು ಕಮ್ಮಿ ಅಂತ ರಾಜಕಾರಣಿಗಳು ಇವ್ರಿಗಿಂತ ಬಲ ಮಾಡ್ತಾರೆ, ನಿಮಗಿಂತ ನಾವೇನು ಕಡಿಮೆ ಅಂತ ಇವರು ಬಲ ಮಾಡ್ತಾರೆ. ಇವ್ರು ಎಲ್ಲರ ಕೈಯಾಗಿ ಸಿಕ್ಕಂಥ ಸಾಮಾನ್ಯ ಜನ ಯಾವ್ದು ಕರೆ ಯಾವ್ದು ಸುಳ್ಳು ಬಂದಂಗೆ ಹೋಗ್ಬಿಡು ಅಂತ ಇವು ಹೊಡ್ಕಾವ. ಹಾದಿಲ್ಲ, ಒಂದು ಬಂಟಿಲ್ಲ. ಆಯುಷ್ಯ ವ್ಯರ್ಥ ಹೊಂಟತಿ, ಸಮಯ ಕಳ್ಯಾಕತ್ತೈತಿ. ಹೊತ್ತು ಮುಣಿಗೆ ಕತ್ಲಾದಂಗೆಲ್ಲ, ದಿನ ಕಳೆದಂಗೆಲ್ಲ ನಮ್ಮ ಆಯುಷ್ಯದಾಗ ಒಂದಿನ ಕಡಿಮೆ ಆಗಕತ್ತಾವ. ನಾವು ತಿಳ್ಕೊಂಡಿವಿ ಹೊತ್ತು ಮುಣಿಗೆ ಕತ್ಲಾದಂಗೆಲ್ಲ ನಾವು ಶ್ರೀಮಂತರಾದ್ವಿ, ನಾವು ದೊಡ್ಡವರಾದ್ವಿ, ಹಣ ಗಳಿಸಿದ್ವಿ, ನಾವು ಚಂದ ಆದ್ವಿ ಅಂತ ತಿಳ್ಕೊಂಡಿವಿ. ಇಲ್ಲ, ಖರೆ ಹೇಳ್ಬೇಕಂದ್ರೆ ಹೊತ್ತು ಮುಣಿಗೆ ಕತ್ಲಾದಂಗೆಲ್ಲ ನಮ್ಮ ಆಯುಷ್ಯದೊಳಗೆ ಒಂದೊಂದು ಡೇ ಕಡಿಮೆ ಆಗಕತ್ತಾವ, ಹೆಚ್ಚಾಗಕತ್ತಾವ ಅಂತ ಎಲ್ಲಿ ಹೇಳ್ತೀರಿ ನೋಡಿ ನೀವು. ಮುಂದಿನ ವರ್ಷ ನಿಮ್ಮದು ಹುಟ್ಟು ಹಬ್ಬ ಬಂತಂದ್ರೆ 40 41 ಆಕೈತೆ ಹೊರತು 39 ಆಗೋದಿಲ್ಲ. 39 ಆಗುತ್ತೆ. ಮತ್ತು ಏನು ಪ್ರಯೋಜನ? ಹಾಗಾದ್ರೆ ನಮ್ಮನ್ನು ಏನು ಕಾಡಾಕತ್ತೈತಿ? ಮನುಷ್ಯಗೆ ಮಾಯೆ ಕಾಡಾಕತ್ತೈತಿ. ಭ್ರಮೆ, ಮಾಯೆ, ಅಹಂಕಾರ, ಸ್ವಾರ್ಥ ಇಂಥವೆಲ್ಲ ಕಾಡಾಕತ್ತಾವ. ವೈದ್ಯರಂತೆ ಹೋದ್ರೆ ಏನು ಕೊಡ್ಬೋದು? ಅವರು ರೋಗಕ್ಕೆ ಔಷಧ ಕೊಡ್ಬೋದು. ಎದಕ್ಕೆ ಕೊಡ್ಬೋದು? ಇಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಕೊಡ್ತಾರೆ. ಎದಕ್ಕೆ ಔಷಧ ಕೊಡ್ತೀರಿ ತಾಯಿ? ರೋಗಕ್ಕೆ ಕೊಡ್ತೀರಿ. ಇಲ್ರಿ, ಇವ್ರ ಸ್ವಭಾವ ಭಾಳ ವಿಚಿತ್ರ ಐತಿ. ಆ ಸ್ವಭಾವನ ಚೇಂಜ್ ಮಾಡಿ ಒಂದು ಸೂಜಿ ಚುಚ್ಚಿರಿ ಅಂದ್ರೆ ಫಾರ್ಮುಲಾನ ಕಂಡು ಏನೋ ಒಂದು ಮಾತು ಬರ್ತದೆ ನೋಡ್ರಿ, ಮರಣಕ್ಕೆ ಮದ್ದಿಲ್ಲ, ಮಳೆಗೆ ಜೋಯಿಸರಿಲ್ಲ, ಕಾಲನಿಗಿಂತ ದೊಡ್ಡ ವೈದ್ಯರಿಲ್ಲ. ಅವರ ಒಬ್ಬ ಡಾಕ್ಟರ್ ಅಂತೆ ಕೊಂದು. ನಾ ಯಾಕೆ ನಿಮ್ಮಂತೆ ಬಂದಿನಿ ಹೇಳ್ರಿ ಅಂದಂತ. ವೈದ್ಯರು ಅಂದ್ರಂತ, ರೋಗ ಬಂದೈತಪ್ಪ ಅದಕ್ಕೆ ಬಂದಿ ಅಂದ್ರಂತ. ಅದಕ್ಕೆ ನೀವೇನು ಮಾಡ್ತೀರಿ ಹೇಳ್ರಿ ಅಂತ ಕೇಳಿದಂತ. ಚೆಕ್ ಮಾಡ್ತೀನಿ, ಏನೇನಾಗೈತೆ ನೋಡ್ತೀನಿ, ಅದಕ್ಕೆ ಔಷಧ ಕೊಡ್ತೀನಿ. ಅದಕ್ಕೆ ನಾ ಏನು ಮಾಡ್ಬೇಕು ಹೇಳ್ರಿ ಅಂದಂತ. ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಬೇಕು. ನಾ ಏನು ಉಣ್ಣು ಹತ್ತೀನಿ ಅಂದ್ರೆ ಉಣ್ಬೇಕು, ನಾ ಏನು ಬ್ಯಾಡ ಹತ್ತೀನಿ ಅಂದ್ರೆ ಬಿಡಬೇಕು, ನಾ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅದನ್ನು ತೊಗೋಬೇಕು. ಒಂದು ವೇಳೆ ತೊಗೊಳದಿದ್ರೆ ಏನಾಕೈತ್ರಿ ಅಂದಂತ ರೋಗ ಹೆಚ್ಚು ಆಗ್ಬೋದು, ಮುಂದೆ ಅತಿ ಹೆಚ್ಚಾಗ್ಬೋದು, ಮುಂದೆ ಮರಣಕ್ಕೆ ಕುತ್ತು ತರ್ಬೋದು. ಬೆಕ್ಕದಟ್ಟು ರೋಗ ಹೆಚ್ಚಾಗೋದಕ್ಕೆ ಮರಣ ಬರಲಾರ್ದಂಗೆ ಇಂಜೆಕ್ಷನ್ ಮಾಡಿರಿ ಅಂದಂತ ನೋಡ್ರಿ. ಹೋದಾಗ ಅಂತ ಬರ್ಬೇಕು. ಬೆಕ್ಕದಟ್ಟು ರೋಗ ಹೆಚ್ಚಾಗಲಿ, ಸಾವು ಬರಬಾರ್ದು, ಹಂಗೇನಾರು ಇದ್ರೆ ಕೊಟ್ಬಿಡ್ರಿ ನಮಗೆ ಅಂದಂತ. ಅವ್ರು ಡಾಕ್ಟರ್ ಅಂದ್ರಂತ. ಇನ್ನೂ ಫಾರ್ಮುಲಾ ಕಂಡು ಹಿಡಿದಿಲ್ಲಪ್ಪ. ಕಂಡು ಹಿಡಿದ ಮ್ಯಾಗ ಮೊದಲು ನಾವೆಲ್ಲ ಪ್ರಯೋಗ ಮಾಡ್ಕೊಂಡು ನಾವು ಉಳಿದ್ರೆ ನಿನಗೆ ಮಾಡ್ತೀವಿ ಅಂದ್ರಂತ. ಮರಣಕ್ಕೆ ಮತ್ತೆ ಆವ ವಿದ್ಯೆ ಕಲಿತಾಡೇನು, ಸಾವ ವಿದ್ಯೆ ಬೆನ್ನು ಬಿಡೋದನ್ನಕ್ಕ ಅಕ್ಕ ಮಹಾದೇವರ ವಚನದಲ್ಲಿ ಬರುತ್ತೆ. ಬೆಕ್ಕಾದ ವಿದ್ಯೆ ಕಲೀರಿ ನೀವು. ಜಗತ್ತಿನಾಗ ಎಲ್ಲಿ ಹೋದ್ರೂ ಮರಣವನ್ನು ಗೆಲ್ಲುವ ವಿದ್ಯೆ ಇಲ್ಲ. ಉಸಿರ ಕಟ್ಟಿದಡೇನು, ಬಸಿರ ಹಿಡಿದಡೇನು, ನೆಲ ತಳವಾರ ನಾನಡೆ ಕಳ್ಳನೆಲ್ಲಿಗೆ ಹೋಗ. ಇಡೀ ನೆಲನ ತಳವಾರ ಆಗೈತಿ, ನೆಲ CBI ಆಗಿತ್ತು, CID ನೆಲ ಆಗೈತಿ ಅಂದ್ರೆ ಎಲ್ಲಿ ಹೋಗ ನೀನು ಹಿಡ್ದ ಬಿಡ್ತದ ಕಳ್ಳನ. ಹಂಗೆ ಜಗತ್ತಿನ ತುಂಬ ಮರಣ ಮೃದಂಗ. ಕಪ್ಪೆ ಸರ್ಪನ ನೆರಳಲ್ಲಿ ಇಪ್ಪತ್ತೆನಗಾಯುತ್ತಯ್ಯ. ಸರ್ಪ ಹಿಡಿ ತಕೊಂಡು ಕೂತತಿ ಅಂತ ಕಪ್ಪೆ ಆಡಕತ್ತೈತಿ. ಏನು ನೆಳ್ಳೈತಿ ಅಂತ ಆಡಕತ್ತೈತಿ. ಗೊತ್ತಿಲ್ಲ ಅಂತ ಇದಕ್ಕಿದ್ರಿ ಯಾವ್ದ್ರ ನೆಳ್ಳಿದು? ಸರ್ಪ ಹಿಡಿ ತಕೊಂಡು ಕೂತೈತಿ. ಸರ್ಪ ಹಿಡಿ ತಕೊಂಡು ಕುಂತ ನೆಳ್ಳಾಗ ಕಪ್ಪೆ ಆಡಕತ್ತೈತಿ ಅಂತ. ಕಪ್ಪೆ ನೆಳ್ಳು ಭಾರಿ ಐತಿ ಬಿಡ, ನೆಳ್ಳು ಭಾರಿ ಐತಿ. ಮೈ ಮರತ ಆಡಕತ್ತಂತ ಆಡ್ಕೊಂತ ನೆಳ್ಳು ಮಸ್ತ್ ಐತಿ ಅಂತ ಒಟ್ಟು ಕಣ್ಣು ಮುಸ್ತಂತ ಗಬಕ್ಕನ್ನು ನುಂಗುತ್ತಂತ.
ಅದ್ರ ಬಾಯಾಗ ಸಿಕ್ಕಾಕ ಗೊತ್ತಾತಂತ, ಯಪ್ಪೋ ಇದು ಸರ್ಪುನ ನೆಳ್ಳ. ಹಂಗೆ ನಮಗೊಂದು ನೆಳ್ಳ ಐತೆ ಅಂತ, ಮರಣ ಅನ್ನೋ ನೆಳ್ಳು ಯಾವ ಟೈಮ್ಗೆ, ಯಾವ ದಿವಸಕ್ಕೆ, ಯಾವ ಸೆಕೆಂಡ್ಗೆ, ಯಾವ ಗಳಿಗೆಗೆ ಬರ್ತೈತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ ಅಂತ. ಮಹಾತ್ಮರನ್ನ ಮಾತ್ರ ಹೊರತುಪಡಿಸಿ, ಮಹಾತ್ಮರಿಗೆ ಶರಣರಿಗೆ ಅದು ಗೊತ್ತಾಗತ್ತೆ, ಅದಕ್ಕೆ ಟೈಮ್ ಗೊತ್ತಾಕತಿ, ಸಂದರ್ಭ. ನಾವು ಸಾಧನೆ ಮಾಡ್ಯಾರ ಅವರು ದೊಡ್ಡವರು. ಅವರು ಶರೀರವನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ದಾಟಿ, ಬುದ್ಧಿಯನ್ನು ದಾಟಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಅವ್ರಿಗೆ ಗೊತ್ತಾಕತಿ ಯಾವ ಟೈಮ್ಗೆ ಏನು ಬರ್ತೈತಿ, ಎಂತ ಬರ್ತೈತಿ. ಅದನ್ನೆಲ್ಲ ನೋಡ್ತೀರಿ ಮಹಾತ್ಮರ ಚರಿತ್ರೆಗಳಲ್ಲಿ, ಅವರ ಘಟನೆಗಳನ್ನು ನೋಡ್ತೀರಿ. ಇಂಥ ದಿನ ಹೇಳಿದ್ರು ಅಂದ ಅವ್ರು ಹೇಳುವಾಗ, ಇಂಥ ದಿವಸ ಹೋಗೋ ದಿನ ಬಂದುಪ್ಪ, ನಮ್ಮ ಎಲ್ಲರೂ ಭಕ್ತರು ಬಂದು ಬಿಡ್ರಿಪ್ಪ, ನಾವು ಹೋಗ್ಬೇಕಿಂಥ ದಿನ ಹೇಳುವಾದ್ರಂತ. ಹಂಗಾರೆ ಯಾರಿಗಾದ್ರೂ ನಮಗೆ ಆ ಶಕ್ತಿ ಬರ್ತೈತಿ? ಸಾಧನೆ ಮಾಡ್ಬೇಕು. ಅದಕ್ಕೆ ಸಾಧನೆ ಮಾಡಿದ್ರೆ ಆ ಶಕ್ತಿ ಬರ್ತೈತೆ, ಸಾಧನೆ ಮಾಡದೆ ಹೋದ್ರೆ ಆ ಶಕ್ತಿ ಬರೋದಿಲ್ಲ, ಎಲ್ಲರಿಗೂ ಬರೋದಿಲ್ಲ. ಮಹಾತ್ಮರಿಗೂ ತಪಸ್ವಿಗಳು ಶರಣರನ್ನು ಹೊರತುಪಡಿಸಿ ಉಳಿದವ್ರಿಗೆ ಯಾವ ಟೈಮ್ನಾಗ ಏನು ಬರ್ತೈತೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ ಬಸವಣ್ಣವರು, ಅಷ್ಟು ಚಲೋ ಹೇಳ್ತಾರೆ ಬಸವಣ್ಣವ್ರು. ಕಪ್ಪೆ ಸರ್ಪನ ನೆರಳಲ್ಲಿ ಇಪ್ಪಂತೆ ಎನಗಾಯಿತ್ತಯ್ಯ, ಎನಗಾಯಿತ್ತಯ್ಯ. ಸಂಸಾರ ಅಂತ ಹೋಯಿತು. ಸಂಸಾರಕ್ಕೆ ಪಡ್ಕೊಳಕತ್ತೀವಿ. ಮಕ್ಕಳಿಗೆ ಬರಲಿ, ಮೊಮ್ಮಕ್ಕಳಿಗೆ ಬರಲಿ, ಸ್ವಸ್ಥ್ಯಾರಿಗೆ ಬರಲಿ, ಹ್ಯಾಪಿ ಆಗಿರೋನು, ಹ್ಯಾಪಿನೆಸ್ ಆಗಿರೋನು, ಮುಂದೆ ನಾವೇ ಇರ್ತೀವಿ ಎಲ್ಲ ಗೊತ್ತಿಲ್ಲ. ಸಂಸಾರ ವ್ರತ ಹೋಯಿತು, ಸಂಸಾರ ವ್ರತ ಹೋಯಿತು. ಅಕಟಕಟ ಅಯ್ಯೋ ಶಿವ ಶಿವ, ಹೋದೆ ಕೂಡಲ ಸಂಗಯ್ಯ, ಇವುಗಳ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ ಅಂತ ಹೇಳ್ತಾರೆ. ಇದರ ತಪ್ಪಿಸಿ ಎನ್ನ ರಕ್ಷಿಸಯ್ಯ. ಯಪ್ಪ, ಈ ಮರಣ ಬಾಧೆಯಿಂದ, ಈ ದೇಹಕ್ಕೆ ಬರೋ ರೋಗ ಬಾಧೆಯಿಂದ ತಪ್ಪಿಸಿ ನನ್ನನ್ನು ರಕ್ಷಿಸಯ್ಯ. ಜವನ ಬಾಯಿ ಅಂದರೆ ಯಮನ ಬಾಯಿಯಲ್ಲಿ, ಸಾವಿನ ಬಾಯಾಗಿ ನನ್ನ ಬಾಲ ಸಿಕ್ಕೊಂಡೈತಿ, ಅದರ ಕಟ್ ಮಾಡಪ್ಪ ಅಂತಾರೆ ಬಸವಣ್ಣವರು. ಆ ವಿದ್ಯೆ ಯಾವುದು? ಅದಕ್ಕೆ ಬರೆದ್ರು ಅವ್ರು, ಮಾತು ಬಲ್ಲಾತ ಜಾಣನಲ್ಲ, ಗೀತವ ಬಲ್ಲಾತ ಜಾಣನಲ್ಲ, ಜಾಣನು ಜವನ ಬಾಯಲ್ಲಿ ಬಾಲವ ಕೊಯ್ದು ಹೋದಾತ ಜಾಣನು. ಅದಕ್ಕೆ ದಾರಿ ಕೊಟ್ಟರು. ಫಾರ್ಮುಲಾ ಯಾವುದು? ಆ ಮರಣದ ಕಡೆಯಿಂದ, ರೋಗದ ಕಡೆಯಿಂದ ತಪ್ಪಿಸಿಕೊಂಡು ನಾವು ಅದೇನೋ ಹೇಳ್ತಾರಲ್ಲ, ವಜ್ರದ ಪಂಜರ ಹಾಕ್ಕೊಂಡ್ರೆ ಬಾಣದ ಭಯ ಇರೋದಿಲ್ಲ. ವಜ್ರದ ಪಂಜರ ಹಾಕೊಂಡ್ಬಿಟ್ರೆ ಬಾಣದ ಭಯ ಇರೋದಿಲ್ಲ. ಹೌದಾ? ವಜ್ರದ ಪಂಜರ ಇತ್ತಂದ್ರೆ ಹಂಗೆ ನಮಗದ್ರ ಭಯ ಬರಬಾರ್ದಂದ್ರೆ ಅದಕ್ಕೆ ಫಾರ್ಮುಲಾ ಏನು ಕೊಟ್ಟರು ಬಸವಣ್ಣವ್ರು ಅಂದ್ರೆ, ಅವ್ರು ಹೇಳ್ತಾರ ಅದಕ್ಕೆ ಕೊಟ್ಟಂತ ಫಾರ್ಮುಲಾ ಏನಂದ್ರೆ ಲಿಂಗ ಪೂಜೆ, ಶಿವಯೋಗವನ್ನು ಮಾಡುವಂಥ ಫಾರ್ಮುಲಾವನ್ನು ಕೊಟ್ಟರು. ಇದನ್ನು ಯಾರು ಶ್ರದ್ಧೆಯಿಂದ ಮಾಡ್ತೀರಿ, ಯಾರು ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ, ಯಾರು ಶಿವಯೋಗವನ್ನು ಮಾಡಿ, ಯಾರು ಸದ್ಗುಣವೆಂಬ ಫಲವನ್ನು ಬಿತ್ತಿ ಬೆಳೆದು ಉಳಿತೀರಿ, ಅವರಿಗೆ ಜವನ ಬಾಧೆ, ಮರಣ ಬಾಧೆ ಇರೋದಿಲ್ಲ. ಆಯುಷ್ಯ ಪೂರ್ತಿ ಅವರು ಸುಖವಾಗಿ ಬದುಕಿ ಅವರು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗ್ತೀರಿ. ಅವರು ಇದ್ದಾಗೂ ಕಲ್ಯಾಣ ಮಾಡ್ತಾರ, ಅವ್ರು ಭಾಗದವರು ಕಲ್ಯಾಣ ಮಾಡ್ತಾರ. ಮಾಡಬೇಕಾದದ್ದು ಇಷ್ಟೇ: ಲಿಂಗ ಪೂಜೆ, ಶರಣ ಸೇವೆ, ಸತ್ಕಾರ್ಯಗಳು. ಅದೇ ಅಷ್ಟಾವರಣ, ಪಂಚಾಚಾರ, ಶರಣ ಸಿದ್ಧಾಂತ. ಇನ್ನು ಬೇರೆ ಧರ್ಮದವ್ರು ಬೇರೆ 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 ಹಾಕ್ಯಾರ. ನೀ ಹಿಂಗೆ ಬಾರಪ್ಪ, ಹಿಂಗೆ ಬಾರಪ್ಪ, ಹಿಂಗೆ ಬಾರಪ್ಪ ಅಂತ, ಹಿಂಗೆ ಬಾರಪ್ಪ ಅಂತ. ನಾವು ಇವತ್ತು ಆ ಮಹಾತ್ಮರ ಫಾರ್ಮುಲಾಗಳನ್ನು ಬರ್ತೀವಿ. ಏನು ಬರ್ತೀವಿ? ಮಹಾತ್ಮರು ಶರಣರು ಏನು ಕೊಟ್ಟಾರಲ್ಲ ಆ ಫಾರ್ಮುಲಾ ಮರ್ತು ಬಿಟ್ಟಿವಿ. ಲಿಂಗ ಪೂಜೆ ಮರ್ತೀವಿ, ಶಿವಯೋಗವನ್ನು ಮರ್ತೀವಿ, ಮೆಡಿಟೇಷನ್ ಮರ್ತೀವಿ, ಧ್ಯಾನ ಮರ್ತೀವಿ, ಯೋಗ ಮರ್ತೀವಿ, ಪರಸ್ಪರ ಪ್ರೀತಿಯನ್ನು ಮರ್ತೀವಿ, ಮಾತಾಡೋದನ್ನು ಮರ್ತೀವಿ. ಅಲ್ಲಿ ಏನು ಬಂದುಬಿಟ್ಟಾವಂದ್ರೆ ಸ್ವಾರ್ಥ, ಅಸೂಯೆ, ಮತ್ಸರ, ಟೆನ್ಷನ್, ಡಿಪ್ರೆಷನ್ ಇವೆಲ್ಲ ಬಂದು ಮನಿ ಮಹಾಮನಿ ಆಗಲು ಮನಿ ಮಹಾಮನಿ ಆಗೋರು ಮನಿ ಸ್ಮಶಾನ ಆಗಿ ಕುಂತವನು. ಹಿಂದಿನ ಮನಿಗಳು ಗುಡಿಸಲಿದ್ದವು, ನೆಮ್ಮದಿ ಇತ್ತು. 25 ವರ್ಷದಿಂದ, 25-30 ವರ್ಷದಿಂದ ಸಿಂದಗಿಗೆ ಕುಡಿಯಾಕೆ ನೀರಿದ್ದಿಲ್ಲ. ಕೊಡ ಹೊತ್ತು ತಂದರು, ಕಲ್ಲು ಗುಂಡಿದ್ದಂಗಿದ್ರು. ಜಾಯಿಂಟ್ ಪೇನ್ ಇದ್ದಿದ್ದಿಲ್ಲ, BP ಶುಗರ್ ಇದ್ದಿದ್ದಿಲ್ಲ. ಇವತ್ತು ನಳ ತಿರುಮಿದ್ರೆ ಬರ್ತಾವೆ, ತುಂಬಿಡೋದ ಬೇಡ. ಹೋದ್ರೆ ರೋಗ ಇಲ್ಲದವ್ರು ಮನಿನ ಸಿಗೋದು. ಎಲ್ಲರ ಮನೆಗೂ ಜಾಯಿಂಟ್ ಪೇನ್, ಪಿತ್ತ, ಎಸಿಡಿಟಿ, ಗ್ಯಾಸ್ಟ್ರಿಕ್, ಲಕ್ವ, ಬಿಳಿ ಕಾಮಣಿ, ರೋಗ ಇಲ್ಲದ ಮನೆ ಹುಡುಕೊಂಬಂದು ನಾನು ಕೊಟ್ಟು ಬಿಡ್ರಿ, ಪ್ರವಚನ ಮಾಡೋದು ಕೊಟ್ಟುಬಿಡ್ತೀನಿ. ಒಂದೂ ಇರಬಾರ್ದ ರೋಗ. ಮತ್ತು ಇಷ್ಟು ಬೆಳೆದಕ್ಕೆಲ್ಲ ಚಿಂತಿಲ್ಲದ ಮನೆ, ರೋಗ ಇಲ್ಲದ ಮನೆ, ಇವೆರಡು ಮನೆ ತೋರಿಸಿಬಿಟ್ರೆ ಎಲ್ಲರ ಮನೆಗೂ ಚಿಂತೆ, ಎಲ್ಲರ ಮನೆಗೂ ರೋಗ. ಇರೋದೆಷ್ಟು ನಮ್ಮದು ಆಯುಷ್ಯ ಗ್ಯಾರಂಟಿ ಇಲ್ಲ ಅಂತ ಹೇಳಿನದು. ಆದ್ರೂ ನಮಗೆ ಬಯಲ ಮರಚಿಕೆ ಜಲ ಬೆನ್ನತ್ತಿ ಮಟ್ಟಿವಿ. ದೊಡ್ಡ ದೊಡ್ಡವರು ಪ್ರತಿಷ್ಠೆಗೆ ಬಿದ್ದು ಬಾಂಬ್ ಹಾಕಾಕತ್ತಾರ, ದೇಶ ನಾಶ ಮಾಡಕತ್ತಾರ. ನಮ್ಮಂಥವರು ನಾಳಿಗೆ ಬೇಕು, ನಾಡದು ಬೇಕು, ನಾಡದು ಬೇಕಂತೇಳಿ ಮರೆತು ಸಂಸಾರ ಶಾಶ್ವತ ಅಂತ ಕೂತೀವಿ. ಆದ್ರೆ ಎಂಥವರನ್ನು ಒಂದು ದಿನ ನುಂಗಿ ನೀರು ಕುಡಿದು ಬಿಡ್ತೈತಿ. ಮರಣ ಮತ್ತು ಕಾಲ ನಮ್ಮನ್ನು ಹಿಚಿಗೆ ಒಗೆದು ಬಿಡ್ತೈತಿ. ಅದಕ್ಕೆ ನಮಗೆ ಇಲ್ಲಿ ಬದುಕಾಕ ಬೇಕಾಗಿರುವುದು ಭಾಳ ಹಣ ಅಲ್ಲ, ಭಾಳ ಸಂಪತ್ತಲ್ಲ. ನಮಗೆ ಬೇಕಾಗಿರೋದು ಉತ್ತಮವಾದ ಆರೋಗ್ಯ, ಉತ್ತಮವಾದ ಮನಸ್ಸು, ಒಳ್ಳೆಯ ಪ್ರೇಮದ ಜನ, ಒಳ್ಳೆಯ ಧರ್ಮದಿಂದ ನಾವು ಬದುಕಿದ್ರೆ ಇದೇ ಕೈಲಾಸ, ಇದೇ ಸ್ವಾರ್ಥ. ಇದನ್ನ ಬೆಟ್ಟ ನೀವು ಏನಾರ ಕಳಿಸಿದ್ರಿ ಕೆಟ್ಟ ಅಂತ ಹೇಳ್ತಾರೆ.
ಅದಕ್ಕೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೆ, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು ಕೂಡಲ ಸಂಗನ ಶರಣರ ವಚನದಲ್ಲಿ 1 ದಿನ ಬದುಕಿದರೆ ಸಾಲದೆ. ಮರ ಯಾ ಹದ್ದುಕಾಗಿ ಬದುಕಿ ಏನು ಮಾಡಾವ, ಮುದುಕೇನ ಹೇಳ್ತಾರಲ್ಲ, ಬದುಕೇನ ಮಾಡಿದಿ ಇಲ್ಲಿ ಸುಳ್ಳೆ ಮುದುಕಾಗಿ ಮೆರೆದೆಲ್ಲೋ ಚೀ ಹುಚ್ಚ ಮುರುಳಿ. ಮುದುಕರಾಗಿರ್ತೀವಿ ಕರೆ ನಮಗೆ ಜೀವನದ ಯಥಾರ್ಥ ಸತ್ಯನ ಗೊತ್ತಾಗಿರೋದಿಲ್ಲ, ಮುದುಕರಾಗಿರ್ತೀವಿ ಕರೆ ನಮಗೆ ಬದುಕಿನ ಸತ್ಯನ ಗೊತ್ತಾಗಿರೋದಿಲ್ಲ. ಸುಳ್ಳ ಗಂಡ ಬೆಳಗಾಗಿರ್ತಾವ, ಸುಳ್ಳ ಮೈ ಮೇಲೆ ಮುದುಕರು ಬಟ್ಟೆ ಬಂದಿರ್ತಾವ, ವಯಸ್ಸಾಗಿರ್ತಾವ ಕರೆ. ಅನುಭವ ಪಕ್ವಾಗಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋಣ, ನಾವು ವಯಸ್ಸಿಗೆ ಕಿಮ್ಮತ್ತಿಲ್ಲ. ಅನುಭವ ಪಕ್ವಾಗ್ಬೇಕಂತ, ಆಯುಷ್ಯ ಪಕ್ವಾಗ್ಬೇಕಂತ. ಅದಕ್ಕೆ ನಮ್ಮ ಶರಣರು ಏನು ಹೇಳಿದರು, ಎಷ್ಟುಪ್ಪ ನಿನ್ನ ವಯಸ್ಸಂತ ಯಾರು ಕೇಳಿದ್ರೆ, ನಿಮ್ಮೆಲ್ಲರ ಪುಣ್ಯದಿಂದ, ಗುರುವಿನ ದಯದಿಂದ, ಪರಮಾತ್ಮನ ಕೃಪೆಯಿಂದ 100 ತುಂಬಿದು ನೋಡ್ರಿ ಇವತ್ತು ಅಂತ ಹೇಳ್ಬೇಕಂತ. ಎಷ್ಟು ಹೇಳ್ಬೇಕಂತ, 100 ಮುಗಿದ ನೋಡಿರ್ಬೇಕಂತ. ಏನು ರೀ ಸ್ವಾಮಿಗಳ ಬುದ್ಧಿಗಿದ್ದೀವಿ ಇಲ್ಲಿ, ಇನ್ನೂ ನಾವು 20-25 ಗೆರೆಯವ್ರದೀವಿ, ಇನ್ನೂ ನಾವು ಆತ್ಯಾಗವ್ರದೀವಿ, ಇನ್ನೂ ನಾವು ಮೊಮ್ಮಕ್ಕಳು ನೋಡೋರಿದ್ದೀವಿ, ನಾವಿನ್ನೂ ಸ್ವಸ್ಥ್ಯಾರಾಗವ್ರದೀವಿ, ಇನ್ನೂ ನಾವು ಕನ್ಯೆ ಇದ್ದೀವಿ, ಶ್ರೀಮತಿ ಇದ್ದೀವಿ, ಇನ್ನೂ ನಾವು ಹುಡುಗರು ಇದ್ದೀವಿ, ಮುಂದೆ ಯುವಕರಾಗವ್ರದೀವಿ, ಇನ್ನೂ ಯಜಮಾನರಾಗವ್ರದೀವಿ. ಈಗ ನೋಡಿದ್ರೆ ನಮಗೆ ಒಮ್ಮೆಗೆ 100 ತುಂಬಿದು ಅಂತ ಹೇಳಿರ್ತೀರಲ್ಲ ಅಂತಂದ್ರೆ ಇಲ್ಲ. ಅವ್ರು ಯಾಕೆ ಹೇಳಿದ್ರು 100 ತುಂಬ್ಯಾವ ಅಂತಾರೆ, 100 ವರ್ಷ ಬದುಕಿದ ಮೇಲೆ ಏನು ಎಲ್ಲ ಅನುಭವ ಆಕ್ಕವಲ್ಲ, ಆ ಅನುಭವಗಳನ್ನು ಪ್ರತಿಕ್ಷಣ ಮಾಡಿಕೊಂಡು ಪ್ರತಿಕ್ಷಣ 100 ಬದುಕಿದಾಗ ಏನು ಸಾರ್ಥಕ ಸಮಯ ಬರ್ತೈತಲ್ಲ, ಅದರ ಪ್ರತಿಕ್ಷಣ ಉಪಯೋಗ ಮಾಡಿಕೊಂಡು 100 ತುಂಬಿದೆ. ಹೆಂಗೆ ಹೋಮ್ವರ್ಕ್ ನಾಳೆ ಅನ್ಬೇಡ, ಇವತ್ತ ಮಾಡಿ ಗಂಟು ಕಟ್ಟಿಕೊಂಡು ಸುಖದಿಂದ ಇದ್ದು ಬಿಡು. ನಾಳೆ ಅನ್ನೋದು ನಿನ್ನ ಜೀವನದಾಗ ಐತೋ ಇಲ್ಲೋ ಅಂತೇಳಿ ಪ್ರತಿ ಕ್ಷಣ ಪ್ರತಿದಿನ ಎಲ್ಲಾನು ಚಲೋನ ಐತೆ ಅಂದ್ರೆ ಶರಣ. ನಾವೇನು ಮಾಡಿದ್ವಿ, ನಡಬರ್ಕ್ ಪಂಚಾಂಗ ತಂದಿರ್ತೀವಿ, 15 ದಿನ ಸುಮಾರು ಆಗುತ್ತೆ, 15 ದಿನ ಚಲೋ ಆಗುತ್ತೆ. ಮತ್ತು ಸುಮಾರಿದ್ದಾಗ ಹುಟ್ಟಿದೆ ಯಾಕೆ, ಮತ್ತು ಸುಮಾರಿದ್ದಾಗ ಸತ್ಯ ಯಾಕೆ, ಸುಮಾರು ಐತೆ ನಾವು ಹುಟ್ಟೋದಿಲ್ಲ ಅಂತ ಹೊಟ್ಟೆಗಿದ್ದಾಗ ಹೇಳ್ಬೇಕಾಗಿತ್ತು, ಸಾಯವಾಗಿ ಹೇಳ್ಬೇಕಾಗಿತ್ತು. ದವಾಖಾನೆಗೆ ಡಾಕ್ಟರ್ ಎದುರಿಗೆ ಸುಮಾರು ಐತ್ರಿ ದಿವಸ, ಈಗ ವಾಸ್ತು ಪುರುಷ ಏನೋ ಕಸ ಹೊಡಿತಾನಂತ, ಈಗ ನಾ ಸಾಯಬಾರದು ಒಳಪಂಚಕ್ಕೆ ಐತೆ ಅಂತ ಇನ್ನೊಂದು 15 ದಿನ ಬಿಟ್ಟು ಸಾಯೋಗಿ ಇಂಜೆಕ್ಷನ್ ಮಾಡಿರ್ಬೇಕಾಗಿತ್ತು. ಗೋಮಾರಯ್ಯ ಹುಟ್ಟುವಾಗ ಮುಹೂರ್ತಿಲ್ಲ, ಸಾಯುವಾಗ ಮುಹೂರ್ತಿಲ್ಲ, ನಡಬರ್ಕ ಮುಹೂರ್ತ ಮಾಡಿ ಕೆಟ್ಟ ಮುಹೂರ್ತದಾಗ ಸತ್ರಂತ ಮನೆ ಬಿಡ್ಬೇಕಂತ, ಮನೆ ಕಟ್ಟಿ ಮಕ್ಕಳ ಮದುವೆ ಮಾಡಿ ಇಷ್ಟೆಲ್ಲ ಮಾಡಿದ ತಂದೆ ಸತ್ರ ಅಷ್ಟು ಸುಮಾರಿದ್ದು ನಾವು ಮನೆ ಬಿಡ್ಬೇಕಾ? ಯಾವ ಬರೋದಿಟ್ರಿ ಮೂರ್ಖ, ಯಾವ ಒಳಪಂಚಕಂತ. ಎಷ್ಟೋ ಮನೆಯೊಳಗೆ ಪಾಪ ಮನೆ ಕಟ್ಟಿ ಇಷ್ಟೆಲ್ಲ ಸಂಪತ್ತು ಗಳಿಸಿರ್ತಾವ, ಇನ್ನು ಮನ್ಯಾಗ ಸತ್ರ ಮನೆ ಬಿಡೋದಾಕತ್ತಪ್ಪ ಅಂತೇಳಿ ಮನೆ ಹೊರಗೆ ತರ್ತಾರ್ರಿ ಅವ್ರನ್ನ, ಹೊರಗೆ ಪ್ರಾಣ ಹೋಗ್ಲಿ ಅಂತ. ಯಾವ ಧರ್ಮ ಇದು ಸ್ವಾಮಿ, ಯಾವ ಧರ್ಮ ಇದು? ಕುವೆಂಪು ಹೇಳ್ತಾನೆ, ಜಗತ್ತೆಲ್ಲವೂ ಸುಂದರ, ವಿಚಾರ ಮಾಡಿ ನೋಡಲು ಜಗತ್ತೆಲ್ಲವೂ ಸ್ಮಶಾನ. ಈ ಗ್ರೌಂಡಿನ್ಯಾಗ ಏಸು ಇರಿದು ಸತ್ತಾವ, ಏಸು ನೊರತು ಸತ್ತಾವ, ಏಸು ಸೊಳ್ಳೆ ಸತ್ತಾವ. ಸ್ಮಶಾನನೂ ಗೊತ್ತಿದೆ, ಸ್ಮಶಾನನು ಇಲ್ಲೇ ಐತಿ, ಕೈಲಾಸನು ಇಲ್ಲೇ ಐತಿ, ಎಲ್ಲ ಇಲ್ಲೇ ಐತಿ, ಎಲ್ಲ ಇಲ್ಲೇ ಐತಿ. 1000 ವರ್ಷದಿಂದ ನಾವು ಕುಂತ ಜಾಗ ಏನಾಗಿತ್ತೋ ಯಾರಂತಕ್ಕೆ ಐತಿ ದಾಖಲೆ. 1000 ವರ್ಷದಿಂದ ನಾವು ಕುಂತ ಜಾಗ ಅಥವಾ ಸಿಂಧಿಗೆ ಅನ್ನೋ ಊರು ಏನಾಗಿತ್ತು ಅನ್ನೋದು ಯಾರಿಗೆ ಗೊತ್ತೈತಿ? ಇನ್ನು 1000 ವರ್ಷ ಹೋದ ಮೇಲೆ ಇಲ್ಲಿ ಯಾರು ಬರ್ತಾರ ಅನ್ನೋದು ಏನು ಗ್ಯಾರಂಟಿ ಐತಿ? ಸುಮ್ಮನೆ ಹಿಂದೂ 30 ಅಂತ, ಮುಂದೂ 30 ಅಂತ, ಮುರ್ರ ಬಟ್ಟೆಯಾಗ 60 ಅಂತ, 60ರಾಗನ ಎತ್ಕೊಂಡು ಹೋಗ್ತಾನೆ. ಇಟ್ಟ ನಮಗೆ ಗೊತ್ತಿರೋದು, ಇಟ್ಟರಾಗ ನಾವು ಏನೋ ಗಟ್ಟಿ ಕಡ್ದು ಅವನು ಹೊಡಿಬೇಕು, ಅವನು ದ್ವೇಷ ಮಾಡಬೇಕು, ಅವನು ತುಳಿಬೇಕು, ಅವ್ರಿಗೊಂದು ಕಾಲ, ಇವ್ರಿಗೊಂದು ಕಾಲ, ಅತ್ಯಾರಿಗೆ ಕಾಲ, ಸ್ವಸ್ಥ್ಯಾರಿಗೆ ಕಾಲ, ಅವನು ಸೋಲಿಸ್ಬೇಕು, ಇವ ಗೆಲ್ಲಬೇಕು, ಅವ್ರು ಬರಬೇಕು, ನಮ್ಮ ಕೈಯಾಗ ಅಂಡರ್ನಾಗಿರ್ಬೇಕು. ನೋಡ್ರಿ, ಇವೆಲ್ಲ ವಿಚಾರ ಮಾಡಕತ್ರ ನಾವೆಲ್ಲ ಯಾರು ಅಂಡರ್ನಾಗ ಅದೀವಿ ಅನ್ನೋದು ಮರ್ತು ಬಿಟ್ಟಿವಿ ಅಂತ. ನಮ್ಮನ್ನೆಲ್ಲ ಆಡ್ಸ ಒಬ್ಬ ಬೇರೆ ಅದಾನಂತ, ಸೂತ್ರಧಾರ ಎಲ್ಲದಾನಂತ, ಸುಳ್ಳ ಪಾತ್ರ ಮಾಡಕತ್ತೀವಿ ಅಂತ ನಾವು. ನಮ್ಮ ಪಾತ್ರನೂ ಒಂದಿನ ಮುಗಿತಾವಂತ. ನಾಟಕದ ನಾಂದಿ ಪ್ರಾರಂಭ ಆಗೈತೆ ಅಂದ್ರೆ ಕೊನೆಗೆ ಎಪಿಸೋಡ್ ಲಾಸ್ಟ್ ಐತೆ ಅಂತ ತಿಳ್ಕೊಬೇಕಂತ. ಈಗ ನಾಂದಿ ಐತೆ ಅಂದ್ರೆ ಎಪಿಸೋಡ್ ಐತೆ, ಡೇಟ್ ಆಫ್ ಬರ್ತ್ ಐತೆ ಅಂದ್ರೆ ಡೆತ್ ಆಫ್ನು ಐತೆ, ಕಟ್ಟಿವೆ ಅಂದ್ರೆ ಒಂದು ದಿನ ಬೀಳತೈತೆ, ಹುಟ್ಟಿವೆ ಅಂದ್ರೆ ಒಂದಿನ ಸಾಯತೈತೆ. ಇದಕ್ಕೆ ಯಾವ ಸಂವಿಧಾನನೂ ಬೇಡ, ಇದಕ್ಕೆ ಪರಮಾತ್ಮ ಭಗವಂತ ಮಾಡಿದ ಸಂವಿಧಾನ ಐತಿ. ಆತನ ಸಂವಿಧಾನದಾಗ ನಾವು ಬೇಕಾಗ, ಆತನ ಸಂವಿಧಾನದಾಗ ಅದಕ್ಕೆ ಬೇಕಾಗಿರೋದೇನೋ ಮಾನವೀಯತೆ, ಅದೇ ಧರ್ಮ. ಪ್ರೀತಿ ಅದೇ ಧರ್ಮ, ಪ್ರೇಮ ಅದೇ ಧರ್ಮ, ಒಬ್ಬರನ್ನೊಬ್ಬರು ಗೌರವಿಸುವುದು ಅದೇ ಧರ್ಮ. ಇದ್ದಾಗ 4 ದಿನ ಕೂಡಿ ಬದುಕೋದು, ಕೂಡಿ ಬಾಳೋದು. ಅಕ್ಕ ಮಾದೇವ್ರನ್ನ ಕೇಳಿದ್ರಂತ, ಯಾಕೆ ಬಂದು ಕಲ್ಯಾಣಕ್ಕಂತ ಅಲ್ಲಂ ಪ್ರಭುಗಳು ಕೇಳಿದ್ರೆ, ನೀ ಕೊಟ್ಟ ಆಯುಷ್ಯ ಉಳ್ಳನಕ್ಕ ನಿಮ್ಮವರ ಸಂಘದಲ್ಲಿ ಹಾಡಿ ಪಾಡಿ ನೋಡಿ ಒಳ್ಳೇದು ಮಾಡಿ ದಿನ ಕಳ್ಯಾಕೆ ಬಂದ್ರಂತ ಅಕ್ಕ ಮಾದೇವ್ರ. ಮುಕ್ತಿ ಬೇಕಂತ ಬಂದಿಲ್ಲ ಅಂದ್ರೆ ಅವರು ಮೊದಲು ಬರ್ಬೇಕಾದ್ರೆ ಚನ್ನಮಲ್ಲಿಕಾರ್ಜುನ ಹುಡುಕೊಂತ ಮನೆ ಬಿಟ್ಟು ಬಂದೀನಿ, ರಾಜನ ಒದ್ದು ಬಂದೀನಿ ಅಂತ ಹೇಳ್ಬೇಕಾಗಿತ್ತು ಪ್ರಭುದೇವರ ಮುಂದೆ. ಅಕ್ಕ ಮಾದೇವಿ ಹೇಳಿದ್ರೇನು, ಯಾಕೆ ಬಂದಿವ ಈ ಹರಿಯದ ವಯಸ್ಸಿನಾಗ ಇಂಥ ಸೌಂದರ್ಯ ಇಟ್ಟುಕೊಂಡು
ಈ ವಯಸ್ಸಿನ ಇದು ಯಾಕೆ ಬೇಕಾಗಿತ್ತು ನನಗೆ ಈ ವೈರಾಗ್ಯ ತೊಗೊಂಡು ಇಲ್ಲಿ ಮಟ್ಟ ಬರೋದಂದ್ರೆ, ಪ್ರಭುವೇ ನಾ ಯಾಕೆ ಬಂದಿನ ಗೊತ್ತನ, ನೀ ಕೊಟ್ಟ ಆಯುಷ್ಯ ಇರುತ್ತನ ಇದನ್ನು ವ್ಯರ್ಥ ಕಳಿಬಾರ್ದು, ಒಳ್ಳೆಯವ್ರ ಸಂಘದೊಳಗೆ ಹಾಡಿ ಪಾಡಿ ಈ ಬದುಕು ಸಾರ್ಥಕ ಮಾಡ್ಕೊಳಕ್ಕೆ ಬಂದೀನಿ ಅಂತ ಹೇಳಿಬಿಟ್ಲಂತ ಮಾದೇವಿ. ನಾವು ಅದನ್ನು ಮರೆತು ಬಿಟ್ಟೆವು. ನಾವು ಯಾಕೆ ಬಂದೀವಿ ಅಂದ್ರೆ ದ್ವೇಷ ಸಾಧಿಸಕ್ಕೆ ಬಂದೀವಿ. ನಾವು ಯಾಕೆ ಬಂದೀವಿ ಅಂದ್ರೆ ಒಬ್ಬರು ಕೂಡ ಹೇವ ಮಾಡಕ್ಕೆ ಬಂದೀವಿ. ನಾವು ಯಾಕೆ ಬಂದೀವಿ ಅಂದ್ರೆ ನಾವು ಕೆಲವರು ಹಠ ತೊಟ್ಟಿರ್ತಾರ, ನಾವು ಸುಖದಿಂದ ಇರಬಾರ್ದಂತ ಇನ್ನೊಬ್ಬರು ಸುಖದಿಂದ ಇರಬಾರ್ದಂತ. ಇವ್ರು ಹಠ ನೋಡ್ರಿ ಎಷ್ಟು ಕೆಟ್ಟಿರ್ತಾರೆ. ಮನೆಗೆ ಹೋಗ್ಬೇಕು ಹಠ ತೊಟ್ಲು, ನಾನು ಈ ಮನೆಗೆ ಬಂದಾಗ ಸುಖದಿಂದಿಲ್ಲ, ಇನ್ನು ಮುಂದೆ ಬಂದವರು ಸುಖದಿಂದ ಇರಬಾರ್ದು. ಇವು ಜೀವನ ಅಂತಾರೆ, ಅಜ್ಞಾನಿ ಜೀವನ. ಎಂಥ ಬದುಕ್ರಿ ಇದು, ಎಂಥ ಬದುಕ್ರಿ ಇದು. ಈ ಬದುಕ ಇರೋದೇ ಒಂದು ಸ್ವಲ್ಪ ದಿನ, ನಾವು ಇರೋದೇ ಒಂದು ಸ್ವಲ್ಪ ದಿನ. ಈ ಸ್ವಲ್ಪ ದಿನದ ಬದುಕಿನೊಳಗೆ ನಾವು ಏನು ಮಾಡಬೇಕಾಗಿತ್ತು ಅಂದ್ರೆ ಪರಸ್ಪರ ಪ್ರೀತಿಯಿಂದ ಬದುಕಬೇಕಾಗಿತ್ತು. ಇನ್ನೂ 4 ಒಪ್ಪತ್ತು ಇರಬೇಕಾಗಿತ್ತಪ್ಪ ಇವರು ಅನ್ನುವಾಗ ನಾವು ಇಟ್ಕೋಬೇಕಾಗಿತ್ತು. ಹೋಗೋದಲ್ಲ ಇದು ದೌಡ್ 4 ಒಪ್ಪತ್ತು ದೌಡ್ ಅನ್ನುವಾಗ ಯಾರು ಬಾಯಿಗೂ ಬರಬಾರ್ದು ಅಂತ. ಅದಕ್ಕೆ ಹೇಳ್ತಾರಲ್ಲ, ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡಾರೆ ಎಂದು ಎನಬೇಡ, ಇವು 3 ಮುಟ್ಟ್ಯಾಗ ಶಿವನ ಸದರಿಗೆ ಅಂತ ಒಬ್ಬ ಜನಪದ ಗರ್ತಿ ಹೇಳ್ತಾಳೆ. ಅಂಥದ್ದು ಇವತ್ತು ಅಮೇರಿಕಾ ಶ್ರೀಮಂತ ಆಗೈತೆ ಅಂತ ತಿಳ್ಕೊಂಡು ದುರ್ಬಲ ದೇಶಗಳ ಮೇಲೆ ಗದಪ್ರಹಾರ ಮಾಡಬಾರದು. ಯಾಕೆ? ಅದ ಅಮೇರಿಕಾ 150 ವರ್ಷದಿಂದ ಹೆಸರೇ ಇದ್ದಿದ್ದಿಲ್ಲ ಆ ದೇಶಕ್ಕೆ. ಅಮೇರಿಕಾನ ಹುಟ್ಟಿದ್ದಿಲ್ಲ. ಅಬ್ರಹಾಂ ಲಿಂಕನ್ ಅಂತವ್ರು ಮಾನವತಾವಾದಿಗಳ ದೇಶವನ್ನು ಕಟ್ಟಿ ಬೆಳೆಸಿದ್ರು. ರೂಸ್ವೆಲ್ಟನ್ ಅಂತವ್ರು, ಜಾರ್ಜ್ ವಾಷಿಂಗ್ಟನ್ ಅಂತವ್ರು. ಇವತ್ತು ಹುಂಬನ್ ಅಂತ ಟ್ರಂಪ್ ಬಂದು ಹೋಗ್ರಿ ನಿಮ್ಮ ದೇಶಕ್ಕೆ, ಹೋಗ್ರಿ ನಿಮ್ಮ ದೇಶಕ್ಕೆ ಅಂತ ಕಳ್ಸಕ್ಕೆ, IT BT ಹುಡುಗರನ್ನೆಲ್ಲ ಹೊರಗೆ ಕಳ್ಸಕತ್ತ. ಅವನ ಹ್ಯಾವಕ್ಕೆ ಅವನ ದ್ವೇಷಕ್ಕೆ ಇವತ್ತು ಇಂಡಿಯಾದಂಥ ಅವರ ಕೋಟ್ಯಾಂತರ 100 ಕೋಟಿ ಜನಸಂಖ್ಯೆಯವರಿಗೆ ಸಿಲಿಂಡರ್ ಗ್ಯಾಸ್ ಸಿಗಲಾರದಕ್ಕೆ 25 ಲಕ್ಷ ಜನ 2 ತಿಂಗಳದಾಗ ಬಡತನದ ರೇಖೆಗೆ ಬಂದ್ರಂತ. ಭಾರತ ದೇಶದಲ್ಲಿ ವರದಿ ಬಂತಿ ನೋಡ್ರಿ. ಎಲ್ಲಿ ಯುದ್ಧ ನಡೆದೈತಿ? 6000 ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಡೆದೈತಿ. ಇವತ್ತು ಆ ಯುದ್ಧದ ಹೊಡೆತ ಇಂಡಿಯಾದಂಥ ದೊಡ್ಡ ದೇಶಕ್ಕೆ ಬಂದು 25 ಲಕ್ಷ ಜನ ಅತ್ಯಂತ ಕನಿಷ್ಠ ಬಡತನದ ರೇಖೆಗೆ ಬಂದ್ರಂತ. ಇನ್ನು ಅವ್ರನ್ನ ಎತ್ಕೋಬೇಕಾದ್ರೆ ಮತ್ತಿನ್ನು 8 ವರ್ಷ ಹೋಗೈತೆ ನೋಡ್ರಿ. ನಮಗೇನು ಬಿಡ್ರಿ, ಬೇರೆ ದೇಶದಾಗ ಯುದ್ಧ ನಡೆದಕ್ಕೆ ಹೊಡ್ತ್ಯಾಗ ಸಿಲಿಂಡರ್ ಸಿಗ್ಲಾರದಕ್ಕೆ ಹೋಟೆಲ್ಗಳು ಬಂದಾವ. ಹೋಟೆಲ್ ಮಾಲೀಕರು ನೇಣು ಹಾಕ್ಕೊಳಕತ್ತು, ಆಟೋ ಚಾಲಕರು ಕಣ್ಣೀರು ಸುರಿಸಾಕತ್ತು. ನೋಡ್ರಿ, ನಾವು ಅಂತೀವಿ ಎಲ್ಲೋ ಯುದ್ಧ ನಡೆದ ಎಲ್ಲರ ಸೈಕ್ಲೋನ್ ಎಂತೈತಿ ಅಂದ್ರೆ ನಮಗೆ ಮಾಡರ ಆಗತೈತಿ, ಮಳೆನಾರ ಬರ್ತೈತಿ. ಸೈಕ್ಲೋನ್ ಎಫೆಕ್ಟ್ ಎಲ್ಲರ ಸಮುದ್ರದಾಗ ಆಗೈತಿ ಅಂದ್ರೆ ನಮಗೆ ಎಲ್ಲರ ಮಳೆ ಬರ್ತೈತಿ, ಇಲ್ಲ ಮೋಡರ ಆಗೈತಿ ನಮಗೆ. ಹಂಗೆ ಎಲ್ಲರ ಯುದ್ಧ ನಡೆದೈತಿ ಅಂದ್ರೆ ನಮ್ಮ ದೇಶದ ಆರ್ಥಿಕತೆಯ ಮೇಲೆ, ಈ ದೇಶದ ಬಡವರ ಮೇಲೆ ಹೊಡೆತ ಕೊಡರತೈತೆ. ಅದಕ್ಕೆ ಯುದ್ಧವನ್ನು ಯಾರು ಪ್ರೋತ್ಸಾಹ ಕೊಡಬಾರ್ದು, ಯುದ್ಧಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು. ಯುದ್ಧ ಆಗೋದು ಕೆಟ್ಟ. ಈ ಜಗತ್ತು ಬಾಳಕ್ಕೆ ಬಂದೈತಿ, ಬದುಕಾಕೆ ಬಂದೈತಿ. ನನ್ನ ಅಂತ್ಯಕ್ಕೆ ಬೆಳೆದೀನಿ, ನೀ ತಗೋ, ನಿನ್ನ ಅಂತ್ಯಕ್ಕೆ ಹೆಚ್ಚಿದ್ದು ನನಗೆ ಕೊಡು. ಕೂಡಿ ಬಾಳೋದೈತಿ. ನನ್ನ ಅಂತ್ಯಕ್ಕೆ ಭಾಳ ಬೆಳೆದೀನಿ, ಆದರೆ ನೀ ತಗೋ, ನಮಗೆ ಪೆಟ್ರೋಲ್ ಕೊಡು. ನೀ ಇದನ್ನು ತಗೋ, ನಮಗೆ ಡೀಸೆಲ್ ಕೊಡು. ನನಗೆ ಇದು ಅವಶ್ಯ ಐತಿ, ನೀ ನೀರು ತಗೋ, ನಮಗೆ ಇದನ್ನು ಕೊಡು. ಹೊಂದಾಣಿಕೆಯಿಂದ ಬೆಳಿಬೇಕು. ನಿನ್ನ ದೇಶನೂ ಚಂದ ಇರ್ತೈತಿ, ನಮ್ಮ ದೇಶನೂ ಚಂದ ಇರ್ತೈತಿ. ಹ್ಯಾವ ಪಂಥ ದ್ವೇಷಕ್ಕೆ ಬಲಿಯಾಗಿ ಲಕ್ಷಾಂತರ ಮಂದಿ ನೋಡ್ರಿ, ಲೆಬನಾನಲ್ಲಿ 50,000 ಜನ ಸತ್ವ. ಇರಾನದಲ್ಲಿ ಯುದ್ಧ ನಡೆದ ಮೇಲೆ ಈಗ 60,000 ಜನ ಸತ್ವ. ಇವ್ರ ಶಿಟ್ಟಿಗೆ ಅದು ಅವ್ರ ಕಟ್ಟಡಗಳನ್ನು ಹೊಡಿತಾರೆ, ಅವ್ರ ಶಿಟ್ಟಿಗೆ ಇವ್ರ ಕಟ್ಟಡಗಳನ್ನು ಹೊಡಿತಾರೆ. ನಿಮಗೆಲ್ಲ ಗೊತ್ತೈತಿ, ಸಣ್ಣದು ಮಾನ್ಯ ಇದೀನಿ. ಒಂದು ಸೈಟ್ ತೊಗೊಂಡು ಸಿಟಿಗೆ ಒಳಗೆ ಒಂದು ಪ್ಲಾಟ್, ಒಂದು ಮನೆ ಕಟ್ಟಬೇಕಾದ್ರೆ 8 ವರ್ಷ ಬೇಕು ನಿಮಗೆ. ಆಯುಷ್ಯ ಪೂರ್ತಿ ಹಿಡಿಗಿರ್ತೀರಿ. ಅಯ್ಯೋ ಆ ಓಣೆಯಾಗಿದ್ದು ಈ ಓಣೆಯಾಗಿದ್ದು ಕೊನೆಗೆ ನಮ್ದು ಒಂದು ಸ್ವಂತ ಮನೆ ಆಗಲಿ ಅಂತ ಈಗ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿ, ಈಗ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ವಯಸ್ಸು ಎಷ್ಟಾಗಿರ್ತಾವೆ, ನಿಮ್ಮ 50-60 ಆಗಿರ್ತಾವೆ. ಆ ಮನೆಗೆ ಎಷ್ಟು ಜನ ಇರ್ತೀರಿ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತು ದೇವರಂಥ ಕಟ್ಟಡಗಳನ್ನು ಒಂದು ಬಾಂಬ್ ಹಾಕಿ ಅವನು ಕೊಲ್ತಾನೆ. ಆ ಕಟ್ಟಡದಾಗ ಯಾರದಾರೋ ಗೊತ್ತಿಲ್ಲ, ಪಾಪ ವಯಸ್ಸಾದವ್ರು ಅದಾರೋ, ಈಗ ತಾನೇ ಡಿಲಿವರಿ ಆದ ಬಾಣ್ತಿದಾಳೋ, ಅಥವಾ ಡಾಕ್ಟರ್ ಅದಾರೋ, ಇಂಜಿನಿಯರ್ ಅದಾರೋ, ಜ್ಞಾನಿಗಳದಾರೋ, ಹೊಡೆದತ್ತ ಬಂದತ್ತ 10 ಅಂತಸ್ತಿನ ಕಟ್ಟಡ ಕೊಲ್ಯಾಪ್ಸ್. ಸ್ವಾಮಿ, ಅದನ್ನು ಹೊಳ್ಳಿ ಕಟ್ಟೋದು ಎಷ್ಟು ಕಷ್ಟ ಐತಿ ಹೇಳ್ರಿ ನಿಮಗೆ, ಎಷ್ಟು ಕಷ್ಟ ಐತಿ. ಮತ್ತೆ ದೇಶ ಬಡತನಕ್ಕೆ ಹೋಗ್ತದೆ, ಮನುಷ್ಯ ಸಂಪನ್ಮೂಲ ವ್ಯರ್ಥ ಆಗ್ತದೆ, ಮತ್ತೆ ಆಯುಷ್ಯ ಕ್ಷೀಣಿಸ್ತದೆ. ಇವ್ರಿಗೆ ದೇಶ ಬರ್ತೈತಿ, ನಮ್ಮ ದೇಶ ಹೊಡೆದಾನಂದ್ರೆ ನಾವು ಹೊಡೆದಂತಿರ್ಬೇಕು. ಇವ್ರು ಅವ್ರ ಮೇಲೆ ಹೊಡ್ಯಾಕೆ ಹೋಗ್ತಾರೆ. ಕೊನೆಗೆ ಏನಾಕೈತಿ? ಶತ್ರು ರಾಷ್ಟ್ರಗಳು ಒಂದು ಕಡೆ ಹಾಕಾವ, ಮಿತ್ರ ರಾಷ್ಟ್ರಗಳು ಒಂದು ಕಡೆ ಹಾಕಾವ. ಅಮೇರಿಕಾದ ಮಗ್ಲ ಬರಿಬೇಕಂತ ಚೀನಾ ರಷ್ಯಾದವ್ರು ಎದ್ದು ಕುಂದಿರ್ತಾರೆ. ನಮ್ಮ ಕಡೆ ಯಾವ ದೇಶದವ್ರು ಬರ್ತೀರಿ ಬರ್ರಿ ಅಂತಾರೆ, ಅವ್ರ ಕಡೆ ಯಾವ ದೇಶದವ್ರು ಬರ್ತೀರಿ ಬರ್ರಿ ಅಂತಾರೆ. ಶತ್ರು ಮಿತ್ರ ರಾಷ್ಟ್ರ ನಿಂತು ನೋಡ್ರಿ ಬಡದಾಟಕ್ಕೆ. ಮ್ಯಾಲೆ ನೀವು ನೋಡೋದೇನು, ಗಾಳಿ ನೋಡೋಂಗಿಲ್ಲ, ಬರೀ ವಿಮಾನ ಬರೋದಂತ ಹಾರಿ ಹೋಗಿದ್ದ ನೋಡ್ಬೇಕು ನೀವು. ಎಲ್ಲಿ ನಮ್ಮ ಊರಿಗೆ ಬೀಳ್ತಾವ ಗುಂಡು, ಎಲ್ಲಿ ನಿಮ್ಮ ಊರಿಗೆ ಬೀಳ್ತಾವ.
ಕಣ್ಣು ಮುಚ್ಚಂಗಿಲ್ಲ, ನೀವು ಮ್ಯಾಲೆ ಆಕಾಶನ ನೋಡ್ಕೊಂತ ಕೂತಿರ್ಬೇಕು. ನೀವು ಮುಗಿತು ಬಿಡಪ್ಪ ಅನ್ನಂಗಿಲ್ಲ. ಪೇಷಂಟ್ ಹೆಂಗೈತೆ ದವಾಖಾನೆಗೆ, ಇನ್ನೊಂದು ತಾಸಿಗೋ 2 ತಾಸಿಗೋ 3 ತಾಸಿಗೋ ವೆಂಟಿಲೇಟರ್ನಾಗ ಐತೆ ಅಂದಾಗ ನಮ್ಮ ಹಣೆ ಬಾರ ಕರೆ ಹೋದ್ರೆ ವೆಂಟಿಲೇಟ್ನಾಗ ತಂದಿಡ್ತಾರೆ ಇವ್ರು ಮಕ್ಕಳು. ಇವ್ರೇನದಲ್ಲ ದೊಡ್ಡ ದೊಡ್ಡ ದೇಶದವರು ನಾವು ವೆಂಟಿಲೇಟ್ನಾಗ ಇಟ್ಟಂಗ ನಾವು ಮ್ಯಾಗ ನೋಡ್ಕೊಂತ ಕೂತಿರ್ಬೇಕು. ನಾವು ಸೈರನ್ ಕೇಳಕತ್ತು ಬ್ಲಾಸ್ಟ್ ಆಕತ್ತಿಲ್ಲ ಬಾಂಬ್ ನಾವು. ಅಂದರೆ ಯುದ್ಧ ಮನುಷ್ಯನನ್ನು ಕ್ಷೀಣಿಸ್ತದೆ. ಒಬ್ಬ ಮನುಷ್ಯ ಇಸ್ರೇಲ್ ಇದರಲ್ಲಿ ಗಾಜಾದಲ್ಲಿ 12 ಮನಿ ಮಾಲೀಕವ, ಅವನ ಬಗ್ಗೆ ಒಂದು ಫೋಟೋ ಹಾಕಿ ಬರೆದಿದ್ರು. ಗಾಜಾದ ಒಬ್ಬ ಮನುಷ್ಯ ಈತ ಎಷ್ಟರಿಂದ ಅರ್ಧ ಗಂಟೆಯಿಂದ 12 ಅಪಾರ್ಟ್ಮೆಂಟ್ಗಳ ಮಾಲೀಕ ಆಗಿದ್ದ. ಈಗ ಅವನ ಕೈಯಾಗ 2 ಬ್ರೆಡ್ಗೆ ಅವ ಗತಿಯಾಗಿದ್ದಾನೆ. ಶಿವ 12 ಅಪಾರ್ಟ್ಮೆಂಟ್ಗಳು ಬಿದ್ದುಬಿಟ್ರು ಕ್ಷಿಪಣಿಗಳ ಹೊಡೆತಕ್ಕೆ. ಅವನ ಪರಿಸ್ಥಿತಿ 12 ಅಪಾರ್ಟ್ಮೆಂಟ್ಗಳ ಶ್ರೀಮಂತ ಮಾಲೀಕ ಆ ಬಿದ್ದ ಕಟ್ಟಡದ ಮುಂದೆ ನಿಂತಾನ. ಯಾರೋ ಬಂದು ಅವನಿಗೆ 2 ಬ್ರೆಡ್ ಕೊಟ್ಟಾರ, ಕೈಯಾಗ ಬ್ರೆಡ್ ಹಿಡ್ಕೊಂಡು ನಿಂತಾನೆ. ಈಗ ಅವ ಏನಾದ 2 ಬ್ರೆಡ್ಗಳಿಗೆ 2 ಬೇಕ್ರಿಗಳಿಗೆ ಮತ್ತೊಬ್ಬರು ಒಂದು ಕೈ ಹೊಂಟೋಗ. ಸುಮ್ಮನೆ ನಾವು ಬಂತೀವಿ, ನಾವು ಭಾಳ ಗಳಿಸಿಟ್ಟಿವಿ. ಯಾವ ಹೊತ್ತಿಗೆ ಏನು ಬರ್ತೈತಿ ಗೊತ್ತಿಲ್ಲ. ಗಳಿಸಿಟ್ಟು ಕಡೆ ತಿನ್ನಾಕನ ಆಯುಷ್ಯ ದೇವ್ರು ಕೊಡಲಿಲ್ಲ ಅಂದ್ರೆ ಅದಕ್ಕೆ ಬಸವಣ್ಣವ್ರು ಬರೀತಾರೆ, ಅರ್ಥರೇಖೆ ಕೈಯಾಗ ಐತಿ, ಆಯುಷ್ಯ ರೇಖೆನೇ ಇಲ್ಲ ಅಂದ್ರೆ ತೊಗೊಂಡೇನು ಮಾಡೋದು. ಅರ್ಥರೇಖೆ ಇಲ್ಲಿಂದ ಇಲ್ಲಿ ಮಟ್ಟ ಐತಿ, ಕೈಯಾಗ ರೊಕ್ಕದಿಗೆರಿ ಇಲ್ಲಿಂದ ಇಲ್ಲಿ ಮಟ್ಟ ಐತಿ ಖರೆ. ಆದ್ರೆ ಅನುಭವಿಸೋಕೆ ಆಯುಷ್ಯನೇ ಇಲ್ಲಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮನ್ಯಾಗ ಮಕ್ಕಳು ಸಾಯ್ತಾವೆ, ಗಾಡಿ ಹಾಕ್ಕೊಂಡು ಹಾದಿ ಬಿದ್ದಾಗ ಬೀಳ್ತಾವೆ. ನೋಡಿರ್ತೀವಿ ನಾವು ಬೇರೆದರ ಮನೆಗೆ ಹೋದಾಗ. ದೊಡ್ಡ ಶ್ರೀಮಂತರ ಮನೆಗೆ ಹೋದಾಗ ಏನಾದ ಮಗ ಹೈಫೈ ಗಾಡಿ ತೊಗೊಂಡಿದ್ರಿ, ಸ್ಪೀಡಿನಾಗ ಹೋಗಿ ಸತ್ತು ಅದ ತೊಗೊಂಡು ಏನು ಮಾಡೋದು ಶ್ರೀಮಂತಿಗೆ? ಏನು ಮಾಡೋದು? ಎಷ್ಟು ಗಳಿಸಿ ಏನು ಮಾಡೋದು? ಅದಕ್ಕೆ ನಾವು ಇವತ್ತು ವಿದ್ಯೆಯನ್ನು ಎಂಥದ್ದು ಕಲಿಸ್ಬೇಕಂದ್ರೆ ನೀತಿ ಪಾಠವನ್ನು ಕಲಿಸ್ಬೇಕು, ಮಾನವೀಯತೆಯನ್ನು ಕಲಿಸ್ಬೇಕು, ಪ್ರೀತಿಯನ್ನು ಕಲಿಸ್ಬೇಕು, ದಯೆ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಕಲಿಸ್ಬಾರ್ದು. ಮನುಷ್ಯನಿಗೆ ಬ್ಯಾಡ್ ಹ್ಯಾಬಿಟ್ಗಳನ್ನು ಕಲಿಸ್ಬಾರ್ದು, ದರಿದ್ರತೆಯನ್ನು ಕಲಿಸ್ಬಾರ್ದು, ಆಲಸ್ಯತೆಯನ್ನು ಕಲಿಸ್ಬಾರ್ದು. ಒಂದಿಟ್ಟು ವಿದ್ಯೆ ಕಡಿಮೆ ಇರುವುದಕ್ರಿ ಅವರಲ್ಲಿ ನಾವೇನು ಕಲಿಸ್ಬೇಕಂದ್ರೆ ಒಳ್ಳೆ ನಡತೆಯನ್ನು ಕಲಿಸ್ಬೇಕು, ಒಳ್ಳೆ ಪ್ರೇಮವನ್ನು ಕಲಿಸ್ಬೇಕು. ಕಾರಣ ಅಂಥವ್ರು ಈ ದೇಶವನ್ನು ಬದುಕಿದ್ದಾರೆ. ಅದಕ್ಕಾಗಿ ಆ ಕತೆ ಹೇಳಕತ್ತಿದ್ದು ನೋಡ್ರಿ. ಗಾಂಧಿ ಬಗ್ಗೆ ಏನು ಬರೀತಾನೆ ಐನಸ್ಟ್ ಏನಂದ್ರೆ, ಮುಂದಿನ ಪೀಳಿಗೆ ಒಂದು 50 ವರ್ಷದ ನಿಂತರ ಎಲವು ಕೀಲುಗಳ ಎಲುವಿನ ಹಂದರದ ಒಂದು ಲಂಡ್ ದೋತ್ರ ಒಂದು ಕೈಯಾಗ ಕೋಲ್ ಹಿಡ್ಕೊಂಡಂಥ ಒಬ್ಬ ವ್ಯಕ್ತಿ ಭಾರತದಲ್ಲಿ ಬದುಕಿದ್ದ ಅಂತ ಹೇಳಿದ್ರೆ ಮುಂದಿನ ಜನಾಂಗ ನಂಬಂಗಿಲ್ಲ ಅಂತ ಹೇಳ್ತಾನೆ. ಅಷ್ಟು ಚಲೋ ಗಾಂಧಿ ಬಗ್ಗೆ ಒಂದು ಮಾತು ಬರೀತಾನೆ. 1944-45ರಲ್ಲಿ ಯುದ್ಧ ಪ್ರಾರಂಭ ಆದಾಗ ಥಿಯೋಡರ್ ರೂಸ್ವೆಲ್ಟನ ಮುಂದೆ ಅಣುಬಾಂಬಿನ ಬಗ್ಗೆ ವರ್ಣನ ಮಾಡುವಾಗ ಆ ಅಣುಬಾಂಬುಗಳ ಆ ಸಮಿತಿಯಲ್ಲಿ ಕೂತು ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಬಾಂಬ್ ಎಲ್ಲ ಕಡೆ ಹಾರ್ತೈತಿ, ಇಂಡಿಯಾದಾಗ ಒಬ್ಬ ಮುದುಕದಾನ, ಅವನ ಮುಂದೆ ಈ ಬಾಂಬ್ ಹಾರೋದಿಲ್ಲ ಅಂತ. ವಾಟ್ ಇಸ್ ದಿಸ್? ದೇಶನ ಸುಡುವಂಥ ಬಾಂಬು ಒಬ್ಬ ಮುದುಕನ ಮುಂದೆ ಹಾರೋದಿಲ್ಲ. ಇದು ಯಾರ ಅಂದ್ರೆ ಇಲ್ಲ, ಇದು ದ್ವೇಷ ಮಾಡೋರ ಮುಂದೆ ಹಾರ್ತೈತಿ. ಆ ಮುದುಕ ಯಾರು ದ್ವೇಷ ಮಾಡ್ತಾರ ಅವ್ರ ಒಂದು ಕೈಯಾಗ ಬ್ರೆಡ್ಡು ಹಾಲು ಹಿಡ್ಕೊಂಡು ಹೊಡೆಯವ್ರಿಗೆ ಇನ್ನೊಂದು ಕಪಾಳ ಕೊಟ್ಟು ಅವ್ರಿಗೆ ಹಾಲು ಬ್ರೆಡ್ಡು ತಿನ್ನಿಸ್ತಾನ. ಎಲ್ಲಿ ಪ್ರೀತಿ ಮಾನವೀಯತೆ ಇರ್ತೈತೆ ಅಲ್ಲಿ ಬಾಂಬುಗಳು ಹಾರೋದಿಲ್ಲ. ಯಾರವ ಅಂದ್ರೆ ಮಹಾತ್ಮ ಗಾಂಧಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇವತ್ತು ಅಂಥ ಮಹಾತ್ಮ ಗಾಂಧಿ ಬಗ್ಗೆ ಇದೇ ದೇಶದ ಕೆಲವು ಕುಲಕಂಟಕರು ಇಲ್ಲ ಬಲ್ಲದ ಅಪವಾದಗಳನ್ನು ಮಾಡಕ್ತಾರೆ. ಅಷ್ಟು ಕೆಟ್ಟ ಅನಿಸ್ತದೆ. ಅದೇ ಮಹಾತ್ಮ ಗಾಂಧಿ ಬಗ್ಗೆ ಏನು ಬಾಯಿಗೆ ಬಂದಂಗೆ ಬೈತಾರೆ. ಅವ್ನು ಯಾಕೆ ಮಹಾತ್ಮ ಅನ್ಬೇಕು, ಅವನ ಹೆಸರು ಯಾಕೆ ನೋಟ್ನ್ಯಾಗ ಹಾಕಬೇಕು? ಏನು ನಿಮ್ಮ ಅಪ್ಪಂದು ಹಾಕ್ಬೇಕ, ಏನು ನಿಮ್ಮ ಅವ್ದು ಹಾಕ್ಬೇಕ? ಗಾಂಧಿದ ಹಾಕ್ಬೇಕಾಗತ್ತೆ ಸ್ವಾಮಿ. ದುಡ್ದಾನವ ಹಂಗೆ ಬರೀ ಅವನ ಮೇಲೆ ಅಪವಾದ ಕೊಡೋದು. ಒಬ್ಬ ಮನುಷ್ಯ 1000 ಹೆಜ್ಜೆ ನಡೆಯುವಾಗ ಒಂದು 10 ಹೆಜ್ಜೆ ತಪ್ಪಾಗಿರ್ತಾವ. ಚಲೋ ದಾರಿಯಾಗ ನಡೆದಾಗ ನೀನ ಎಡಿ ಬೀಳ್ತೀಯಲ್ಲ, ಯಾಕೆ ಬಿತ್ತಿ ಅಂದ್ರೆ ಎಡುವುದು ಸಹಜ. ಒಂದು ಒಳ್ಳೆ ಸಾವಿರ ಕೆಲಸ ಮಾಡಿದ್ರೊಳಗೆ ಒಂದು 20-30 ಕೆಲಸ ತಪ್ಪಾಗಿರ್ಬೋದು ಗಾಂಧಿಯಿಂದ. ಹಂಗಂದು ಮಾತ್ರಕ್ಕೆ ಗಾಂಧಿ ಬಗ್ಗೆನ ಬೈಯುವುದು, ಗಾಂಧಿನ ಈ ದೇಶದಿಂದ ಅಳಕಿಸಿ ಹಾಕಿಬಿಡೋದು, ಗಾಂಧಿಯನ್ನು ನೋಟಿನಿಂದ ತೆಗೆದು ಗಾಂಧಿ ಮಹಾತ್ಮ ಅಲ್ಲವ, ಅವ್ರ ರಾಷ್ಟ್ರಪಿತ ಅಲ್ಲ, ಇವತ್ತಿಗೂ ಆತನ ಮೇಲೆ ಗದಪ್ರಹಾರ ಒಂದು ವರ್ಗದವರು ಮಾಡುತ್ತಾರೆ. ಅಸಹ್ಯ ಅನಿಸ್ತದೆ. ಐನ್ಸ್ಟೈನ್ಗೆ ಗಾಂಧಿ ಗೊತ್ತಾದ, ನೆಲ್ಸನ್ ಮಂಡೇಲಾ ಅಂತ ಆಫ್ರಿಕಾದ ಒಬ್ಬ ಮಾನವತಾವಾದಿಗೆ ಗಾಂಧಿ ಗೊತ್ತಾದ. ದಿನಕರ ದೇಸಾಯಿ ಹೇಳ್ತಾನೆ, ಗಾಂಧೀಜಿ ನಿನ್ನ ಕೈ ಒಳಗಿದ್ದ ಕೋಲು ಮಿಂಚಿಗೂ ತರಿಸಬಹುದಲ್ಲವೇ ಸೋಲು, ಸಾಮ್ರಾಜ್ಯಶಾಹಿಗೂ ಕಲಿಸಿತ್ತು ಬುದ್ಧಿ, ಇದಕ್ಕೆ ಕಾರಣ ನಿನ್ನ ಆಂತರಿಕ ಸುದ್ದಿ ಅಂತ ಹೇಳಿ ದಿನಕರ ದೇಸಾಯಿ ಚುಟುಕುಗಳ ಗಾಂಧೀಜಿ ನಿನ್ನ ಕೈಯಾಗಿನ ಕೋಲು ಬರೀ ಕೋಲಲ್ಲ, ಟ್ರೈನ್ಯಾಗ ಹೊಂಟಿದ್ದ ಗಾಂಧೀಜಿ ಆಫ್ರಿಕಾದಿಂದ ಕಲ್ತು ಬಂದಿದ್ದ. ಟ್ರೈನ್ಯಾಗ ಹೊಂಟಿದ್ದ, ಸೂಟು ಬೂಟು ಕೋಟು, ಯಾಕಂದ್ರೆ ವಕೀಲಿಕಿ ಲಾಯರು ಹೊಂಟ್ರು. ಬ್ರಿಡ್ಜ್ ಬಂತು, ಸಪ್ಪಳು ಬೇರೆ ಆಗಕತ್ತು. ಟ್ರೈನ್ ಬ್ರಿಡ್ಜ್ ಮ್ಯಾಗ ಹೊಂಟಾಗ ಢಾಕ್ ಸಪ್ಪಳು ಆಗಕತ್ತು. ಏನಂತ ನೋಡಿದ, ಆವಾಗ ಬೇಸಿಗೆ ಟೈಮ್ನ್ಯಾಗ ಹೊಳಿ ಒಳಗೆ ಒಂದು ಕಲ್ಲು ಪಡೆಯಾಗ ಒಂದಿಷ್ಟು ಸಣ್ಣಗ ನೀರು ಹರಿಯಾಕತ್ತಿತ್ತು. ಒಬ್ಬ ಹೆಣ್ಮಗಳು ಅರ್ಧ ಸೀರೆ ಉಟ್ಕೊಂಡಿದ್ಲು, ಇನ್ನು ಅರ್ಧ ಸೀರೆನ ನೀರಾಗ ನೆನೆಸಿ
ಅದನ್ನು ತೋರಿಸ್ಕೊಳಕತ್ತಿದ್ದ. ಆ ತಾಯಿಗೆ ಒಂದು ಸೀರೆ ಕಳೆದು ಇನ್ನೊಂದು ಸೀರೆ ಉಟ್ಕೊಂಡು ಆ ಸೀರೆ ಒಕ್ಕೊಳಕ್ಕೂ ಸಹಿತ ಆಕೆಗೆ ತ್ರಾಣ, ಆಕೆಗೆ ಬಟ್ಟೆ ಇದ್ದಿದ್ದಿಲ್ಲ. ನೋಡಿದ ಗಾಂಧಿ, ಓ ನನ್ನ ಭಾರತ ಮಾತೆ, ನಿನಗೆ ಈ ದುಸ್ಥಿತಿ ಅನ್ನೋ. ಭಾರತಕ್ಕೆ ಮಾತೆ ಅಂತೀವಿ, ಭಾರತಕ್ಕೆ ತಾಯಿ ಅಂತೀವಿ. ನನ್ನ ಭಾರತದ ತಾಯಿಗೆ ಒಬ್ಬಕ್ಕಿಗೆ ಒಂದು ಮೈಲಿಗೆ ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಉಟ್ಕೊಂಡು ಆ ಬಟ್ಟೆ ತೊಳ್ಕೊಂಡು ಒಣಗಿಸ್ಕೊಳಕ್ಕೆ ಇನ್ನೊಂದು ಬಟ್ಟೆ ಇಲ್ಲ ಅಂದ್ರೆ ನನ್ನಂಥವ ಕೋಟು ಬೂಟು ಸೂಟು ಇದ್ರ ಹಾಕ್ಕೊಳ್ಳೋದ್ರೆ ಯೋಗ್ಯ ಇಲ್ಲ ಅಂತೇಳಿ ಅವನಷ್ಟು ಕವನಿಗೆ ಕಣ್ಣಾಗಿ ನೀರು ಬಂದು ಅವತ್ತು ಮನೆಗೆ ಹೋಗಿ ಗಾಂಧಿ ಶಪಥ ಮಾಡಿದ. ನನ್ನ ದೇಶದ ತಾಯಂದ್ರು ಮೈ ತುಂಬ ಬಟ್ಟೆ ಉಡೋ ಮಠ, ನನ್ನ ದೇಶದ ಒಬ್ಬ ತಾಯಿ ಮಧ್ಯರಾತ್ರಿ 12 ಗಂಟೆಗೆ ಕಚ್ಚಿ ಹಾಕ್ಕೊಂಡು ದೀರ ದಿನದ ಅಡ್ಡಾಡೋ ಮಠ ನನಗೆ ಯಾಕೆ ಬಟ್ಟೆ ಅಂತೇಳಿ ಒಂದು ಧೋತ್ರನಾನ ಅರ್ಧ ಲಂಡ ಪಂಚಿ ಉಟ್ಕೊಂಡು ಕೈಯಾಗೊಂಡು ಕೋಲ್ ಹಿಡ್ಕೊಂಡು ಹೋರಾಟ ಮಾಡಿ ಬ್ರಿಟಿಷರನ್ನ ನಡಗಿಸಿ ಸಾಮ್ರಾಜ್ಯಶಾಹಿಗಳಿಗೆ ಬುದ್ಧಿ ಕಲಿಸಿ ಉಪವಾಸ ವನವಾಸ ಮಾಡಿ ಅಖಂಡ ಭಾರತದಂಥ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಗಾಂಧಿ ಸಾಮ್ರಾಜ್ಯಶಾಹಿಗಳಿಗೆ ಬುದ್ಧಿ ಕಲಿಸಿದ. ಇವತ್ತು ಆ ಗಾಂಧಿ ಬಗ್ಗೆ ಇಲ್ಲ ಸಲ್ಲದ ಚಾರಿತ್ರಿಕ ಹೀನ ವಿಷಯಗಳನ್ನು ಬರೆದು ಆತನ ತೇಜೋವಧೆ ಮಾಡುವಂಥ ಅಯೋಗ್ಯ ದೇಶದಲ್ಲಿ ಹುಟ್ಟ್ಯಾರಂದ್ರೆ ಇಂಥವ್ರನ್ನ ಎಲ್ಲರನ್ನೂ ಒಂದು ಕಡೆ ಕೂಡಿಸಿ ಅವ್ರ ಬಾಂಬ್ ಹಾಕಿ ಕೊಲ್ರಿ, ತಪ್ಪೇನಿಲ್ಲ. ಸುಮ್ಮನೆ ಒಂದು ಸಮಾವೇಶ ಮಾಡ್ರಿ, ಎಲ್ಲರ ಅವ್ರು ಕೂಡಿಸ್ರು ಹುಟ್ಟ್ರಿ ಅವ್ರನ್ನೆಲ್ಲ, ಇಲ್ಲ ಬಾ ಒಂದು ಸಮಾವೇಶ ಮಾಡಕತ್ತೀವಿ ಅಂತೇಳಿ ಕೂಡಿಸ್ರಿ, ಸುಡ್ರಿ ಅವ್ರ ಮಕ್ಕಳನ್ನ, ಏನು 10 ಪೈಸೆ ಪಾಪ ಬರೋದು. ಹಂಗಾರ ಮಾಡ್ರಿ. ಎಲ್ಲ ದೇಶದವರಿಗೂ ಒಂದು ವಾರ್ನಿಂಗ್ ಕೊಡಕತ್ತೀನಿ. ಎಲ್ಲೆಲ್ಲಿ ಈ ದೇಶ ಹಾಳು ಮಾಡುವಂಥ ಕ್ರಿಮಿಕೀಟಗಳು ಇರ್ತಾವೆ ನೋಡು, ಕೋಮು ಬುದ್ಧಿಗಳು ಇರ್ತಾವೆ ನೋಡು, ಅವ್ರ ಉಪಾಯದಿಂದ ಅವಕ್ಕೆ ಕೊಡ್ರಿ. ನೀವು ಈಗೇನು ₹2 ಕಾಮೆಂಟ್ ಬರ್ತಾರೆ ಹೆಚ್ಚಾಗಿಬಿಟ್ರೆ ನಮ್ಮ ದೇಶದಾಗೇನ ಕೆಲಸ ಇಲ್ಲ ಮುಗಿಸಿಲ್ಲ, ಕಾಮೆಂಟ್ ಹಾಕೊಂತ ಕುಂತ್ಬಿಡು, ದುಡಿಲಿಲ್ಲ ಬಿಡಿಲ್ಲ. ಏನು ಮಾಡಿರಿ ಅವ್ರಿಗೆ ಒಂದಿಟ್ಟು ಆಸೆ ತೋರಿಸಿ ಒಂದು ಕಡೆ ಕೂಡ್ಬೇಕಪ್ಪ, ನಿಮಗೆ ಬತ್ತೆ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತೇಳಿ ಎಲ್ಲರ ಒಂದು ಕಡೆ ಕೂಡಿಸ್ರಿ, ಒಗದು ಬಿಡ್ರಿ ಒಂದು ಬಾಂಬ್, ಹೋಗಲಿ ಅವನ ಆಸೆ ಆಗಿ ದೇಶ ಮತ್ತು 1000 ವರ್ಷ ಸುಭಿಕ್ಷೆ ಇರ್ತದೆ. ಅದನ್ನು ಮಾಡೋದು ಬಿಡ್ತೀವಿ. ಸಾಲಿ ಕಲಿ ಹುಡುಗರ ಮೇಲೆ ಬಾಂಬ್ ಹಾಕಿದ್ನೆ, ಹೊಲದಾಗ ದುಡ್ಡು ರೈತರ ಮೇಲೆ ಬಾಂಬ್ ಹಾಕಿದ್ನೆ, ಅಪಾರ್ಟ್ಮೆಂಟ್ನಾಗಿರೋ ಇಂಜಿನಿಯರ್ ಡಾಕ್ಟರ್ ಮೇಲೆ ಬಾಂಬ್ ಹಾಕಿದ್ನಿ ಅಂದರೆ ಯಾವ ಮಾನವೀಯತೆ ನೀವು? ಈ ದೇಶದಲ್ಲಿ ಸಾಯಬೇಕಾದವರು ದುಷ್ಟರು, ಈ ದೇಶದಲ್ಲಿ ಸಾಯಬೇಕಾದವರು ದುಷ್ಟರು, ಕಪಟಿಗಳು, ದುರಾಶೆವಾದಿಗಳು. ನಾವು ಅವ್ರ ಹೆಸರು ಮೇಲೆ ಒಳ್ಳೆಯವ್ರನ್ನ ಕೊಲ್ಲಕ್ಕೆ ಮತ್ತು ಧರ್ಮ ಏನು ಹೇಳ್ತೈತಿ, ಅವರು ಕೊಲ್ಲಬೇಡ ಅಂತ ಹೇಳ್ತೈತಿ, ಅವ್ರನ್ನೂ ನೀನು ಅಣ್ಣತಮ್ಮರು ಅವ್ರನ್ನೂ ಪ್ರೀತಿಸ ಅಂತ ಹೇಳ್ತೈತ್ರಿ. ಎಷ್ಟು ಧರ್ಮ ದೊಡ್ಡದು, ಎಷ್ಟು ದೊಡ್ಡ ಧರ್ಮ ದೊಡ್ಡದು. ನಾ ಏನೇ ಸಿಟ್ಟಿನಾಗ ಆ ಮಾತು ಹೇಳಿದೆ. ಧರ್ಮ ಏನು ಹೇಳ್ತೈತಿ ಮತ್ತು 12ನೇ ಶತಮಾನದ ಶರಣರು ಏನು ಹೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸು ಅಂತ ಹೇಳ್ತೈತಿ. ವೈರಿಗಳು ಬಂದಾರಂದ್ರೆ ಕರದ ಕಂಬಳಿ ಹಾಸಿ ಶಾವಿಗೆ ಉಣಿಸು ಅಂತ ಹೇಳ್ತೈತಿ ಧರ್ಮ. ವೈರಿ ಮನೆ ಬಾಗಿಲಕ್ಕೆ ಬಂದಿಲ್ಲ, ಬಾರೋಪ್ಪ ಒಳಗೆ ಬಾ, ಕುಂದ್ರ ಬಾ, ಊಟ ಮಾಡುವ ಅನ್ಬೇಕಂತ. ಏನು ಉಣಿಸ್ಬೇಕಂತ ಅವನಿಗೆ ಪಾಯಸ ಮಾಡಿ ಉಣಿಸ್ಬೇಕಂತ ನೋಡ್ರಿ, ಎಷ್ಟು ಚಲೋ ಹೇಳ್ತೈತಿ ಧರ್ಮ. ಶತ್ರು ಮನೆಗೆ ಬಂದ್ರೆ ಅವನು ಕರೆದು ಕಂಬಳಿ ಹಾಸಿ, ಅವತ್ತಿನ ಕಾಲಕ್ಕೆ ಕಂಬಳಿದ್ದು, ಇವತ್ತಿನ ಕಾಲಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕುಂದ್ರಿಸಿ ಸ್ವೀಟ್ ಮಾಡಿ ತಿನ್ನಿಸ್ರಿ ಅಂತ ಹೇಳ್ತೈತಿ ಧರ್ಮ. ನಾವೇನು ಮಾಡ್ತೀವಿ ಅದನ್ನು? ಬರೇ ಪರಸ್ಪರ ದ್ವೇಷ, ಕೆಸರು ಹೆಚ್ಚಾಟ, ಅವ್ನು ಇವ್ರು ತುಳಿದು ಇವ್ನು ಅವ್ರು ತುಳಿದು. ಜಗ್ ಗ್ರಂಥಗಳು ಬಂದು, ನಮ್ಮಲ್ಲಿ ಜಗ್ ಸ್ಲೋಗನ್ಗಳು ಬಂದು, ಜಗ್ ಗಾದೆ ಮಾತುಗಳು ಬಂದು, ಗಾಡಿ ಮ್ಯಾಗ ಬರೆದ್ವಿ, ವಾಟ್ಸಾಪ್ನ್ಯಾಗ ಬರೆದ್ವಿ, ಫೇಸ್ಬುಕ್ನ್ಯಾಗ ಬರೆದ್ವಿ. ನಮ್ಮ ಮನಸ್ಸಿನಾಗ ಬರ್ಕೊಳ್ಳಿಲ್ಲ, ನಮ್ಮ ತಲೆಯಾಗ ಬರ್ಕೊಳ್ಳಿಲ್ಲ. ಇನ್ನೂ ನಮ್ಮಲ್ಲಿ ದ್ವೇಷ ಹೆಚ್ಚಾಕೊಂತ ಹೊಂಟತಿ. ಎಲ್ಲಿ ಮಠ ಹೆಚ್ಚಾಕೊಂತ ಹೋಗತ್ತೆ ಅಲ್ಲಿ ಮಠ ಇಂಥ ಪ್ರವಚನಗಳನ್ನು ಹೇಳ್ಕೊಂತ ಇರ್ಬೇಕಾಗತ್ತೆ, ಅನಿವಾರ್ಯ. ಯಾಕಂದ್ರೆ ಗಾಯಕ್ಕೆ ಒಂದಿಟ್ಟು ಬ್ರ್ಯಾಂಡೇಜ್ ಹಾಕ್ಕೊಂತ ಇರ್ಬೇಕಲ್ಲ, ಇಲ್ಲದ್ರೆ ಗಾಯ ಹೆಚ್ಚಾಕೊಂತ ಹೋಗುತ್ತೆ. ಅದಕ್ಕಾಗಿ ಇವತ್ತು ಈ ದೇಶಕ್ಕೆ ಬೇಕಾಗಿರೋದು ಮಾನವೀಯತೆ, ದಯಾ, ಅಂತಃಕರಣ, ಪ್ರೇಮ, ಇದೆಲ್ಲ ಬೇಕಾಗಿದೆ. ಇದನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಇದನ್ನು ನಾವು ಈ ದೇಶವನ್ನು ಆಳವ್ರ ಕಡೆಯಿಂದ ನಿರೀಕ್ಷೆ ಮಾಡಬೇಕು. ಇದು ಇದ್ದಲ್ಲೇ ಜಗತ್ತು ಶಾಂತಿಯಿಂದ ಇರುತ್ತದೆ ಹೊರತು ಇಲ್ಲದಿದ್ದರೆ ನಾವೇ ಕಂಡುಹಿಡಿದಂಥ ವಿಜ್ಞಾನದ ಬಾಂಬುಗಳೇ ನಮ್ಮನ್ನೇ ಒಂದು ದಿವಸ ಬೂದಿ ಮಾಡಿಬಿಡ್ತಾವೆ. ಹಾಗಾಗಬಾರ್ದು. ಅಂದರೆ ನಮಗೆ ಯಾರ ಸಂದೇಶಗಳು ಮುಖ್ಯ ಅಂದರೆ ಬಸವಾದಿಶರು ಕೊಟ್ಟಂಥ ಪ್ರೀತಿ, ಮಾನವೀಯತೆ, ಸಮಾನತೆ ಸಂದೇಶಗಳು ಈ ದೇಶಕ್ಕೆ ಸಂಜೀವಿನಿಯಾಗಿ ದಯವೇ ಧರ್ಮದ ಮೂಲ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಮನುಷ್ಯರಲ್ಲಿ ಅಲ್ಲ ಪ್ರಾಣಿಗಳ ಮೇಲೆಯೂ ಇರಲಿ ಅಂತ ಹೇಳಿರ್ತಕ್ಕಂಥ ಶರಣರನ್ನು ನಾವು ಎಲ್ಲಿ ಮಠ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಮಠ ಈ ಭೂಮಿಗೆ ಶಾಂತಿ ನೆಮ್ಮದಿ ಇಲ್ಲ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಉಪನ್ಯಾಸಗಳು, ಇಂಥ ಪ್ರವಚನಗಳು 1000 ಪುಸ್ತಕಗಳನ್ನು ಓದಿದ ಫಲ ಇದು 1000 ಪುಸ್ತಕ ನೋಡ್ರಿ. ಇಂಥ ಮಾತುಗಳನ್ನು ಇಂಗ್ಲೀಷಿನಾಗ ಟ್ರಾನ್ಸ್ಲೇಷನ್ ಮಾಡಿ ಟ್ರಂಪ್ನಂತವ್ರಿಗೆ ಕೇಳಿಸಿದ್ರೆ ನಾವು ಒಂದಿಟ್ಟು ಬುದ್ಧಿ ಬಂದಿತ್ತು ಅನ್ನೋ ಅಂತ ಅನಿಸ್ತೈತಿ. ಕುದುರ್ಬೇಕು ಅವ್ರು ಶ್ವೇತಭವನದಾಗ ಕುಂದ್ರಿಸಿ ನಮ್ಮಂಥವ್ರ ಮಾತುಗಳನ್ನು ಭಾಷಾಂತರ ಮಾಡಿ ಕುಂತ್ಕೊಂಡು ಕೇಳಪ್ಪ ನೋಡೋಣ ಬಾಂಬ್ ಹಾಕ್ತೀರ ಇರಾನ್ ಮೇಲೆ ಅಂತಂದಾಗ ಬಹುಶಃ ಹಾಕ್ಲಿಕ್ಕಿಲ್ಲೇನೋ ಅಂತ ಅನಿಸ್ತದೆ. ಯಾಕೆ? ಒಳ್ಳೆ ಮಾತುಗಳು ಮನಸ್ಸು ಕಟ್ತಾವ, ದ್ವೇಷದ ಮಾತುಗಳು ಮನುಷ್ಯರನ್ನ ಹಾಳು ಮಾಡ್ತಾವ. ಇವತ್ತು ಮನಸ್ಸು ಕಟ್ಟುವ ಮಾತುಗಳು ನಮಗೆ ಬೇಕಾಗಿದ್ದಾವೆ. ಮನುಷ್ಯರನ್ನು ಒಂದುಗೂಡಿಸಿ ಪ್ರೇಮದಿಂದ ಬದುಕುವಂಥ ಮಾತುಗಳು ಬೇಕಾಗಿದ್ದಾವೆ. ನಾವು ಕೈಲಾಸ ಯಾರು ನೋಡಿಲ್ಲ, ಮ್ಯಾಲೆ ಐತಿ ಮ್ಯಾಲೆ ಐತಿ. ಯಾರು ನೋಡ್ಯಾರ ಕೈಲಾಸ? ಎಲ್ಲಿ ಐತಿ ಕೈಲಾಸ? ಪೃಥ್ವಿ ಇದು ಮಾ ಪುಣ್ಯದಾಲಯ,
ಸ್ವರ್ಗವನ್ನು ಕೇಳುವವರಾಗಿಲ್ಲ. ಈ ಭೂಮಿ ಮ್ಯಾಗ ಹುಟ್ಟಿವಿ, ಯಾರೋ ಹೇಳಿದ್ರು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಎಲ್ಲಿ ಐತಪ್ಪ ನಿನ್ನ ಮನೆಯಲ್ಲಿ? ಮ್ಯಾಲೆ ಹೋದ್ರೆ ಇನ್ನೊಂದು ಗ್ರಹ, ಇನ್ನೊಂದು ನಕ್ಷತ್ರ, ಇನ್ನೊಂದು ಗ್ಯಾಲಕ್ಸಿನ ಅದಾವು, ಬೇರೆ ಅದಾವು. ಯಾವನೋ ಬರೆದು ಬಿಟ್ಟು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹಂಗಾರೆ ಅಲ್ಲೇ ಐತೆ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಕೊಡಲ್ಲ? ಅಲ್ಲಿ ಐತೆ ಅನ್ನೋದಕ್ಕೆ ಏನು ಪ್ರೂಫ್? ಅಲ್ಲಿಲ್ಲದ ಮನೆ, ಇದ ನಮ್ಮ ಮನೆ. ಇಲ್ಲಿ ಚಂದಾಗ ಬಾಳಿದಾಗ ಅಲ್ಲಿದ್ದು ಮನೆ ಸಿಗ್ತೈತಿ. ಇಲ್ಲೇ ಹೊಡೆದಾಡಿ ಆ ಮನೆಗೆ ಹೋದ್ರೆ ನಮ್ಮ ಮನೇನ ಇಟ್ಕೊಂತಾರೆ, ಜೇಲ್ಯಾರ ಇಟ್ಕೋಬೇಕು ನಮ್ಮ ಮನೆ. ಅದಕ್ಕಾಗಿ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಲ್ಲ. ಕೈಲಾಸ ಅಲ್ಲಿಲ್ಲ, ಕೈ ಅದಕ್ಕೆ ಲಾಸ್ ಅಂತ. ಅದು ಲಾಸ್. ಅದು ಯಾವ್ದು ಕೈಲಾಸ? ಗೊತ್ತಿಲ್ಲ. ಇಟ್ಟು ಚಂದ ಕೇಳ್ಕೊಂತ ಒಬ್ರನ್ನೊಬ್ರು ಪ್ರೀತಿಯಿಂದ, ಇದಾ ಕೈಲಾಸ. ಒಂದು ಮನೆಯಾಗ ಕೂಡಿ ಬದುಕ್ತೀವಲ್ಲ, ಇದಾ ಕೈಲಾಸ. ಮತ್ತೊಬ್ಬರು ಕಷ್ಟದಾಗಿದ್ದಾಗ ಹೋಗಿ ಅವ್ರ ಕಣ್ಣೀರು ಒರೆಸ್ತೀವಲ್ಲ, ಅದ ಕೈಲಾಸ. ಎಲ್ಲೈತಿ ಕೈಲಾಸ? ಪೃಥ್ವಿ ಇದು ಪುಣ್ಯದ ಆಲಯ. ಯಾಕ? ನಮ್ಮ ಅಪ್ಪು ಇಲ್ಲೇ ಹುಟ್ಟ್ಯಾರ, ನಮ್ಮವ್ವ ಇಲ್ಲೇ ಹುಟ್ಟ್ಯಾಳ, ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರೂ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಬಾಳೆ ಬದುಕಿ ಹೋಗ್ಯಾರ. ಇದು ನಮಗೆ ಕೈಲಾಸನ ಹೊರತು ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಅಯ್ಯ ಎಂದಡೆ ಸ್ವರ್ಗ, ಎಲ್ಲವೋ ಎಂದಡೆ ನರಕ. ಇಲ್ಲೇ ಸ್ವರ್ಗ ಐತೋ ಮಾರಾಯ. ನೀರು ಕುಡಿದ್ರು ಸ್ವರ್ಗ ಐತಿ, ಹಾಲು ಕುಡಿದ್ರು ಸ್ವರ್ಗ ಐತಿ. ಕುಡಿಬಾರ್ದು, ಕುಡಿದು ಜೋರಿ ಹೊಡ್ಕೊಂತ ಬಂದಿನ ನರಕ ಇಲ್ಲೇ ಐತಿ. ಸ್ವರ್ಗನೂ ಇಲ್ಲೇ ಐತಿ, ನರಕನೂ ಇಲ್ಲೇ ಐತಿ. ನೀ ಹ್ಯಾಂಗೆ ಬಳಕೆ ಮಾಡ್ಕೊತೀರಿ ಹಂಗೆ ಜಗತ್ತು ಕಾಡ್ತೈತಿ. ಅದಕ್ಕೆ ಮನಸ್ಸುಗಳಿಗೆ ಏನು ಬೇಕಾಗ್ಯಾವ? ವಿಚಾರ ಮಾಡುವಂಥ, ಸಾಂತ್ವನದ ವಿಚಾರಗಳನ್ನು ಮಾಡುವಂಥ ಇಂಥ ಪ್ರವಚನಗಳು ಬೇಕೇ ಹೊರತು ಜನರ ತಲೆಯಲ್ಲಿ ಮೌಢ್ಯವನ್ನು ತುಂಬಿ, ಕಂದಾಚಾರ ತುಂಬಿ, ಮೊದಲ ಅವ್ರ ಜೀವನ ವಾಚ್ಯಾಗೈತಿ ಅಂತಾದ್ರೆ 28 ಅವ್ರ ತಲೆಯಾಗ ತುರುಕಿ ಮತ್ತಿಷ್ಟು ಅವ್ರ ಬದುಕು ನರಕ ಮಾಡುವಂಥ ಮೌಢ್ಯ ಕಂದಾಚಾರದ ಧರ್ಮ ಬೇಡ. ಮನುಷ್ಯರನ್ನ ಸಹಜ ರೀತಿಯಿಂದ ಬದುಕಸಾಕಚ್ಚುವಂಥ ಪ್ರೀತಿ ದಯಾಕೋಲ ಧರ್ಮ ನಮಗೆ ಬೇಕಾಗೈತಿ. ಅಂತಪ್ಪ ಧರ್ಮವನ್ನು ಶರಣರು ಈ ನಾಡಿಗೆ ಕೊಟ್ಟಿದ್ದಾರೆ. ಅದನ್ನು ವಚನಗಳ ಮೂಲಕ ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಷನ್ ಆಗಿ ಅದು ವಿಶ್ವವನ್ನು ವ್ಯಾಪಿಸಿ ಈ ಜಗತ್ತು ಬದುಕಸಾಕಚ್ಚಲಿ. ಜಗತ್ತಿನ ಜೀವಿಗಳಿಗೆ ಶಾಂತಿ ನೆಮ್ಮದಿ ನೆಲೆಸಿ ಈ ಬದುಕುವಂಥ ದಿವಸ ಮನುಷ್ಯ ಆನಂದವಾಗಿ ಬದುಕುವಂಗಾಗಲಿ. ಇಲ್ಲೇ ಮನುಷ್ಯ ದೇವರಾಗಕ್ಕೂ ಬರ್ತೈತಿ, ಬ್ಯಾಡಂದ್ರೆ ದೇವ ಆಗಕ್ಕೂ ಬರ್ತೈತಿ. ಮನುಷ್ಯನಲ್ಲಿ ರಾಕ್ಷಸನೂ ಅದಾನ, ಮನುಷ್ಯನಲ್ಲಿ ಕಲಾವಿದನೂ ಅದಾನ, ಮನುಷ್ಯನಲ್ಲಿ ಸ್ವಾಮಿ ಅದನ, ಸಾಹಿತ್ಯ ಅದನ, ಡಾಕ್ಟರ್ ಅದನ, ಇಂಜಿನಿಯರ್ ಅದನ, ಪ್ರವಚನಕಾರ ಅದನ. ಎಲ್ಲ ಒಬ್ಬ ಮನುಷ್ಯನಲ್ಲಿ ಅದಾನ. ಆ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಹುಡುಕಬೇಕು ಹೊರತು ನಾವು ಮೃಗತ್ವವನ್ನು ಹುಡುಕಬಾರದು. ಮನುಷ್ಯನಲ್ಲಿ ಮಾನವೀಯತೆಯನ್ನು ಬೆಳೆಸಬೇಕು ಹೊರತು ರಾಕ್ಷಸತನವನ್ನು ಬೆಳೆಸಿದರೆ ಈ ಜಗತ್ತು ನಾಶಕತೆ. ಅದಕ್ಕೆ ಮಾನವರು ದೇವರಾಗಲಿ, ಮನುಷ್ಯತ್ವವುಳ್ಳವರಾಗಲಿ ಅನ್ನೋ ಸಲುವಾಗಿಯೇ ಇವತ್ತು ಇಂಥ ಪ್ರವಚನಗಳನ್ನು ಹಚ್ಚಿದ್ದಾರೆ. ಇದು ಇಲ್ಲಿಗೆಲ್ಲ, ಇದನ್ನು ಎಲ್ಲ ತಂತ್ರಜ್ಞಾನದ ಮೂಲಕ, ತಂತ್ರಜ್ಞಾನ ಇಲ್ಲಿ ಉಪಯೋಗ ಆಗ್ಬೇಕು ನೋಡಿ, ವಿಜ್ಞಾನ ಇಲ್ಲಿ ಉಪಯೋಗ ಆಗಕತ್ತದ. ನೀವು 100 ಮಂದಿ ಮುಂದೆ ಮಾಡಕತ್ತಿಲ್ಲ. ನಾನು ಇದೇ ಮಾತುಗಳನ್ನು ಬೇರೆ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿದರೆ ಕೋಟ್ಯಾಂತರ ಜನ ಕೇಳಿ ಇವತ್ತು ಬದಲಾವಣೆ ಆಗ್ತಾರೆ. ತಂತ್ರಜ್ಞಾನ ಹಿಂಗೆ ಉಪಯೋಗ ಆಗಿದೆ. ಅದು ಬಾಂಬು ಗುಂಡುಗಳನ್ನು ಹಾಕಿ ಮನುಷ್ಯರನ್ನು ಕೊಲ್ಲೋದಕ್ಕೆ ತಂತ್ರಜ್ಞಾನ ಉಪಯೋಗ ಆಗಬಾರ್ದು. ಇಂಥ ಮಾತುಗಳಿಂದ ನೊಂದ ಮನಸ್ಸುಗಳಿಗೆ, ಮುರುಗಿಯ ಮನಸ್ಸುಗಳಿಗೆ, ಕೆಟ್ಟ ಮನಸ್ಸುಗಳಿಗೆ ಒಳ್ಳೆಯ ವಿಚಾರಗಳನ್ನು ತುಂಬಿ ಅವರನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡಿದರೆ ನನ್ನ ಮಾತು, ಈ ವಿಡಿಯೋ ಮಾಡಿದ್ದು ಅದು ಎಲ್ಲ ಕಡೆ ವೈಬ್ರೇಷನ್ ಆಗಿದ್ದು ಸಾರ್ಥಕವಂತ ನಾನು ಭಾವಿಸ್ತೇನೆ. ಹಾಗಾಗಿ ಅನ್ನುವಂಥ ಕಳಕಳಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಶುಭವಾಗಿ ಉಳಿದ 2-3 ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ವಿಚಾರವನ್ನು ನೋಡೋಣ. ಜಗತ್ತು ಬದುಕಲಿಕ್ಕೆ ಬಿಡ್ರಿ, ನಾವು ಬದುಕೋಣ, ಜಗತ್ತನ್ನು ಬದುಕಿಸೋಣ, ಪ್ರೇಮ ವಿಶ್ವಾಸ ಅಂತಃಕರಣದಿಂದ ಬಾಳೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ.